ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಕೃಷ್ಣಂ ವಂದೇ ಜಗದ್ಗುರು. ನನಗೆ ಅತ್ಯಂತ ಪ್ರೀತ್ಯಾಸ್ಪದನು, ನಿತ್ಯ ನನ್ನ ಬದುಕಿನ ಅವಿಭಾಜ್ಯ ಅಂಗವೂ ಆದ, ನನ್ನನ್ನು ನಿರಂತರ ನಡೆಸುತ್ತಿರುವ ಆ ಶ್ರೀಕೃಷ್ಣ ಶಕ್ತಿಯನ್ನು ಈ ಗೋಪಾಲಕೃಷ್ಣ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸಿ ಆಶೀರ್ವಾದ ಬೇಡುತ್ತಾ, ಶ್ರೀ ಮಹರ್ಷಿ ವೇದವ್ಯಾಸರನ್ನು ಕೂಡ ಅತ್ಯಂತ ಆದರಣೀಯ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಅನುಗ್ರಹಗಳನ್ನು ಯಾಚಿಸುತ್ತಾ, ನೆರೆದಿರುವ ಎಲ್ಲ ಭಕ್ತರ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾನು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಒಂದಿಷ್ಟು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಿದ್ದೆ. ಹಾಗೆ ಮಾಡುವಾಗ ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ಅವನು ಮಾಡಿದ ಯಾವ ವಧೆ ಅಥವಾ ಸಂಹಾರ ಅಂತ ನಾವು ಭಾವಿಸ್ತೇವೆ, ಅಥವಾ ಎಲ್ಲರೂ ಹೇಳ್ತಾರೆ ರೂಢಿಯಿಂದ, ಅದು ಸಂಹಾರ ಅಲ್ಲ, ಅದು ಉದ್ಧಾರ ಅನ್ನುವ ಒಂದು ಮಾತನ್ನು ಹೇಳಿದೆ. ಇನ್ನೊಂದು ನಾನು ನಿಮಗೆ ಅದರ ಬೇರೆ ಆಯಾಮದ ದೃಷ್ಟಿಯಿಂದ ಹೇಳಬೇಕಾದ ಸಂಗತಿ ಏನು ಅಂತಂದರೆ, ವಾಸ್ತವಿಕ ಯಾಕೆ ಅದು ಸಂಹಾರವಲ್ಲ, ಯಾಕೆ ಉದ್ಧಾರ ಅನ್ನೋದು ನಾನು ನಿನ್ನೆ ದಿನ ಅದಕ್ಕಿರುವ ಪೂರ್ವಚರಿತ್ರೆಗಳನ್ನೆಲ್ಲ ಹೇಳಿದ್ದೆ. ಇದರ ಇನ್ನೊಂದು ಮುಖ ಬಹಳ ವಿಶೇಷವಾಗಿ ನನಗನ್ನಿಸೋದು, ಶ್ರೀಕೃಷ್ಣ ಯಾರನ್ನು ಕೂಡ ಕೊಲ್ಲಲಿಲ್ಲ ಅಂತ ಹೇಳುವಾಗ ನಾನು ಶ್ರೀಕೃಷ್ಣನನ್ನು ನಮ್ಮ ಜೊತೆಗೆ ಇಟ್ಟುಕೊಂಡು ನೋಡುವ ಒಂದು ಪರಿಪಾಠದವಳು. ನಾನು ಬಹಳ ಬಾರಿ ನಿಮಗೆ ಹೇಳಿದ್ದೇನೆ, ಶ್ರೀಕೃಷ್ಣ ಆಗಿ ಹೋದ ಅವತಾರವಲ್ಲ, ಅವನು ನಮಗೆ ಇವತ್ತಿಗೂ ಕೂಡ ನಾವು ಪ್ರಯತ್ನ ಪಟ್ಟರೆ ಅನುಸಂಧಾನದ ಮೂಲಕ ನಮಗೆ ಲಭ್ಯ ಆಗಬಹುದಾದ ಒಂದು ಶಕ್ತಿ, ನಾವು ಒಂದು ದಿವಸ ಅವನಂತೆ ಆಗಬಹುದು, ಎಲ್ಲವನ್ನು ನಾನು ಪದೇ ಪದೇ ನಿಮಗೆ ಹೇಳ್ತೇನೆ. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ವಾಸ್ತವಿಕ ನಿನ್ನೆಯ ದಿನ ಮಾಡಿದ ಸಂಹಾರಗಳನ್ನು ನಾನು ಉದ್ಧಾರ ಅಂತ ಹೇಳುವಾಗ ಒಂದು ಕರ್ಮ ಫಲದ ಆಧಾರದ ಮೇಲೆ ಅದರ ಪೂರ್ವಚರಿತ್ರೆಗೆ ಅನುಗುಣವಾಗಿ ಆದಂತಹ ಒಂದು ಅರ್ಥ. ಎರಡನೆಯ ಅರ್ಥ, ಕೃಷ್ಣ ನಮಗೆ ಒಂದು ಸಂಗತಿಯನ್ನು ಹೇಳ್ತಿದ್ದಾನೆ. ಏನು ಆ ಸಂಗತಿ ಅಂತಂದರೆ, ನಾವು ಹುಟ್ಟುವ ಹೊತ್ತಿಗೆ ನಾವೆಲ್ಲರೂ ಕೂಡ ತ್ರಿಗುಣಗಳಲ್ಲಿ ಅತ್ಯಂತ ಪ್ರಧಾನ ಗುಣವಾದ ತಾಮಸ ಹೆಚ್ಚು ಇರುವ ಹೊತ್ತು. ನಮ್ಮ ಬಾಲ್ಯ ಎಲ್ಲ ನಾವು ತಾಮಸಿಗಳು. ಹೆಚ್ಚು ನಿದ್ರೆ, ಕಂಡಾಪಟ್ಟೆ ಊಟ ಮಾಡಬೇಕು ಆ್ಯಕ್ಚುಲಿ ಮಗು. ಆಮೇಲೆ ಯಾವುದು ತಪ್ಪು ಯಾವುದು ಸರಿ ಗೊತ್ತಿಲ್ಲದ, ವಿವೇಚನೆ ಇಲ್ಲದ ಅವಸ್ಥೆ ಎಲ್ಲವನ್ನೂ ನೀವು ಗಮನಿಸಿದರೆ ಅದು ಅತ್ಯಂತ ತಾಮಸಿ ಗುಣಗಳ ಮೇಲ್ಮೆ ಇರುವಂತಹ ಒಂದು ಅವಧಿ. ಈ ತಾಮಸಿ ಗುಣಗಳು ಬಾಲ್ಯದಿಂದ ನಿವಾರಣೆ ಮಾಡಿಕೊಂಡು ಬನ್ನಿ ಅಂತ ಕೃಷ್ಣನ ಸೂಚನೆ.
ಈ ಆಸುರಿ ಸಂಹಾರ ಅಂದರೆ ನಮ್ಮ ಒಳಗಿರುವ ಆಸುರಿ ಗುಣಗಳು ಅಲ್ಲಲ್ಲಿ ಸಂದರ್ಭ ಬಂದಾಗ ತಾವು ತಮ್ಮ ಮೇಲ್ಮೈಯನ್ನು ತಾವೇ ದೊಡ್ಡವರು ಅಂತ ತೋರಿಸುವ ಆಟಗಳನ್ನು ನಮ್ಮ ಮೇಲೆ ಹೂಡ್ತಾವೆ. ಆಗ ಆ ತಾಮಸಗಳನ್ನು ಕೆಣಕಿ ಒದ್ದು ಕೆಳಕ್ಕೆ ಹಾಕಿ ನಿಧಾನ ಬೆಳೆಯಬೇಕು ಎನ್ನುವ ಸೂಚನೆ ಈ ಆಸುರಿ ಸಂಹಾರದಲ್ಲಿರೋದು. ಅದು ಫಿಸಿಕಲಿ ಕೊಂದಿದ್ದಾನೆ, ಅವನಷ್ಟು ಬಲಿಷ್ಠನಿದ್ದ, ಅದೆಲ್ಲ ಒಂದು ಭಾಗ. ಇದರ ಇನ್ನೊಂದು ನಾನು ಆಂತರಂಗಿಕ ಆಯಾಮದ ದೃಷ್ಟಿಯಿಂದ ನಿಮಗೆ ಹೇಳೋದು, ನಮ್ಮ ಒಳಗೆ ಮಾಡಿಕೊಳ್ಳಬೇಕಾದಂತಹ ಒಂದು ಚಾಲೆಂಜ್ ಅದು. ಹಾಗಾಗಿ ಪ್ರತಿ ಮಗು ತನ್ನ ತಾಮಸ ಅವಸ್ಥೆಯನ್ನು ದಾಟ್ತಾ ಬರಬೇಕು. ನಿಧಾನಕ್ಕೆ ಅದು ತಾಮಸ ಅವಸ್ಥೆಯ ನಂತರದ ಯಾವ ರಾಜಸ ಅವಸ್ಥೆ ಇದೆ ಅದನ್ನು ತಲುಪುತ್ತೆ. ಈ ಮಾತನ್ನು ನಾನು ಹೇಳುವಾಗ ಕೃಷ್ಣನ ಭಗವದ್ಗೀತೆ ನನ್ನ ಮನಸ್ಸಿನಲ್ಲಿ ಇದೆ. ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬರು ಹುಟ್ಟುವಾಗ 3 ಗುಣಗಳ ಸಹಿತ ಹುಟ್ಟುತ್ತಾರೆ. ಯಾವಾಗಲೂ ಈ 3 ಗುಣಗಳನ್ನು ಹೇಗೆ ಗೆಲ್ಲುವುದು ಅನ್ನೋದನ್ನು ಕೃಷ್ಣ ಸೂಚಿಸುವಾಗ ಹೇಳ್ತಾನೆ, ಪ್ರತಿಯೊಂದು ಕೂಡ ತನ್ನ ಬಲವನ್ನು ಅಧಿಕಗೊಳಿಸ್ತಾ ಇರ್ತದೆ. ನಾವು ಆವಾಗ ರಾಜಸದಿಂದ ತಾಮಸವನ್ನು ತುಳಿದು ರಾಜಸ ಮೇಲಕ್ಕೆ ಬರುತ್ತೆ, ಅಥವಾ ನಾವು ರಾಜಸವನ್ನು ಸಾತ್ವಿಕದಿಂದ ತುಳಿದರೆ ರಾಜಸ ಕಡಿಮೆಯಾಗಿ ಸಾತ್ವಿಕ ಮೇಲೆ ಬರುತ್ತೆ ಅಂತ ಕೃಷ್ಣನೇ ಭಗವದ್ಗೀತೆಯಲ್ಲಿ ಸೂಚಿಸಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನೇನು ಸೂಚಿಸಿದ್ದಾನಲ್ಲ ಅದನ್ನು ಬದುಕಿದ್ದಾನೆ. ನಿಮಗೆ ಎಲ್ಲ ಇಂಥ ಅನೇಕ ಉದಾಹರಣೆಗಳನ್ನು ನಾನು ಆಗಾಗ್ಗೆ ಕೊಡ್ತಾ ಹೋಗ್ಬೋದು. ಕೃಷ್ಣ ಯಾವುದನ್ನು ಇದು ಒಳ್ಳೆಯದಲ್ಲ, ಇದು ಹೀಗೆ ಮಾಡಿ ಅಂತ ಉಪದೇಶ ಮಾತ್ರ ಮಾಡಿ ಹೋದವನಲ್ಲ. ಪ್ರತಿಯೊಂದನ್ನು ತನ್ನ ಬದುಕಿನಲ್ಲಿ ಹಾಗೆ ಯಥಾವತ್ತಾಗಿ ನಡೆದು ತೋರಿಸಿ, ನಾನು ಅಲ್ಲೇನು ಉಪದೇಶ ಮಾಡಿದ್ದೇನಲ್ಲ ಅದು ಇಲ್ಲಿ ಕ್ರಿಯೆ ಆಗಿ ಉಳಿದಿದೆ. ಅದರಿಂದ ನನ್ನ ಮಾತುಗಳು ಯಾವುದು ಕೂಡ ನಿಮಗೆ ಉಪದೇಶಗಳಲ್ಲ, ನೀವು ಕ್ರಿಯಾತ್ಮಕವಾಗಿ ನಡೆಯಬೇಕು ಅನ್ನುವುದನ್ನು ನಾನು ಬದುಕಿ ತೋರಿಸಿ ಹೋಗಿದ್ದೇನೆ. ಹಾಗಾಗಿ ನಾನು ಕೇವಲ ಮಾತಿನ ಉಪದೇಶಕ ಅಲ್ಲ. ನಮ್ಮಲ್ಲಿ ಬಹಳ ಜನ ಮಾತಾಡ್ತಾರೆ, ಬದುಕೋದಿಲ್ಲ. ನಮ್ಮಲ್ಲಿ ಅನೇಕ ಜನ ಮಾತಾಡಿ ಹೋದವರು ಯಾಕೆ ಇವತ್ತು ಉಳಿದಿಲ್ಲ ಅಂದರೆ, ಅವ್ರು ಬರೀ ಮಾತಾಡಿದ್ದು ಮಾತ್ರ ಮಾರ್ರೆ, ಅವರ ಬದುಕೇನು ಹಾಗಿಲ್ಲ ಅಂತ ನಾವು ಈ ಕಡೆಯಿಂದ ವಿಮರ್ಶೆ ಮಾಡ್ತಾ ಇರ್ತೇವೆ. ಕೃಷ್ಣನಲ್ಲಿ ಹಾಗೆ ಮಾಡೋಕ್ಕೆ ನಿಮ್ಗೆ ಅವಕಾಶನೇ ಸಿಗಲ್ಲ. ಏನನ್ನು ಹೇಳಿದ್ದಾನ ಅದಕ್ಕೆ ಅವನು ಹೇಳಿದ, ಮಮ ವರ್ತ್ಮಾನು ವರ್ತಂತೆ ಅಂತ. ನಾನು ಹೇಗೆ ವರ್ತಿಸ್ತೇನೋ ಹಾಗೆ ಸಮಾಜ ವರ್ತಿಸ್ತದೆ, ಜನ ನನ್ನನ್ನು ನೋಡಿ ಅವರೂ ಕೂಡ ಅನುಸರಿಸ್ತಾರೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನಲ್ಲಿ ತಪ್ಪುಗಳು ಇಲ್ಲದ ಹಾಗೆ, ದೋಷಗಳಿಲ್ಲದ ಹಾಗೆ ಬದುಕಬೇಕಾಗ್ತದೆ ಅನ್ನುವ ಸೂಚನೆಯನ್ನು ತನ್ನ ಜೀವನದುದ್ದಕ್ಕೂ ಮಾಡಿ ತೋರಿಸಿದವ. ಆದ್ದರಿಂದ ಕೃಷ್ಣ ನಮಗೆ ಒಂದು ಸೂಚನೆಯನ್ನು ಕೊಟ್ಟ. ಪ್ರತಿ ಬಾಲ್ಯಾವಸ್ಥೆ ತಾಮಸದ ಗುಣಗಳಿಂದ ವೈಭವೀಕರಿಸುವಂತಹ ಸ್ಥಿತಿ. ಗೊತ್ತಿದ್ದ ಮಗು ಕೃಷ್ಣನ ಹಾಗೆ ಈ ತಾಮಸವನ್ನು ನನಗೆ ಬೇಕಾಗಿಲ್ಲ ಅಂತ ಅದನ್ನು ನಾಶ ಮಾಡ್ತಾ ಬರುತ್ತೆ. ಅದು ನಿಧಾನಕ್ಕೆ ಬೆಳೀತಾ ಅದರ ರಾಜಸ ಗುಣ ಪ್ರಬಲವಾದಾಗ ಕಾಮ, ಶ್ರೇಯಸ್ಸು, ಕೀರ್ತಿ, ಅಧಿಕಾರ, ಸಂಪತ್ತು, ಧನಮದ, ದರ್ಪ, ದಬ್ಬಾಳಿಕೆ, ತಾನು ಅನ್ನುವ ನಾಯಕತ್ವ ಇವೆಲ್ಲ ಬರುವಂತಹ ಒಂದು ವಯಸ್ಸು. ಕೃಷ್ಣನಲ್ಲಿ ನಮಗೆ ತಿಳಿದದ್ದಕ್ಕಿಂತ ಅಥವಾ ನಮ್ಮ ತಿಳುವಳಿಕೆಗೆ ಬರುವುದಕ್ಕಿಂತ ಬೇಗನೆ ಅದೆಲ್ಲ ಬಂದಿತ್ತಾದ್ದರಿಂದ ಅವನು ನೋಡಿ ಕಾಲಿಯ ಮರ್ದನದ ಮೂಲಕ ಕಾಮಕ್ಕೆ ಯಾವ ಸ್ಥಾನ ಅಂತ ತೋರಿಸಿಬಿಟ್ಟ. ಅದು ಅಗತ್ಯಕ್ಕೆ ಬಳಸಬೇಕಾದ ಸಂತಾನ ವೃದ್ಧಿಗೆ ಭಗವಂತ ಕೊಟ್ಟಿರುವ ಶಕ್ತಿ. ಅದು ರಮಣಕ ದ್ವೀಪದಲ್ಲಿದ್ದರೆ ಚಂದ, ಯಮುನಾ ನದಿಯನ್ನು ತೀರ್ಥ ಇರುವಂತಹ ಯಮುನಾ ನದಿಯನ್ನು ವಿಷ ಮಾಡುವುದಲ್ಲ ಅಂತ ಕೊಟ್ಟು ಆ ಸೂಚನೆಯ ಮೂಲಕ ಕಾಮಕ್ಕೆ ಯಾವ ಸ್ಥಾನ ಅಂತ ಹೇಳಿದ. ಇದರ ನಂತರ ನಾನು ನಿಮಗೆ ಹೇಳಿದೆ, ಕೃಷ್ಣ ಒಂದು ವೇಣುನಾದದ ಮೂಲಕ ವಿಶೇಷವಾದ ಒಂದು ಆಯಾಮವನ್ನು ಅಲ್ಲಿ ಕೊಟ್ಟಿದ್ದಾನೆ ಅಂತ. ತುಂಬ ಸುಂದರವಾದ ವೇಣುಗೀತ ಅಂತ ಭಾಗ ಇದೆ. ನೀವು ಶ್ರೀಮದ್ ಭಾಗವತವನ್ನು ಆ ಎಲ್ಲ ಕಾರಣಗಳಿಗಾಗಿ ಓದಬಹುದು. ನಿಮಗೆ ಕಾವ್ಯಾಸ್ವಾದನೆ ಇದ್ದರೆ, ಒಂದು ಒಳ್ಳೆಯ ರಮಣೀಯವಾದ ಪ್ರೇಮ ವಲಯದಲ್ಲಿ ಭಗವದ್ಭಕ್ತಿಯ ಪ್ರೇಮ ವಲಯ ಹೇಗಿರ್ತದೆ ಅಂತ ನೋಡಬೇಕು ಅನ್ನುವ ಹಸಿವಿದ್ದರೆ ಗೋಪಿಗೀತವನ್ನು, ವೇಣುಗೀತೆಯನ್ನೆಲ್ಲ ತುಂಬ ಹೃದಯವಾಗಿ ಆನಂದಿಸಬಹುದು. ಕೃಷ್ಣನ ವೇಣುಗೀತೆಯನ್ನು ನಾನು ನಿಮಗೆ ಹೇಳಿದೆ. ಒಂದು ಕಟ್ಟಿಗೆ ಕೂಡ ಉಪಯೋಗ ಮಾಡದ ಬಿದಿರನ್ನು ಸಾರ್ವಕಾಲಿಕವಾಗಿ ಯಾವ ಜಗತ್ತಿನ ಪ್ರತಿಯೊಬ್ಬ ಹೃದಯ ಇರುವವನು ಒಮ್ಮೆ ಸೆಳೆದು ನೋಡಬೇಕು ಅಂಥದ್ದೊಂದು ಆ ಕೊಳಲು ಅನ್ನುವ ಸಾಧನ ಮಾಡಿಬಿಟ್ಟ ಶ್ರೀಕೃಷ್ಣ. ಏನು ಪುಣ್ಯ ಮಾಡಿತ್ತೋ ಏನೋ ಅಂತ ಹೇಳಿ ದಾಸರು ಕೂಡ ನಿನ್ನ
ಕರವ ಸೇರಿತು, ಏನು ಪುಣ್ಯ ಮಾಡಿ ಕೃಷ್ಣನ ಕರವ ಸೇರಿತೋ ಕೊಳಲು ಅಂತ ಅವರು ಹಾಡಿದರು, ದಾಸರು ಹಾಡಿದರು. ಇನ್ಯಾರೋ ಯಾರಿಗೂ ಸಿಗದ ತುಟಿಯ ಸ್ಪರ್ಶ ನಿನಗೆ ಸಿಕ್ಕಿತಲ್ಲ ಅಂತ ಅದರ ಬಗ್ಗೆ ಕೊಂಡಾಡುವಷ್ಟು ಪುಣ್ಯ ಮಾಡಿದ ಒಂದು ಜೀವಂತ ಪದಾರ್ಥವಾಯಿತು ಕಟ್ಟಿಗೆ ಅನ್ನಿಸುವ ಬಿದಿರು. ಅಂತಹ ಬಿದಿರನ್ನು ಕೊಳಲು ಮಾಡಿದಾಗ ಕೃಷ್ಣ ಬಹಳ ಒಂದು ಬದುಕನ್ನು ನಡೆಸುವ ಕ್ರಮವೇ ಬಹಳ ಸುಂದರ. ಆ ಕೊಳಲು ಯಾಕೆ ಊದಿದ್ದಾನೆ, ಇದು ಬಹಳ ವಿಶೇಷ. ಅವನು ಹೇಗೆ ಊದ್ತಿದ್ದ, ಅವನು ಊದುವ ಒಂದು ನಾದದಿಂದ ಯಾವ ಮಟ್ಟಕ್ಕೆ ಪ್ರಭಾವ ಆಗ್ತಿತ್ತು ಅಂದರೆ ಒಂದೊಂದು ಪರಿಣಾಮಗಳನ್ನು ಹೇಳ್ತಾ ಹೋಗ್ತಾರೆ ವೇದವ್ಯಾಸರು. ಅಂತಿಂಥ ಪರಿಣಾಮ ಅಲ್ಲ. ಕೃಷ್ಣ ಕೊಳಲನ್ನು ಊದುವುದಕ್ಕೆ ಆರಂಭ ಮಾಡಿದ ತಕ್ಷಣ ಗಿಡಮರಗಳೆಲ್ಲ ಅಲ್ಲೇ ನಿಂತಲ್ಲಿ ತಲೆಯನ್ನು ಅಲುಗಾಡಿಸಿ ಆನಂದಿಸ್ತಿದ್ದಾವೇನೋ ಅನ್ನುವ ಹಾಗೆ ಆ ನಿಂತಲ್ಲೇ ತೂಗಲಿಕ್ಕೆ ಪ್ರಾರಂಭ ಮಾಡ್ತಿದ್ದುವಂತೆ. ಗಿಡಮರಗಳು ಮಾತ್ರ ಹಾಗೆ ಪ್ರತಿಕ್ರಿಯಿಸ್ತವೆ ಅಂತಂದರೆ ಇಲ್ಲ, ಪಕ್ಷಿಗಳೆಲ್ಲ ಹೀಗೆ ಕೊರಳನ್ನು ಎತ್ತಿ ಅದು ಬರುವ ಕೂಗು ಎಲ್ಲಿಂದ ಅಂತ ಹೀಗೆ ಕೇಳ್ತಿದ್ದಾವೆ ಅನ್ನುವ ಹಾಗೆ ಮರದಲ್ಲಿದ್ದಂತಹ ಮರದ ಪಕ್ಷಿಗಳೆಲ್ಲ ಆಸ್ವಾದಿಸ್ತಿದ್ದುವಂತೆ. ಹಾಗೆ ಪಶು ಪಕ್ಷಿಗಳು ಹೇಗೆ ಅದನ್ನು ಸ್ಪಂದಿಸ್ತಿದ್ದುವು ಅಂತಂದರೆ ಪಕ್ಷಿಗಳ ಜೊತೆಗೆ ಅಲ್ಲಲ್ಲೋ ಜಿಂಕೆಗಳು ಓಡಾಡ್ತಿದ್ರೆ ಹಾಗೆ ನಿತ್ತು ಬಿಡ್ತಿದ್ವಂತೆ, ತಮ್ಮ ಕಿವಿಯನ್ನು ಹೀಗೆ ತೆರೆದು ಇದು ಎಲ್ಲಿಂದ ಬರ್ತಿದೆ ಈ ನಾದ ಅಂತ. ಆಗ ಬರೇ ಜಿಂಕೆಯೋ ಪಕ್ಷಿಯೋ ಮರವೋ ಮಾತ್ರವಲ್ಲ, ಹಸುಗಳು ಮೇಯುವುದನ್ನು ಬಿಟ್ಟು ಕಿವಿಯನ್ನು ಹೀಗೆ ಅರಳಿಸಿ ಇದು ಎಲ್ಲಿಯೋ ಕೇಳ್ತಿದೆಯಲ್ಲ, ಇದು ಯಾರು ನುಡಿಸೋದು ಅಂತ ಅಲ್ಲಲ್ಲೇ ಸ್ಥಿರವಾಗಿ ಬಿಡ್ತಿದ್ದುವಂತೆ. ಯಾರೋ ಹೆಣ್ಣು ಮಕ್ಕಳು ತಮ್ಮ ಪಾಡಿಗೆ ಅಡಿಗೆ ಮಾಡ್ತಿದ್ದವರು ಅಡಿಗೆಯ ಅನ್ನ ಸೀದು ಹೋಯ್ತೋ ಬೆಂದಿತೋ ಗೊತ್ತಿಲ್ಲದೆ ಮೈ ಮರೆತು ಅಲ್ಲಿಂದ ಓಡಿ ಬಂದು ಬಿಡ್ತಿದ್ರಂತೆ ಆ ನಾದ ಇರುವಲ್ಲಿಗೆ. ಹೀಗೆ ಹೆಣ್ಣು ಮಕ್ಕಳು ಒಂದೊಂದು ಕೆಲಸದಲ್ಲಿದ್ದವರು, ಯಾರೋ ಮಗುವಿಗೆ ಹಾಲು ಉಡ್ತಿದ್ದಾಳೆ ತಾಯಿ, ಆ ಮಗು ಅರ್ಧ ಹಾಲು ಉಂಡಿದೆ, ಅವಳಿಗೆ ಎಚ್ಚರ ತಪ್ಪಿದ ಹಾಗೆ ಆ ಮಗುವನ್ನಲ್ಲೇ ಹಾಕಿದ್ಲಂತೆ, ಕೃಷ್ಣನ ವೇಣುನಾದಕ್ಕೆ ಓಡಿದಳಂತೆ. ಮತ್ಯಾರೋ ಅರೆಬರೆ ಸೀರೆ ಉಟ್ಟಿದ್ದಾಳೆ, ಪೂರ ಉಟ್ಟಿಲ್ಲ, ಸ್ನಾನ ಮಾಡಿ ಬಂದಿದ್ದಾಳೆ, ಅಷ್ಟರಲ್ಲಿ ನಾದ ಕೇಳಿ ಅದು ಏನು ನೆರಿಗೆ ಕಟ್ಟಿದ್ನೋ ಸೆರಗು ಹೊದ್ದನೋ ಗೊತ್ತಿಲ್ಲ, ಮೈ ಬಿಟ್ಟು ಓಡ್ತಿದ್ದಾಳೇನೋ ಅನ್ನುವ ಹಾಗೆ ಓಡಿದಳಂತೆ ಕೃಷ್ಣನ ವೇಣುನಾದಕ್ಕೆ. ಅಷ್ಟರಲ್ಲಿ ಯಾರೋ ಗಂಡನಿಗೆ ಊಟ ಬಡಿಸ್ತಿದ್ದವರು ಅರ್ಧ ಬಡಿಸಿ ಅಲ್ಲೇ ಪಾತ್ರೆ ಕುಕ್ಕಿ ಓಡ್ತಿದ್ರಂತೆ, ಗಂಡ ಅಲ್ಲೇ ಅರ್ಧ ಊಟ. ಇದು ಕೃಷ್ಣನ ವೇಣುನಾದದ ಪರಿಣಾಮವಾಗಿ ಅಷ್ಟೂ ಜನ ಯಾವ ಭೇದ ಭಾವವಿಲ್ಲದೆ ಎಲ್ಲ ಹೆಣ್ಣು ಮಕ್ಕಳು, ಯಾರೋ ಒಬ್ಬಳು ಹೀಗೆ ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಅಲ್ಲೇ ಕಾಡಿಗೆ ಕಣ್ಣಲ್ಲಿ ಇದೆಯಾ ಕೈಯಲ್ಲಿದೆಯಾ, ಕೈಯಲ್ಲಿ ಕರಡಿಕೆ ಇದೆ ಯಾವುದೂ ಗೊತ್ತಿಲ್ಲ, ಹಾಗೆ ಓಡಿ ಬಂದಿದ್ಲು ಅಂತ. ಈ ಥರ ಒಂದು ವಿಶೇಷ ಪರಿಣಾಮದ ವಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಬಂದು ಕೃಷ್ಣನ ವೇಣುನಾದದ ಸಮೀಪಕ್ಕೆ ಬಂದು ಸೇರಿದರಂತೆ ಹೇಮಂತ ಋತುವಿನಲ್ಲಿ. ಕೃಷ್ಣ ಹೀಗೊಂದು ವೇಣುನಾದ ಮಾಡ್ತಿದ್ದಾಗ ಬಂದ ಪರಿಣಾಮಕ್ಕೆ ಮರುಳಾದ ಜನ, ಮಕ್ಕಳು, ಹೆಣ್ಣು ಮಕ್ಕಳು, ಪಶು ಪಕ್ಷಿಗಳು, ಗಂಡಸರ ಉಲ್ಲೇಖ ಇಲ್ಲ. ತಪ್ಪು ಭಾವಿಸಬಾರದು. ಗಂಡಸರಿಗೆ ಭಕ್ತಿ ಕಡಿಮೆ ಅಂತ ಅನೇಕ ಕಡೆ ಉಲ್ಲೇಖ ಇದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಇಲ್ಲಿ ಹೇಳುವಾಗ ನೋಡಿ, ಗಂಡಸರ ಸಂಖ್ಯೆ ಎಲ್ಲಿದೆ, ಯಾಕಿಲ್ಲ, ಏನು ಕಾರಣ, ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ನಾನು ನಿನ್ನೆ ಹೇಳಿದೆ, ಗೋಪಿಕೆಯರ ಮೇಲೆ ಭಕ್ತಿಗೂ ಭಕ್ತರ ಮೇಲೆ ಭಕ್ತಿಗೂ ವ್ಯತ್ಯಾಸ ಇದೆ ಅಂತ. ಯಾರು ಭಗವಂತನಿಗೆ ಅರ್ಪಿಸಿಕೊಂಡ ಹೆಣ್ಣಾಗ್ತಾನಲ್ಲ, ಆ ಭಕ್ತಿ ಬೇರೆ, ಅದು ಗೋಪಿಕೆಯರ ಭಕ್ತಿ. ಭಗವಂತನಿಗೆ ಒಬ್ಬ ಭಕ್ತ ಅರ್ಪಿಸಿಕೊಳ್ಳುವಾಗ ತಾನು ಸ್ತ್ರೀ ಅಂತ ಭಾವಿಸಿ ಅರ್ಪಿಸಿಕೊಂಡರೆ ಅದು ಗೋಪಿಕಾ ಭಕ್ತಿ. ಇಲ್ಲದಿದ್ದರೆ ತಾನು ಒಬ್ಬ ಭಕ್ತ ಅನ್ನುವ ಪುರುಷ ಭಕ್ತಿ, ನಾನು ಗಂಡಸು ಅಂತ ತಿಳ್ಕೊಂಡೇ ಮಾಡುವ ಭಕ್ತಿ, ಅದು ಪರಿಪೂರ್ಣವಲ್ಲ. ಇದಕ್ಕೆ ಕಾರಣಗಳನ್ನೆಲ್ಲ ನಾನು ಆ ಬಳಿಕ ಕೊಡ್ತೀನಿ, ಮುಂದೆ ಸಂದರ್ಭ ಬರುತ್ತೆ. ಇಂಥ ವಿಷ್ಣು ಸಹಸ್ರನಾಮ ಪಠನ ಮಾಡುವಾಗ ಮಕ್ಕಳ ಜೊತೆಗೆ ತಾಯಿಗೆ ಅನಿಸುತ್ತೆ ನಾನು ಕಲಿತು ಬಿಡಬೇಕು ಅಂತ, ತಂದೆಗೆ ಯಾವತ್ತೂ ಅನಿಸಲ್ಲ. ನಮ್ಮ ಅಪ್ಪ ಒಂದು ಕಾಲಕ್ಕೆ ನನಗೆ ಈಗ ಇಲ್ಲಿ ಕೂತ್ಕೊಂಡಾಗ ಅನ್ನಿಸ್ತಿತ್ತು, ನಮ್ಮ ಅಪ್ಪ 70ರ ದಶಕದಲ್ಲಿ ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಹೆಣ್ಮಕ್ಳು ಹೇಳಬಾರ್ದು ಅಂತ ಬಹಳ ಮಡಿವಂತ ಪರಂಪರೆಯ ಮಠೀಯ ಜನ
ಖಂಡತುಂಡವಾಗಿ ಹೆಣ್ಣು ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳಬಾರ್ದು ಅಂತ ಹೇಳ್ತಾ ಇದ್ದ ಕಾಲಘಟ್ಟ. ಆಗ ನಮ್ಮ ಅಪ್ಪ ಒಂದು ಮಾತು ಹೇಳ್ತಾರೆ, ಗಂಡಸರು ಹೇಗೂ ಹೇಳೋದಿಲ್ಲ, ಅವ್ರ ಜನ್ಮಕ್ಕೆ ವಿಷ್ಣು ಸಹಸ್ರನಾಮ ಹೇಳೋದಿಲ್ಲ, ಹೆಂಗಸರಿಗೊಂದು ಹೇಳಬೇಕು ಅನ್ನೋ ಭಕ್ತಿ ಇದೆ, ಅದನ್ನು ಹೇಳಬೇಡ ಅಂತ ಹೇಳಿ ವಿಷ್ಣು ಸಹಸ್ರನಾಮವನ್ನು ನಿರ್ನಾಮ ಮಾಡ್ತಾ ಇದ್ದಾರೆ ಈ ಮತೀಯ ಪಂಥದವರು. ನೀವು ಎಲ್ಲರೂ ಹೇಳಿ ಅಂತ ಆ ಕಾಲಕ್ಕೆ ಘೋಷಿಸಿದ್ದು ನಮ್ಮ ಅಪ್ಪ. ನನಗೆ ಅನ್ನಿಸ್ತು ಇದೆಲ್ಲ ಅದರ ಪರಿಣಾಮವೇನು ಅಂತ. ಅಷ್ಟು ಜನ ಇವತ್ತು ಹೇಳುವ ಹಾಗೆ ಆಯ್ತಲ್ಲ. ಎಲ್ಲೋ ನಮ್ಮ ಅಪ್ಪನ ಆ ಪರಂಪರೆಯ ಮಾತು ಖಡಾಖಂಡಿತವಾಗಿ ಎಲ್ಲಿವರೆಗೆ ಅಂದರೆ, ನಮ್ಮ ಅಪ್ಪ ಆ ಕಾಲಕ್ಕೆ ಎಂಥ ಧೈರ್ಯ ಕೊಟ್ಟಿರ್ಬೋದು. ನಾನು ಎಣಿಸೋದು 70ರ ದಶಕ ಅಂದರೆ ಈಗ ಎಷ್ಟು ವರ್ಷಗಳ ಹಿಂದೆ ಅಂತ ನೀವು ಭಾವಿಸಿ, 60-65 ವರ್ಷಗಳ ಹಿಂದಿನ ಮಾತು. ನಮ್ಮ ಅಪ್ಪನಿಗೆ ಯಾರೋ ಹೀಗೆ ಅವರು ಎಲ್ಲರಿಗೂ ಹೆಣ್ಮಕ್ಳಿಗೆ ನೀವು ಹೇಳಿ, ಏನೂ ಆಗೋದಿಲ್ಲ, ನೀವು ಹೇಳಿ, ಯಾವ ಜಾತಿ ಮತ ನೋಡಬೇಡಿ, ನಿಮಗೆ ಭಕ್ತಿ ಇದೆ ಹೇಳಿ ಅಂತ ಎಲ್ಲರಿಗೂ ಪ್ರಚೋದನೆ ಮಾಡುತ್ತಾರೆ. ಒಂದು ಬ್ರಾಹ್ಮಣ ಕುಟುಂಬದ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ವಿಷ್ಣು ಸಹಸ್ರನಾಮವನ್ನು ಬಹಳ ಭಕ್ತಿಯಿಂದ ಹೇಳಕ್ಕೆ ಶುರು ಮಾಡ್ತಾಳೆ ಅಪ್ಪನ ಕಾರಣವಾಗಿ. ನಿಮಗೆ ಗೊತ್ತು, ಮಡಿವಂತರು ಬೇರೆ ಬೇರೆ ಥರ ಹೆದರಿಸ್ತಾರೆ. ಆ ಹೆಣ್ಣು ಮಗಳಿಗೆ ಮನೆಯ ಗಂಡಸರು ಬಂದು ಹೆದರಿಸ್ತಾರೆ. ಹೇಗೆ ಹೆದರಿಸ್ತಾರೆ ಅಂದರೆ, ನೀನು ಹೀಗೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳಿದರೆ ನೀನು ನರಕಕ್ಕೆ ಹೋಗ್ತೀ ಅಂತ ಹೆದರಿಸ್ತಾರೆ. ಅವಳು ಬ್ರಾಹ್ಮಣ ಮನೆತನದ ಬಹಳ ಸಂಪ್ರದಾಯಸ್ಥ ಕುಟುಂಬದ ಹೆಣ್ಮಗಳು. ಅವಳಿಗೆ ಭಯ ಶುರುವಾಗತ್ತೆ. ಅವಳು ನೆಕ್ಸ್ಟ್ ಟೈಮ್ ಅಪ್ಪ ಬರುವಾಗ, ನಾನೀಗ ವಿಷ್ಣು ಸಹಸ್ರನಾಮ ಹೇಳೋದಿಲ್ಲ. ಯಾಕೆ ಕೇಳ್ತಾರೆ ಅಪ್ಪ. ಯಾಕೆ ಅಂದರೆ, ನಾನು ಹೇಳಿದರೆ ನಾನು ನರಕಕ್ಕೆ ಹೋಗ್ತೇನೆ ಅಂತ ನನಗೆ ನನ್ನ ಮನೆಯವರು ಹೇಳಿದ್ದಾರೆ, ಅದಕ್ಕೆ ನಾನು ಹೆದರಿ ಬಿಟ್ಟಿದ್ದೇನೆ. ನೋಡಿ, ಆ ಕಾಲಕ್ಕೆ ನಮ್ಮ ಅಪ್ಪ ಕೊಟ್ಟ ಧೈರ್ಯ. ವಿಷ್ಣು ಸಹಸ್ರನಾಮವನ್ನು ನೀವು ಹೇಳೋದರಿಂದ ಏನಾದರೂ ಪಾಪ ಬಂದರೆ ನೀನೊಂದು ಕೆಲಸ ಮಾಡು, ಪ್ರತಿ ಸಾರಿ ನೀನು ವಿಷ್ಣು ಸಹಸ್ರನಾಮ ಹೇಳುವಾಗ ನಾನು ಹೇಳಿದ್ದರಿಂದ ಏನಾದರೂ ಪಾಪ ಬಂದರೆ ಅದು ಬನ್ನಂಜೆಯವರಿಗೆ ಸಲ್ಲಲಿ ಅಂತ ಹೇಳಿ ಪ್ರಾರ್ಥನೆ ಮಾಡು, ನಾನು ತಗೊಳ್ತೇನೆ ಆ ಪಾಪಗಳನ್ನು, ನೀನು ಹೇಳು. ಈ ಧೈರ್ಯ ಕೊಟ್ಟ ಹಾಗೆ ಕೃಷ್ಣನ ಧೈರ್ಯಗಳೆಲ್ಲ ಉಂಟಲ್ಲ, ಎಷ್ಟೋ ಸಾರಿ ನಮಗೆ ಹಾಗೆ ಪ್ರಚೋದನೆ ಮಾಡುವ ಹಾಗೆ ಇದೆ. ಅವನು ಇಷ್ಟು ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡ್ತಾನೆ. ಯಾವ ಮಟ್ಟಕ್ಕೆ ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೇಣುವಿನಿಂದ ಮಾಡಿ ಇದು ಏನು ನೋಡಿ, ಮೊದಲು ಆಕಾಶ ತತ್ವದಿಂದ ಭಗವಂತ ನಮ್ಮೊಳಗೆ ಎಂಟರಾಗುವುದು. ಶ್ರುತಿ ನಮಗೆ ಕೇಳಲಿಕ್ಕೆ ಶುರು ಆಗಬೇಕು. ಮೊದಲು ಕೇಳಲಿಕ್ಕೆ ಶುರುವಾದರೆ ಭಗವಂತ ತಾನಾಗಿ ಆಕಾಶ ತತ್ವದಿಂದ ಒಳಗೆ ಬಂದು ಎಂಟರಾಗ್ತಾನೆ, ನಮ್ಮ ಹೃದಯ ತತ್ವದಲ್ಲಿ ಕೂತ್ಕೋತಾನೆ. ಹಾಗೆ ಕೂತ್ಕೊಂಡ ಪರಿಣಾಮ ಇವರೆಲ್ಲ ಮರುಳಾಗಿ ಬಂದು ಬಿಟ್ಟಿದ್ದಾರೆ ಮನೆ ಮಠ ಬಿಟ್ಟು. ನಾವು ನಿನ್ನ ವೇಣುಗೀತೆ ಕೇಳಕ್ಕೆ ಬಂದಿದ್ದೀವಿ ಅಂತ. ನಾನು ಬಹಳ ಬಾರಿ ಈ ಕೊಳಲಿನ ಕುರಿತಾಗಿ ಸುಮ್ಮನೆ ನನಗನ್ನಿಸಿದ ಅದು ಹೇಗೆ ಸಂಭವಿಸಿರಬಹುದು ಅಂತ, ಹಾಗೊಂದು ಕೊಳಲು ಹುಟ್ಟಿತು ಹೇಗೆ ಕೃಷ್ಣನ ಕೈಯಲ್ಲಿ ಅಂತ ಯೋಚನೆ ಮಾಡಿದಾಗ ನಾನು ಅಂದ್ಕೊಳ್ಳೋದು, ಅದು ಒಳಗೆ ಆ ಬಿದಿರಿನ ಕೂಗು, ಅದು ಶಿಳ್ಳೆ ಹೊಡೆಯೋದು ನೋಡಿ, ಅದು ನಿರಂತರ ಶಿಳ್ಳೆ ಹೊಡೆಯುತ್ತೆ. ನಿಮಗೆ ಗೊತ್ತಿರಬಹುದು, ಬಿದಿರು ಮೆಳೆ ಗಾಳಿಗೆ ಅಂತ ಶಿಳ್ಳೆ ಹೊಡೆಯುತ್ತೆ. ಅದು ಹೆಂಗೆ ಶಿಳ್ಳೆ ಹೊಡೆಯುತ್ತೆ ಅಂದರೆ ಅದರ ಕೂಗಿನ ಹಾಗೆ. ನನ್ನನ್ನು ಯಾವಾಗ ಕರ್ಕೋತಿ ಆ ಕೂಗು ಬಹುಶಃ ಭಗವಂತನಿಗೆ ಕನೆಕ್ಟ್ ಆದದ್ದಕ್ಕೆ ಅವನದನ್ನು ಕೊಳಲು ಮಾಡಿದ ಇರಬೇಕು. ಅದಕ್ಕೇನೆ ನಮ್ಮ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಥವಾ ಅಂಬಿಕಾತನಯ ದತ್ತರು ಬಹಳ ಸುಂದರವಾಗಿ ಆ ಕೊಳಲನ್ನೇ, ಆ ಗೋಪಿ ಗೀತವನ್ನು ಅಥವಾ ವೇಣುಗೀತೆಯನ್ನು ಇಟ್ಟುಕೊಂಡೇ ಒಂದು ಕಾವ್ಯ ಅಥವಾ ಕವಿತೆಯನ್ನು ರಚಿಸಿದರು. ಅದರ ಎಲ್ಲ ಸಾಲುಗಳು ನನಗೆ ಬರೋದಿಲ್ಲ, ಆದರೆ ನಾನು ಏನು ಈಗ ಹೇಳಿದೆ ಅದೆಲ್ಲವನ್ನು ಅದು ಆ ಕವಿತೆ ಅವರು ಕಟ್ಟಿಕೊಟ್ಟಿದ್ದಾರೆ. ತಿರುವು ಗಿವಿಯ ಮಾಡಿ ಆವು ನಿಂತಿತ್ತಕ್ಕ ನಿಂತಲ್ಲೇನೆ, ನೀನು ಕೂಡ ನಡೆಯದೇನೆ ಬೀದಿಯಲ್ಲೇ ತಡೆದು ನಿಂತಿ, ಕೊಳಲ ನೂದಿದನೇನೆ ಕೃಷ್ಣ ಕೊಳಲ ನೂದಿದನೇನೆ, ಕಣ್ಣ ನೀರು ಸುರಿಯಿತೇಕೆ ನಿನ್ನ ಚಿತ್ತ ಕರಗಿತೇನೆ, ಯಾವ ಭಾವ ಪಾಕವಾಗಿ ತುಂಬಿ ತುಳುಕಿ ಸೂಸಿತಿಲ್ಲಿ, ಕೊಳಲ ನೂದಿದನೇನೆ ಕೃಷ್ಣ ಕೊಳಲ ನೂದಿದನೇನೆ. ಬಿದಿರು ಮೆಳೆಗಳೆಲ್ಲ ಇನ್ನೂ ಶಿಳ್ಳು ಹಾಕ್ತಾವ ಹಾಂಗ, ಕಳೆದು ಹೋದ ನಲ್ಲೆಗಾಗಿ ಹುಡುಕುತ್ತಿರುವ ನಲ್ಲನಂತೆ, ಕೊಳಲ ನೂದಿದನೇನೆ ಕೃಷ್ಣ ಕೊಳಲ ನೂದಿದನೇನೆ. ಜುಮ್ಮು ತಟ್ಟಿ ಯಮುನೆ ಇನ್ನು ಮಂದ ಗಮನೆ ಆಗಿರುವಳು, ಕನಸಿನಲ್ಲಿ ಕಂಡಿನಿಯಾನ ನೆನೆಸಿಕೊಂಡು ನಡುಗುವಂತೆ, ಕೊಳಲ ನೂದಿದನೇನೆ ಕೃಷ್ಣ ಕೊಳಲ ನೂದಿದನೇನೆ. ರಂಗ ತಾನು ಇದ್ದಲ್ಲಿಂದ ತನ್ನನಲ್ಲೇ ಯರಿಗೆಲ್ಲ ಗಾಳಿ ಸುಳಿಯ ತಾನವಿಡಿದು
ಮುತ್ತ ತೇಲಿ ಬಿಟ್ಟನೇನ ಫ್ಲೈಂಗ್ ಕಿಸ್ ಕೊಟ್ನ, ಮುತ್ತ ತೇಲಿ ಬಿಟ್ಟನೇನ ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ಕೋಲು ಹಾಕಿದಂತೆ ಕಾಲ ತಾಳದಲ್ಲಿ ಕುಣಿಯುತ್ತಿರಲು, ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ಯಾವ ಜನ್ಮದಲ್ಲೋ ಏನೋ ನಾವು ತೊರೆದು ಬಂದ ಕರುಳು ಜೀವ ಮಿಡಿಸಿ ನುಡಿಸಿ ನುಡಿಸಿ ತಾಯೇ ಬಾರೆ ಎನ್ನುವಂತೆ ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ಇದು ಬಹಳ ಸುಂದರವಾಗಿ ಅಂಬಿಕಾತನೇ ಇದ್ದಾರೆ. 40-50 ಪದ್ಯಗಳಿವೆ. ನಾನೊಂದು 8-5 ಹೇಳಿದೆ ನಿಮಗೆ. ಬಹಳ ಅದ್ಭುತವಾಗಿ ಇಡೀ ವೇಣುಗೀತೆಯನ್ನೇ ಅವರು ಕಣ್ಣಲ್ಲಿಟ್ಟುಕೊಂಡು ಕನ್ನಡ ಭಾಷೆಯಲ್ಲಿ ಅದನ್ನು ಬರೆದ ಹಾಗೆ ಆ ಥರದ ಪರಿಣಾಮ ನದಿಯ ಮೇಲೆ, ಗಿಡದ ಮೇಲೆ, ಪಶು ಪಕ್ಷಿಯ ಮೇಲೆ, ಮನುಷ್ಯರ ಮೇಲೆ, ಹಸುವಿನ ಮೇಲೆ, ಎಲ್ಲ ಗುಡ್ಡ ಗಾಡುಗಳ ಮೇಲೆ ಪರಿಣಾಮ ಬೀರಿದ ಆ ವೇಣುನಾದದಿಂದ ಎಲ್ಲ ಜನ ಬಂದು ಸೇರಿದ್ರಂತೆ. ಬೃಂದಾವನದ ಅಷ್ಟೂ ಮಂದಿ, ನಂದಗೋಪನ ಅಷ್ಟೂ ಗೋಪಾಲಕರು ಪ್ರತಿಯೊಬ್ಬರು ಇದ್ದಾರೆ. ಕೃಷ್ಣ ಹೀಗೆ ನೋಡಿ ಹೇಳಿದನಂತೆ, ಯಾಕೆ ಬಂದಿದ್ದೀರಿ? ಎಲ್ಲ ಕೆಲಸ ಬಿಟ್ಟು ಬರತಕ್ಕದ್ದಲ್ಲ, ನಿಮ್ಮ ಕರ್ತವ್ಯ ಮಾಡಿ ಹೋಗಿ ಹೋಗಿ ಅಂತ. ಇವರು ಒಳ್ಳೆ ಕಥೆ ಆಯಿತು ಮಾರಾಯ, ಬಿಟ್ಕೊಂಡು ಬಂದಿದ್ದೀವಿ, ಹೇಗುಂಟೋ ಹಾಗೆ ಬಂದಿದ್ದೀವಿ ಮನೆಯಲ್ಲಿ. ನಾವು ನಿನಗೆ ಮೈ ಸೋತು ಮನಸ್ಸೋತು ಎಲ್ಲ ಬಿಟ್ಟು ಬಂದವರು, ನಮಗೆ ನಿನ್ನ ಆ ಅನುಭವದ ಆ ಅಧ್ಯಾತ್ಮವೋ ಸಂತೋಷವೋ ಯಾವುದನ್ನು ಅಪೇಕ್ಷಿಸಿದ್ದವರು ಅವ್ರಿಗೆ ಗೊತ್ತಿಲ್ಲ, ಅದು ಸಿಗದೆ ನಾವು ಹೋಗಲ್ಲ ಅಂತ ಕೃಷ್ಣ ಭರವಸೆ ಕೊಡ್ತಾನೆ. ಈಗಲ್ಲ, ಮುಂದೆ ಶರದೃತು ಬರಲಿ, ಆಗ ನಾನು ನಿಮ್ಮನ್ನು ಕರೆಸಿಕೊಳ್ತೇನೆ, ಈಗ ಮರಳಿ ಹೋಗಿ ಅಂತ. ಹೀಗೆ ವೇಣುಗೀತೆಯ ಪ್ರಭಾವಕ್ಕೆ ಮೊದಲು ಗೋಪಿಕೆಯರು ಒಳಗಾದರು. ಅವರ ಒಳಗೆ ಅವನು ಪ್ರವೇಶ ಆಗಿದ್ದಾನೆ. ಎಷ್ಟು ಗುಂಗುಂನಾದ ಅಂತಂದರೆ ಅದು ಬಿಡಲಾಗದೆ ಸೆಳೆಯುತ್ತಿದೆ. ಯಾವಾಗ ಅದನ್ನು ತಾವು ಅನುಭವಿಸ್ತೇವೆ ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಅದೇ ಗುಂಗಿನಲ್ಲಿ ಕಾತ್ಯಾಯನಿ ವ್ರತ ಪ್ರಾರಂಭ ಮಾಡ್ತಾರೆ. ಎಷ್ಟು ಕಾತ್ಯಾಯನಿ ವ್ರತದ ಅವರ ತನ್ಮಯತೆ ಅಂದರೆ, ನಮಗೆ ಕೃಷ್ಣನೇ ನಮ್ಮ ಪತಿಯಾಗಬೇಕು, ಕೃಷ್ಣನೇ ನಮಗೆ ಎಲ್ಲ ಸೇವೆ ಮಾಡುವುದಕ್ಕೆ, ನಾವು ಅವನನ್ನು ಪೂಜಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವ ಕಾತ್ಯಾಯನಿ ವ್ರತ ನಿರಂತರ ಮಾಡಿಕೊಂಡು ಅದರ ಮುಕ್ತಾಯದ ದಿನ ಅನ್ನುವ ಹಾಗೆ ಅವರು ಕಾತ್ಯಾಯನಿ ವ್ರತದ ಸಮಾಪ್ತಿಗೆ ಯಮುನಾ ನದಿಗೆ ಸ್ನಾನಕ್ಕೆ ಬರ್ತಾರೆ. ಸ್ನಾನಕ್ಕೆ ಬರುವಾಗ ಕಾತ್ಯಾಯನಿ ವ್ರತದ ಸ್ನಾನದ ಆ ದಿನ ಕೃಷ್ಣ ಗಮನ ಇಟ್ಟಿದ್ದಾನೆ ನೋಡಿ. ಪುಟ್ಟ ಬಾಲಕ 8ರ ಒಳಗಿನವ, ಪೌಗಂಡಾವಸ್ಥೆ ಇನ್ನು 5ರಿಂದ 10ರ ಒಳಗಿನದ್ದು. ಆಗ ಕೃಷ್ಣ ಈ ವೇಣುನಾದದಿಂದ ಪ್ರಭಾವಿತರಾದ ಈ ಜೀವರಾಶಿಗಳ ಒಳಗೆ ಏನು ನಡೀತಿದೆ ಅಂತ ಗಮನಿಸ್ತಾ ಇದ್ದಾನೆ. ಅಲ್ಲಿಂದ ಆ ಸ್ನಾನ ಮುಗಿಸ್ಲಿಕ್ಕೆ ಸ್ನಾನಕ್ಕೆ ಇಳಿದಂತಹ ಯಮುನಾ ನದಿಯ ಆ ಹೆಣ್ಣು ಮಕ್ಕಳು ಗೋಪಿಕೆಯರು ಸ್ನಾನ ಮುಗಿಸಿ ಮೇಲೆ ಬರುವುದರೊಳಗಾಗಿ ಕೃಷ್ಣ ಅಷ್ಟೂ ವಸ್ತ್ರಾಪಹರಣ ಮಾಡಿ ಮರದ ಮೇಲೆ ಕೂತಿದ್ದಾನೆ. ಒಬ್ಬನೇ ಇಲ್ಲ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ನಮ್ಮಲ್ಲೊಂದು ಬಹಳ ಜನ ನಾವೆಲ್ಲ ಕೃಷ್ಣನ ಹಾಗೆ ಅಂತ ಹೇಳುವವರೆಲ್ಲ ಇದ್ದಾರೆ. ನಾವು ಸಹ ಕೃಷ್ಣನಾಗೆ ಹೆಣ್ಮಕ್ಳ ವಸ್ತ್ರಾಪಹರಣ ಮಾಡ್ತೇವೆ, ಎಷ್ಟು ಬೇಕೋ ಅಷ್ಟು ಹೆಣ್ಮಕ್ಕಳ ಜೊತೆಗೆ ನಾವು ರಮಿಸ್ತೇವೆ, ನಮಗೂ ಕೂಡ ಕೃಷ್ಣನ ಹಾಗೆ ಎಲ್ಲ ಕೆಪಾಸಿಟಿ ಅಂತ. ಒಂದು ಸಾರಿ ಇಷ್ಟರವರೆಗೆ ಏನು ಕೃಷ್ಣ ಮಾಡಿದ್ದಾನಲ್ಲ ಅದನ್ನು ಮಾಡಿದ್ದಾರಾ ಅಂತ ನೋಡಿಕೊಳ್ಬೇಕು. ಒಬ್ಬ ಪೂತನೆಯ ವಧೆ, ಒಬ್ಬ ಅಲ್ವಾ, ಎಷ್ಟು ಜನ ಅಘಾಸುರ, ಬಕಾಸುರ, ಅಲ್ಲಿ ಬಂದಂತಹ ಧೇನುಕಾಸುರ, ಪ್ರಲಂಬಾಸುರ, ಎಷ್ಟು ಜನರನ್ನು ಮಾಡಿದ್ದೀರಾ? ಅದು ಮಾಡಿದ ನಂತರ ನೀವೇನೂ ಮಾಡದೆ ನಿಮ್ಮ ಪಾಡಿಗೆ ಇದರವರೆಗೆ ಜೀವವಿಲ್ಲದ ಒಂದು ನಿರ್ಜೀವ ಪದಾರ್ಥ ಅನ್ನಿಸಿಕೊಂಡ ಬಿದಿರಿಗೆ ಜೀವ ಕೊಟ್ಟಿದ್ದೀರಾ? ಆ ಜೀವ ಕೊಟ್ಟ ಬಿದಿರಿನ ಒಂದು ನಾದಕ್ಕೆ ಸಹಸ್ರ ಸಂಖ್ಯೆಯ ಪ್ರಕೃತಿಯನ್ನು ಸೆಳೆಯುವ ಒಂದು ಚುಂಬಕ ಶಕ್ತಿ ನಿಮಗಿತ್ತ? ಯಾವ ಸಾಮರ್ಥ್ಯ ನಿಮಗಿದೆ ಅಂತ ಆಲೋಚಿಸಿ ಅದನ್ನು ತೂಗಿ ನೋಡಿ, ನಾನು ಕೃಷ್ಣನ ಹಾಗೆ ಅಂತ. ಒಬ್ಬರನ್ನಾದರೂ, ಒಬ್ಬ ಅಸುರನನ್ನು ಕೊಂದು ಆಮೇಲೆ ಕೃಷ್ಣನ ಹಾಗೆ ಹೇಳಿ, ಹೆಣ್ಮಕ್ಳ ಹಿಂದೆ ಹೋಗಿ ಕೃಷ್ಣ ಹೇಳೋದು ದೊಡ್ಡ ವಿಷಯ ಅಲ್ಲ. ಒಬ್ಬ ಅಸುರನನ್ನು ಕೊಂದು ನಾನು ಕೃಷ್ಣ ಅಂತ ಘೋಷಿಸ್ಬೋದು. ಅದು ಬಿಟ್ಟು ಇಂಥ ನಾವು ಮಾಡುವ ಯಾವುದೋ ಕಾಮಕ್ರೀಡೆಗೆ ಸಂಬಂಧಪಟ್ಟ ದೈಹಿಕ ಲೋಲುಪತೆಗೆ ಕೃಷ್ಣನನ್ನು ಸಮೀಕರಿಸುವವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಕೃಷ್ಣ ಮಾಡಿದ್ದು ಏನು, ನಾನು ಮಾಡ್ತಿರೋದು ಏನು ಅಂತ. ಕಾಲಿಯ ಮರ್ದನ ಮಾಡಿ ತೋರಿಸಿದ್ದೀರಾ?
ಕಾಲಿಯ ಮರ್ದನದ ನಂತರ ಕೃಷ್ಣನ ಈ ಘಟನೆ, ಗೋಪಿಕೆಯರ ಜೊತೆಗಿನ ವೇಣುನಾದದ ಪರಿಣಾಮದ ನಂತರ ಈ ಘಟನೆ, ವೇಣುನಾದದ ಮೂಲಕ ಆದ ಭಕ್ತಿಯ ಪರಿಣಾಮ ಯಾವ ಮಟ್ಟ ಎಲ್ಲ ಅನುಭವಿಸಿದ ನಂತರ ಕಾತ್ಯಾಯನಿ ವ್ರತದಲ್ಲಿ ಅವರು ತೀರ್ಮಾನ ಮಾಡಿದ್ದು ನಮಗೆ ಕೃಷ್ಣ ನಮ್ಮ ಜೀವನ ಸಂಗಾತಿ ಆಗಬೇಕು. ಈ ಪರಿಣಾಮಗಳನ್ನು ಮಾಡಿದಂತಹ ಆ ಭಕ್ತೆಯರಿಗೆ ಕೃಷ್ಣನ ಪರೀಕ್ಷೆ ನೋಡಿ 4 ಜನ ಹುಡುಗರ ಜೊತೆಗೆ ಮರದ ಮೇಲೆ ಕೂತಿದ್ದಾನೆ. ಆ ಬಟ್ಟೆಗಳನ್ನು ಮರದ ಮೇಲೆ ಇಟ್ಕೊಂಡು ನಿಂತಾಗ ಇವ್ರಿಗೆ ಗೊತ್ತಿಲ್ಲ. ಇವ್ರು ಸ್ನಾನ ಮುಗಿಸಿ ಬಟ್ಟೆ ಹತ್ರ ಬರಬೇಕು, ಇನ್ನು ನೀರಿಂದ ಎದ್ದಿಲ್ಲ, ತಿರುಗುವಾಗ ಬಟ್ಟೆ ಕಾಣೋದಿಲ್ಲ. ಬಟ್ಟೆ ಇಲ್ಲ ಅಂದಾಗ ಅವರಿಗೆ ಆಚೆ ಈಚೆ ನೋಡೋ ಗೊತ್ತಾಗುತ್ತೆ, ಮರದ ಮೇಲೆ ಕೃಷ್ಣ ಬಟ್ಟೆ ಹಿಡ್ಕೊಂಡು ಕೂತಿದ್ದಾನೆ. ಅವರು ಪರಿಪರಿಯಾಗಿ ವಿನಂತಿಸ್ತಾರೆ, ಕೃಷ್ಣ ಬಟ್ಟೆ ಕೊಡು, ಬಟ್ಟೆ ಕೊಡಪ್ಪ, ನಾವು ಬಟ್ಟೆ ತೊಟ್ಕೋಬೇಕು, ತುಂಬ ಚಳಿ ಆಗ್ತಿದೆ. ಉತ್ತರ ಭಾರತದ ಚಳಿ ಬೇರೆ, ನೀವು ಯೋಚನೆ ಮಾಡಿ, ತುಂಬ ಚಳಿ ಆಗ್ತಿದೆ, ನಮಗೆ ಬೇಗನೆ ಬಟ್ಟೆ ಕೊಡಪ್ಪ ಅಂದಾಗ ಕೃಷ್ಣ ಹೇಳ್ತಾನೆ, ನಾನು ಕೊಡೋದಿಲ್ಲ, ನೀವು ಬಂದು ತಗೋಬೇಕು. ಕೃಷ್ಣ ಕಾಡಬೇಡಪ್ಪ, ನಾವು ಹಾಗೆ ಬರುವ ಹಾಗಿಲ್ಲ, ನಾವು ಹಾಗೆ ಬಂದು ನಿನ್ನ ಹತ್ರ ಬಟ್ಟೆ ತಗೊಳಕ್ಕಾಗಲ್ಲ, ನಿನಗೆ ಗೊತ್ತಿದೆ, ದಯವಿಟ್ಟು ಬಟ್ಟೆ ಕೊಡು ಅಂತ ಮತ್ತೆ ಕೇಳಿಕೊಂಡಾಗ ಕೃಷ್ಣ ಹೇಳ್ತಾನೆ, ನೀವು ಕಾತ್ಯಾಯನಿ ವ್ರತ ಮಾಡಿದ್ದು ಯಾರಿಗಾಗಿ? ಕೃಷ್ಣ ಬೇಕು ಅಂತ ಅಲ್ವಾ? ಕೃಷ್ಣ ಬೇಕು ಅಂತ ಆದರೆ, ಕೃಷ್ಣನನ್ನೇ ನಮ್ಮ ಪತಿಯಾಗಬೇಕು ಅಂತ ಹಂಬಲಿಸಿದವರಿಗೆ ಒಂದು ಪ್ರಾಥಮಿಕ ಸಮರ್ಪಣೆಯ ಭಾಗವೂ ಇಲ್ಲವಾ? ಮತ್ತೆ ಯಾವ ಅರ್ಥದಲ್ಲಿ ನೀವು ನನಗಾಗಿ ಪ್ರಾರ್ಥಿಸಿದ್ದೀರಿ? ನಾನು ನಿಮ್ಮನ್ನು ಕೇಳ್ತಿದ್ದೇನೆ, ಈ ಬಟ್ಟೆ ತೆಗೆದುಕೊಳ್ಳುವುದಕ್ಕೆ ಇಲ್ಲಿಗೆ ಬನ್ನಿ ಅಂತ. ಇಷ್ಟು ಮಾಡೋದಕ್ಕೆ ಸಿದ್ಧರಿಲ್ಲದವರಿಗೆ ನಾನು ಹೇಗೆ ಸಿಗೋದು? ಇವರಿಗೆ ಬಿಡಲಾರದ ಕರ್ಮ. ಒಂದು ಕಡೆ ಚಳಿ, ಇನ್ನೊಂದು ಕಡೆ ಕೃಷ್ಣನ ಸವಾಲು ಸತ್ಯವೇ. ಕಾತ್ಯಾಯನಿ ವ್ರತ ಮಾಡಿದ್ದು ಇವನಿಗಾಗಿಯೇ ಹೌದು ಅಂತ ಭಾವಿಸಿ ಅವರು ತಮ್ಮ 2 ಕೈಗಳಿಂದ ಅವರ ಜನನೇಂದ್ರಿಯವನ್ನು ಮುಚ್ಚಿಕೊಂಡು ಮೇಲಕ್ಕೆ ಬರ್ತಾರೆ. ಕೃಷ್ಣ ಆಗಲೂ ಬಿಡೋದಿಲ್ಲ. ಕೃಷ್ಣ ಹೇಳ್ತಾನೆ, ನೀವು ಯಮುನಾ ನದಿಯಲ್ಲಿ ಬೆತ್ತಲು ಸ್ನಾನ ಮಾಡಿದ್ದೀರಿ. ಶಾಸ್ತ್ರದ ಪ್ರಕಾರ ನದಿಯಲ್ಲಿ ಬೆತ್ತಲು ಸ್ನಾನ ಮಾಡುವ ಹಾಗಿಲ್ಲ, ಅದು ತಾಯಿಗೆ ಮಾಡುವ ದ್ರೋಹ. ಅವಳು ನಮ್ಮನ್ನು ತೊಳೆಯುವ ತಾಯಿಗೆ ಮೈ ಮೇಲೆ ಬಟ್ಟೆ ಹಾಕ್ಕೊಂಡೇ ಮುಳುಗಬೇಕು, ಬಟ್ಟೆಯ ಸಹಿತ ಸ್ನಾನ ಮಾಡಬೇಕು. ಎಲ್ಲಿಯಾದರೂ ಬೆತ್ತಲು ಮಾಡಿದರೆ ಅದು ಯಮುನೆಗೆ ಮಾಡುವ ಅಪಚಾರ ಅಥವಾ ತಾಯಿಗೆ ಮಾಡುವ ಅಪಚಾರ. ಅವನು ಹೇಳ್ತಾನೆ, ನೀವು ತಾಯಿಗೆ ದ್ರೋಹ ಮಾಡಿದ್ದೀರಿ, ಅವಳಿಗೆ ಅಪಚಾರ ಮಾಡಿದ್ದೀರಿ, ಆದ್ದರಿಂದ ನಿಮ್ಮ 2 ಕೈಗಳನ್ನು ಬದ್ಧಾಂಜಲಿಗಳಾಗಿ ಜೋಡಿಸಿ ಅವಳ ಕ್ಷಮೆ ಕೇಳಿಕೊಂಡು ನನ್ನ ಬಳಿ ಬನ್ನಿ ಅಂತ. ಈಗ ಮತ್ತೆ ಜನನೇಂದ್ರಿಯ ಮುಚ್ಚಿಕೊಂಡ ಕೈಗಳನ್ನು ಎತ್ತಿ ಬದ್ಧಾಂಜಲಿಯಾಗಿ ಜೋಡಿಸಿಕೊಂಡು ಬರುವ ಹಾಗೆ ಕೃಷ್ಣ ಮಾಡಿ, ಹಾಗೆ ಬಂದ ಬಳಿಕ ಬಟ್ಟೆ ಕೊಟ್ಟ ಅನ್ನೋದು ಆ ವಸ್ತ್ರವನ್ನು ಅಪಹರಣ ಮಾಡಿದ ಘಟನೆಯಲ್ಲಿರುವ ಕಥಾಭಾಗ. ಯಾಕೆ? ಇದರ ಒಳಗೆ ಏನೆಲ್ಲ ಸೂಚನೆ ಇದೆ? ದಯವಿಟ್ಟು ಒಂದು ಸಾರಿ ಅದನ್ನು ನೀವು ಕೂಡ ಅನುಸಂಧಾನ ಮಾಡಿ ನೋಡಬೇಕು. ಕೃಷ್ಣ ಸೂಚನೆ ಕೊಟ್ಟಿದ್ದು ಏನು ಅಂದರೆ, ಭಗವಂತನ ಬಳಿ ಹೋಗುವವರು ಸರ್ವಾರ್ಪಣಾ ಭಾವವಿಲ್ಲದೆ, ನಾನು ಯಾವಾಗಲೂ ಹೇಳೋದುಂಟು, ನನಗೆ ನನ್ನ ಗುರುಗಳ ಹತ್ರ ಬಂದಾಗ ಅನೇಕರು ಕೇಳಿದ್ದುಂಟು. ನಾನಾಗ ನನ್ನ 25-26ರಲ್ಲಿ ನಾನು ನನ್ನ ಗುರುಗಳ ಬಳಿ ಬಂದಿದ್ದೆ. ನನಗೆ ಒಬ್ಬಳು ವರ್ಜೀನಿಯಾದ ಒಬ್ಬ ಹೆಣ್ಣು ಮಗಳು ನನ್ನ ಆ ಸಂದರ್ಭದಲ್ಲಿ ಭೇಟಿಯಾಗಿದ್ಲು. ಹಾಗೇನೋ ನನ್ನ ಗುರುಗಳಿದ್ದ ಕಾಲ. ಅವಳು ನನಗೆ ಕೇಳಿದ್ಲು, ಯು ಆರ್ ಎಟ್ ದಿ ಏಜ್ ಆಫ್ 25 or 26, ಯು ಮಸ್ಟ್ ಬಿ ಹ್ಯಾವಿಂಗ್ ಯುವರ್ ಫಿಸಿಕಲ್ ಡಿಸೈರ್ಸ್. ಇನ್ ಸ್ಪೈಟ್ ಆಫ್ ಯುವರ್ ಫಿಸಿಕಲ್ ಡಿಸೈರ್ಸ್, ಹೌ ಡು ಯು ಲಿವ್ ವಿತ್ ಯುವರ್ ಗುರು? ಹಿ ಈಸ್ ಅ ಮ್ಯಾನ್, ಹಿ ಈಸ್ ಅ ಮೇಲ್. ಡೋಂಟ್ ಯು ಹ್ಯಾವ್ ದ ಪ್ರೊವೋಕಿಂಗ್ ಇಂಟ್ರೆಸ್ಟ್ ಇನ್ ಸೆಕ್ಸ್? ಅಂದರೆ ಅವಳ ಒಟ್ಟು ಪ್ರಶ್ನೆ ಏನು ಅಂದರೆ, ಕಾಮ ನಿನ್ನ ದೈಹಿಕ ಆಕಾಂಕ್ಷೆಯಾಗಿ ವಾಂಛೆಯಾಗಿ ನಿನ್ನ ಗುರುಗಳ ಜೊತೆಗೆ ತೊಂದರೆ ಮಾಡಲಿಲ್ವಾ? ಗುರುಗಳ ಹತ್ರ ಹೋಗುವಾಗ ನಿನಗೇನು 25-26, ಆ ಗುರುಗಳು ದೈಹಿಕವಾಗಿ ಆಗಿ ಒಬ್ಬ ಗಂಡಸು, ಆ ಗಂಡಸರ ಯಾವುದೋ ಒಂದು ದೈಹಿಕ ಆಕಾಂಕ್ಷೆಗಳ ಸಹಿತ ನಿನಗೆ ಯಾವುದೇ ತೊಂದರೆಗಳು ಆಗ್ತಿರ್ಲಿಲ್ವಾ ಅಂತ ಅವಳ ಪ್ರಶ್ನೆ. ನಾನು ಅವಳ ಹತ್ರ ಇಷ್ಟೇ ಹೇಳಿದೆ, ನನಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ, ನನ್ನ ಗುರುಗಳ ಹತ್ತಿರ ಅದೇನೋ 1000 ಸಂಗತಿ ಇದೆ. ನನ್ನ ಗುರುಗಳ ಹತ್ರ ಸಕಲ ಸಂಪತ್ತಿನ 1000 ಸಂಗತಿ ಇದೆ. ನಾನು ನನ್ನ 8ನೇ ಬಗ್ಗೆ ಯೋಚನೆ ಮಾಡಲ್ಲ ಅಂತ.
ನನಗೆ ಮುಚ್ಚಿಕೊಳ್ಳಿಕ್ಕಿರುವುದು ಏನಾದರೂ ಇದ್ದರೆ ನನ್ನದೊಂದು ಎಂಟಾಣೆ, ಯಾವುದೋ ಕಾಮಾಕಾಂಕ್ಷೆಯೋ ನನ್ನದೇ ಯಾವುದೋ ದೌರ್ಬಲ್ಯವೋ, ಈ ಎಂಟಾಣೆಯನ್ನು ಆ 1000ಕ್ಕಾಗಿ ನಾನು ಮುಚ್ಚಿಡುವ ಕದ್ದಿಡುವ ಪ್ರಯತ್ನ ಮಾಡೋದಿಲ್ಲ. ಅದು ಅವರಿಗೆ ಬಿಟ್ಟದ್ದು. ಅವರು ಅದನ್ನು ಏನು ಪರಿವರ್ತಿಸ್ತಾರೆ. ಕೃಷ್ಣ ಈ ಟೋಟಲ್ ಸರೆಂಡರ್ ಅಂತ ಯಾವುದಿದೆಯಲ್ಲ, ಕೊಡುವಾಗ ಒಂದಿನಿತೂ ನಮಗಾಗಿ ಉಳಿಸಿಕೊಳ್ಳದೆ ಕೊಡೋದಿದೆಯಲ್ಲ, ಅದು ಸರ್ವಾರ್ಪಣಾ ಭಾವ. ನಾವು ದಾನ ಮಾಡುವಾಗಲೂ ಕೂಡ ನಮ್ಮ ಮನೆಯಲ್ಲಿ ಒಂಚೂರು ನಮಗೆ ಬೇಕಾದನ್ನು ಇಟ್ಟುಕೊಂಡು ದಾನ ಮಾಡುವುದು ಗೃಹಸ್ಥರಿಗೆ ಮಾತ್ರ ಹೇಳಿರೋದು ಧರ್ಮಶಾಸ್ತ್ರ. ಗೃಹಸ್ಥ ಅದನ್ನು ಕಾಯ್ಕೊಳ್ಬೇಕು, ಮನೆಗೊಂದು 10% ಇಡಬೇಕು ಅಂತ. ಆದರೆ ಉಳಿದದ್ದನ್ನು ಎಲ್ಲಿಯೂ ಕೂಡ ಸಂಪೂರ್ಣವಾಗಿ ದಾನ ಮಾಡಬೇಕು ಅಂತ ಹೇಳೋದು. ನನ್ನ ಗುರುಗಳಂತೂ ಸಂಸಾರದಲ್ಲಿದ್ದವರಲ್ಲ, ಆದ್ದರಿಂದ ಅವರು ಪದೇ ಪದೇ ಹೇಳ್ತಿದ್ರು, ತನ್ನಲ್ಲಿರುವುದನ್ನು ಖಾಲಿ ಮಾಡಬೇಕು ತಾನು. ಯಾಕೆ ನಾನು ಬ್ರಹ್ಮಚಾರಿ. ಅವರದ್ದು ಮಾತು ಹೇಗೆ ಅಂದರೆ, ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳ ಹತ್ರ ದುಡ್ಡಿರಬಾರ್ದು, ಯಾಕೆ ಕೆಡುವುದಕ್ಕೆ ಅವಕಾಶಗಳು ಹೆಚ್ಚು ಅಂತ. ಇದೆಲ್ಲ ಸೂಚನೆಯನ್ನು, ಸರ್ವಾರ್ಪಣೆಯನ್ನು ಮಾಡದೇ ಇದ್ದರೆ ನನ್ನನ್ನು ಸೇರುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ಕೃಷ್ಣ ಒಂದು ಕಾತ್ಯಾಯಿನಿ ವ್ರತದ ಮೂಲಕ ತೋರಿಸಿದ. ಹೆಣ್ಣು ಮಕ್ಕಳ ಪರೀಕ್ಷೆ ಮಾಡಿ ಮಾಡಿ ಹೇಗೆ ಹಂತ ಹಂತವಾಗಿ ಉದ್ಧರಿಸ್ತಾ ಇದ್ದಾನೆ ನೋಡಿ. 2ನೇ ಹಂತ ಬಂತು. ಒಂದು ದಿನ ಗೋಪಾಲಕರ ಜೊತೆಗೆ ಕಾಡಿನಲ್ಲಿ ದನಗಳನ್ನು ಹಸುಗಳನ್ನು ಮೇಯಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಅವನು ಹಸು ಮೇಯಿಸ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಗೋಪಾಲಕರೆಲ್ಲ ಹಸಿವಾಗ್ತಿದೆ ಕೃಷ್ಣ, ಹಸಿವಾಗ್ತಿದೆ ಅಂತ ಕೂಕೊಳ್ತಾರೆ. ಕೃಷ್ಣ ಹೇಳ್ತಾನೆ, ಅಲ್ಲಿ ಒಂದು ಕಡೆ ಯಜ್ಞ ನಡೀತಿದೆ, ಬ್ರಾಹ್ಮಣರೆಲ್ಲ ಸೇರಿದ್ದಾರೆ, ಆ ಯಜ್ಞಶಾಲೆಗೆ ಹೋಗಿ ಅಲ್ಲಿ ಹೇಳಿ ಕೃಷ್ಣ ಬಲರಾಮರಿಗೆ ಹಸಿವಾಗಿದೆ, ಊಟ ಬೇಕು ಅಂತ ಹೇಳಿ ಕೊಡ್ತಾರೆ, ತಗೊಂಬನ್ನಿ ಅಂತ ಕಳಿಸಿಬಿಡ್ತಾನೆ ಕೃಷ್ಣ. ಯಜ್ಞಶಾಲೆಗೆ ಹುಡುಕಿಕೊಂಡು ಹೋದಂಥ ಗೋಪಾಲಕರು ಅಲ್ಲೆಲ್ಲ ಯಜ್ಞಶಾಲೆಯ ಮುಂದೆ ಹೋಮ ಹವನಕ್ಕೆ ಸಿದ್ಧವಾದ ಎಲ್ಲ ಬ್ರಾಹ್ಮಣರು ಗಂಡಸರು ನಿಂತಿರ್ತಾರೆ. ಮತ್ತೆ ನೆನ್ಪಿಟ್ಕೊಳ್ಬೇಕು, ನಾನು ಯಾಕೆ ಆಗ ಹೇಳಿದ ಮಾತನ್ನು ಈಗ ಒಮ್ಮೆ ತೂಗಿ ನೋಡಿಕೊಳ್ಳಿ. ಗಂಡಸರೆಲ್ಲ ನಿಂತಿದ್ದಾರೆ. ಆ ಗಂಡಸರ ಹತ್ರ ಹೋಗಿಬಿಟ್ಟು ಗೋಪಾಲಕರು ಹೇಳ್ತಾರೆ, ಬಲರಾಮ ಮತ್ತು ಕೃಷ್ಣರಿಗೆ ತುಂಬ ಹಸಿವೆ ಆಗಿದೆಯಂತೆ, ಸ್ವಲ್ಪ ಏನಾದರೂ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ. ಅವರು ಕಿವಿಗೂ ಹಾಕೊಳ್ಳಲ್ಲ. ಪೂರ್ಣಾಹುತಿ ಆಗಿಲ್ಲ, ದೇವರ ಯಜ್ಞ ಕಾರ್ಯ, ಇವರು ಯಾರು ಮಕ್ಕಳಿಗೆ ಊಟ ಕೊಡೋಕ್ಕೆ ಅಂತ ಮುಖ ನೋಡುವುದಿಲ್ಲ ಅನ್ನುವ ಒಂದು ಪ್ರತಿಕ್ರಿಯೆಯನ್ನು ಈ ಗೋಪಾಲಕರು ಅನುಭವಿಸಿ ಓಡಿ ಬರ್ತಾರೆ ಮರಳಿ. ನಾವು ಹೋಗಿ ಕೇಳಿದ್ವಿ ಬ್ರಾಹ್ಮಣರ ಆ ಯಜ್ಞಶಾಲೆಯಲ್ಲಿ, ನಮಗೇನು ಊಟ ಸಿಗಲಿಲ್ಲ ಅಂತ. ತಕ್ಷಣ ಕೃಷ್ಣ ಹೇಳ್ತಾನೆ, ಯಾರ ಹತ್ರ ಕೇಳಿದ್ದೀರಿ? ಅಲ್ಲೆಲ್ಲ ಬ್ರಾಹ್ಮಣರು ಗಂಡಸರು ಇದ್ರು, ಅವ್ರ ಹತ್ರ. ತಪ್ಪು ಮಾಡಿದ್ದೀರಿ, ಅಲ್ಲಿರುವ ಹೆಂಗಸರ ಹತ್ರ ಕೇಳಿ ಅಂತ. ವಾಪಸ್ ಗೋಪಾಲಕರು ಹೋಗ್ತಾರೆ. ಯಜ್ಞಶಾಲೆಯಲ್ಲಿ ಪ್ರಮುಖ ಕೆಲಸ ಮಾಡುವ ಗಂಡಸರು ಒಂದು ಕಡೆಗಿದ್ರೆ, ಹೆಂಗಸರೆಲ್ಲ ಇನ್ನೊಂದು ಕಡೆ ತಂಪಾಡಿಗೆ ಕೂತ್ಕೊಂಡಿದ್ದಾರೆ. ಅವ್ರದ್ದೊಂದು ಸಂಭ್ರಮ, ಈಗಿನ ಯಜ್ಞ ಮುಗಿಯುತ್ತೆ, ಹೋಮ ಹವನ ಆಗುತ್ತೆ, ಅವ್ರ ಪಾಡಿಗೆ ಏನೇನೋ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ. ಅವ್ರು ಯಾವ ಯಜ್ಞ ಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ. ಆ ಹೆಂಗಸರ ಹತ್ರ ಹೋಗ್ತಾರೆ ಗೋಪಾಲಕರು. ಹೋಗಿ, ನಮ್ಮ ಬಲರಾಮನಿಗೆ ಮತ್ತು ಕೃಷ್ಣನಿಗೆ ಹಸಿವಾಗಿದೆ, ಅವ್ರು ನಿಮ್ಮ ಹತ್ರ ಹೇಳಲಿಕ್ಕೆ ಹೇಳಿದ್ರು, ಅವ್ರಿಗೇನಾದರೂ ಊಟ ಬೇಕಂತೆ ಅಂತ. ಇಷ್ಟೇ ಮುಗಿಸಿದ್ದಾರೆ ಅಷ್ಟೇ. ಈಗಾಗಲೇ ಕಾತ್ಯಾಯಿನಿ ವ್ರತ, ಈಗಾಗಲೇ ನಿಮಗೆ ನೆನಪಿರಬೇಕು ಯಾವ ಪರಿಣಾಮಗಳನ್ನೆಲ್ಲ ಮಾಡಿಸಿದ್ದಾನೆ ಕೃಷ್ಣ ವೇಣುನಾದದಿಂದ. ಅಂಥ ಎಲ್ಲ ಪರಿಣಾಮಗಳ ಒಂದು ಪಶುಗಳಾಗಿ ಶಿಶುಗಳಾಗಿ ಇದ್ದಂಥವರು ಅಂತ ಭಾವಿಸಬೇಕಾಗತ್ತೆ. ತಕ್ಷಣ ಹೆಂಗಸರು ಕೃಷ್ಣ ಬಲರಾಮರಿಗೆ ಹಸಿವಾಗಿದೆ ಅನ್ನೋದು ಕೇಳಿದ್ದೆ ಸರಿ, ಸೆರಗು ಕಟ್ಕೊಳ್ತಾರೆ, ನೆರಿಗೆ ಎತ್ತುತ್ತಾರೆ, ಅಡಿಗೆ ಮನೆಗೆ ಹೋಗ್ತಾರೆ. ಯಾವ ಗಂಡಸರ ಪರ್ಮಿಷನ್ ತಗೊಳ್ಳೋದಿಲ್ಲ, ಪೂರ್ಣಾಹುತಿ ಆಗಲಿಲ್ಲ, ಸಮರ್ಪಣೆ ಆಗೋದಿಲ್ಲ, ಏನು ನೋಡೋದಿಲ್ಲ. ಬಡ ಪಾತ್ರೆ ಎಷ್ಟೆಷ್ಟು ತಮಗೆ ಎತ್ಕೊಳ್ಳೋಕ್ಕಾಗತ್ತೆ ಅದನ್ನೆಲ್ಲ ಎತ್ಕೊಂಡು ಓಡೋಡಿ ಬಂದು ಕೃಷ್ಣನ ಹತ್ರ ಇಟ್ಟು ಬಿಡ್ತಾರೆ. ಆ ಯಜ್ಞಶಾಲೆಯ ಅಷ್ಟು ಹೆಂಗಸರು ಬ್ರಾಹ್ಮಣ ಮನೆತನದ ಧರ್ಮಪತ್ನಿಯರು ಇಲ್ಲಿ ಕೃಷ್ಣನ ಮುಂದೆ ಬಂದು ಊಟ ಕೊಡ್ತಾರೆ. ಕೃಷ್ಣ, ಗೋಪಾಲಕರು, ಬಲರಾಮ ಸುಗ್ರಾಸ ಬಹುಜನ ಊಟ ಮಾಡಿ ಕೃಷ್ಣ ಹೇಳ್ತಾನೆ, ನಾನು ಸಂಪ್ರೀತನಾದೆ, ನೀವಿನ್ನು ಮರಳಿ ಹೋಗಿ ಅಂತ. ಏನು ಮಾತಾಡ್ತಿ ಕೃಷ್ಣ? ನಾವು ನಮ್ಮ ಗಂಡಸರ ಅನುಮತಿ ತಗೊಂಡಿಲ್ಲ. ಪೂರ್ಣಾಹುತಿ ಆಗದ ಹೊತ್ತಿನಲ್ಲಿ ಅವರ ಅನುಮತಿ ಇಲ್ಲದೆ ಎಲ್ಲ ಏನಿದೆ ಅದನ್ನು ಹೊತ್ಕೊಂಡು ಬಂದಿದ್ದೇವೆ. ವಾಪಸ್ ಹೋದರೆ ಒಬ್ಬ ಗಂಡ ನಮ್ಮನ್ನು ಸ್ವೀಕರಿಸಲ್ಲ. ನಾವು ಯಾಕಷ್ಟು ಬಂದಿದ್ದೇವೆ ಎಲ್ಲ ಬಿಟ್ಟು ಅಂದರೆ, ನಮಗೆ ನೀನು ಸಿಕ್ಕರೆ ಸಾಕು ಅಂತ. ನಿನ್ನ ಪೂರ್ತಿ ಭರವಸೆ, ನೀನಿದ್ದಿ, ನೀನು ರಕ್ಷಿಸುತ್ತಿ, ನೀನು ಕಾಯುತ್ತಿ. ನಮಗೀಗ ಮರಳಿ ಸಂಸಾರಕ್ಕೆ ಹೋಗು ಅನ್ನಬೇಡ, ನಾವೆಲ್ಲ ಬಿಟ್ಟು ಬಂದಿದ್ದೇವೆ, ನಮಗೀಗ ನಿನ್ನ ಭರವಸೆ ಬೇಕು, ನೀನು ನೋಡಿಕೊಳ್ಳುತ್ತಿ, ನಿನ್ನ ಜೊತೆಗಿರುತ್ತೇನೆ ಅನ್ನುವ ಭರವಸೆ ಸಾಕು, ನಾವು ಮರಳಿ ಹೋಗೋದಿಲ್ಲ. ಕೃಷ್ಣ ನಗ್ತಾ ಹೇಳ್ತಾನೆ, ನೀವು ಮರಳಿ ಹೋಗಿ,
ನಿಮ್ಮ ಗಂಡಸರು ಯಾರೂ ನಿಮಗೆ ಒಂದು ಅಪಚಾರದ ಮಾತನ್ನು, ಅವಮಾನದ ಮಾತನ್ನು, ನಿಂದೆಯ ಮಾತನ್ನು ಹೇಳುವುದಿಲ್ಲ. ಅದು ನನ್ನ ಹೊಣೆ. ಹೋಗಿ. ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ, ಹೆಣ್ಮಕ್ಕಳು ಮರಳಿ ಬಂದಾಗ ಗಂಡಸರೆಲ್ಲ ಬಹಳ ಪಶ್ಚಾತ್ತಾಪದಿಂದ ಧಿಕ್ಕಾರವಿರಲಿ ಈ ಬ್ರಾಹ್ಮಣ ಜನ್ಮಕ್ಕೆ, ಧಿಕ್ಕಾರವಿರಲಿ ಈ ವೇದ ಕಲಿತ ನಮ್ಮ ಜ್ಞಾನಕ್ಕೆ, ಧಿಕ್ಕಾರವಿರಲಿ ಈ ಕರ್ಮ ಕಾಂಡವನ್ನು ಭಕ್ತಿಯಿಂದ ಮಾಡುತ್ತಿದ್ದೇವೆ ಎಂದು ಭ್ರಮಿಸಿದ ನಮ್ಮ ಶಾಸ್ತ್ರಕ್ಕೆ, ಧಿಕ್ಕಾರವಿರಲಿ ನಮ್ಮ ಕುಲಕ್ಕೆ. ಏನು ಉಪಯೋಗವಾಯಿತು? ಜ್ಞಾನ ಕಲಿತು, ವೇದ ಕಲಿತು, ಕರ್ಮಕಾಂಡಗಳನ್ನು ತಿಳಿದು ಯಜ್ಞವನ್ನು ಮಾಡಿ ಏನು ಉಪಯೋಗವಾಯಿತು? ಒಬ್ಬ ಭಗವಂತ ಅವನು ಹಸಿದಿದ್ದಾನೆ, ಅವನಿಗೆ ಕೊಡಬೇಕು ಅನ್ನುವ ಸಾಮಾನ್ಯ ಪ್ರಜ್ಞೆ ಬರಲಿಲ್ಲ ನಮಗೆ. ಇವರಾದರೂ ಏನೂ ಕಲಿತಿಲ್ಲ, ಉಪನಯನ ಮಾಡಿಕೊಂಡವರಲ್ಲ, ಗುರುಕುಲಕ್ಕೆ ಹೋಗಿ ಶಾಸ್ತ್ರ ಕಲಿತವರಲ್ಲ, ವೇದ ಜ್ಞಾನದ ಬೆನ್ನು ಹತ್ತಿದವರಲ್ಲ, ಭಕ್ತಿಯ ಪರಾಕಾಷ್ಠೆಯಲ್ಲಿ ಸರ್ವಸ್ವವನ್ನು ಅನುಭವಿಸಿದರು. ನಮಗೆ ಆ ಭಾಗ್ಯವೂ ಇಲ್ಲವಾಯಿತಲ್ಲ. ನಿಜಕ್ಕೂ ಇವರು ಪುಣ್ಯವಂತರು, ಈ ಹೆಣ್ಣು ಮಕ್ಕಳು ಪುಣ್ಯವಂತರು. ನಮಗೆ ಧಿಕ್ಕಾರವಿರಲಿ ಅಂತ ನನ್ನ ಮಾತಲ್ಲ. ವೇದವ್ಯಾಸರು ಆ ಕಾಲಕ್ಕೆ ಬ್ರಾಹ್ಮಣ ಗಂಡಸರು ಪಶ್ಚಾತ್ತಾಪ ಪಟ್ಟ ವೇದನೆಯ ಯಥಾರ್ಥ ವಾಕ್ಯಗಳನ್ನು ನಾನು ನಿಮಗೆ ಹೇಳೋದು. ಇಲ್ಲಿ 2-3 ಸಂಗತಿಗಳಿವೆ. ಒಂದು, ಕೇವಲ ಜ್ಞಾನ ಪಂಡಿತ ಆದ ತಕ್ಷಣ ದೇವರನ್ನು ತಿಳಿಯಕ್ಕಾಗಲ್ಲ. ಇನ್ನೊಂದು, ಜ್ಞಾನದ ಜೊತೆಗೆ ಕರ್ಮಕಾಂಡ ಅಂತ ಹೇಳುವ ಯಜ್ಞ ತಪಸ್ಸಿನ ಮೂಲಕವೂ ಭಗವಂತನನ್ನು ತಿಳಿಯೋದಿಕ್ಕಾಗುವುದಿಲ್ಲ. ಯಾವ ದಾನ ಅಂತ ಇದೆ ಅದು ಯಜ್ಞದ ಮುಖಾಂತರ ಕೊಡುವ ದಾನ ಅಂತ, ಅದರಿಂದಲೂ ಭಗವಂತನನ್ನು ತಿಳಿಲಿಕ್ಕಾಗುವುದಿಲ್ಲ. ಮತ್ತೆ ಯಾವುದರಿಂದ? ಅನನ್ಯಾಶ್ಚಿಂತೆಯಂತೋ ಬಂತಲ್ಲ ಭಗವದ್ಗೀತೆಯ ಮಾತು. ಭಕ್ತಿ ಒಂದರಿಂದ ಮಾತ್ರ ನಾನು ಲಭ್ಯ. ಕೃಷ್ಣ ಇದನ್ನು ಎಲ್ಲಿ ಹೇಳ್ತಾನೆ ಗೊತ್ತಾ? ವಿಶ್ವರೂಪ ದರ್ಶನ ಮಾಡಿಸ್ತಾನಲ್ಲ ಅರ್ಜುನನಿಗೆ. ಆ ವಿಶ್ವರೂಪ ದರ್ಶನ ಮುಗಿದ ಬಳಿಕ ಅದನ್ನು ವಾಪಸ್ ನನಗೆ ನೋಡೋಕ್ಕಾಗಲ್ಲ, ಸಾಕು, ನಾನು ಭಯಕ್ಕೆ ಒಳಗಾಗಿದ್ದೇನೆ, ಮರಳಿ ತೆಗೆದುಕೋ ಈ ಕಣ್ಣನ್ನು, ಎಲ್ಲ ಆದ ನಂತರ ಕೃಷ್ಣನಿಗೆ ಅರ್ಜುನ ಹೇಳುವ, ಅಥವಾ ಕೃಷ್ಣ ಅರ್ಜುನನಿಗೆ ಹೇಳುವ ಮಾತು, ವಿಶ್ವರೂಪ ಉಪಸಂಹರಿಸಿ, ಅರ್ಜುನ ನೆನಪಿಟ್ಟುಕೋ, ಈ ನನ್ನ ವಿಶ್ವರೂಪವನ್ನು ನೋಡುವುದಕ್ಕೆ ಎಷ್ಟೋ ಕಾಲದಿಂದ ಸರಣಿಯಲ್ಲಿ ನಿಂತಿದ್ದಾರೆ ಎಷ್ಟೋ ಋಷಿ ಮುನಿಗಳು ತಪಸ್ಸು ಮಾಡುತ್ತಾ. ಒಂದು ಕಾಲಿನಲ್ಲಿ ಕಾಲದಿಂದ ಆ ತಪಸ್ಸು ಮಾಡುವ ದೇವತೆಗಳು, ಋಷಿಗಳು, ಮುನಿಗಳು ಇವತ್ತಿಗೂ ಈ ನನ್ನ ರೂಪವನ್ನು ನೋಡಿಲ್ಲ. ಯಾಕೆ ಗೊತ್ತಾ? ನಾನು ಯಜ್ಞಗಳಿಗೆ ಲಭ್ಯನಲ್ಲ. ನನ್ನ ಈ ರೂಪ ದಾನ ತಪಸ್ಸಿನಿಂದ ಲಭ್ಯವಲ್ಲ. ನನ್ನ ಈ ರೂಪ ಜ್ಞಾನದಿಂದ ಲಭ್ಯವಲ್ಲ. ನನ್ನ ಈ ರೂಪ ಒಂದೇ ಒಂದು ಅರ್ಹತೆಯಿಂದ ಲಭ್ಯ, ಭಕ್ತಿಯಿಂದ. ಅದು ನಿನ್ನಲ್ಲಿತ್ತು, ಆದ್ದರಿಂದ ನೀನು ಪಡೆದಿದ್ದಿ. ನೋಡಿ, ಆ ಮಾತು ಯಾವುದನ್ನು ಕೃಷ್ಣ ಅಲ್ಲಿ ಹೇಳಿದ್ದ, ಇಲ್ಲಿ ತೋರಿಸಿದ. ನೋಡಿ, ಲೋಕದಲ್ಲಿರುವ ಜ್ಞಾನಿಗಳು, ಪಂಡಿತರು, ಯಜ್ಞ ಕರ್ಮ ಮಾಡುವ ಕರ್ಮಕಾಂಡದ ಶಾಸ್ತ್ರಜ್ಞರು, ಇವರು ಯಾರಿಗೂ ಭಗವಂತ ಲಭ್ಯನಿಲ್ಲ. ಭಗವಂತ ಯಾರಿಗೆ ಲಭ್ಯ? ಈ ಕರ್ಮಕಾಂಡ ಗೊತ್ತಿಲ್ಲದ, ಶಾಸ್ತ್ರ ಗೊತ್ತಿಲ್ಲದ, ವೇದವಿದ್ಯೆಗಳನ್ನು ಕಲಿಯದ, ಉಪನಯನ ಮಾಡಿಕೊಳ್ಳದ ಹೆಣ್ಣು ಮಕ್ಕಳಿಗೆ ಗೊತ್ತು ಅಂದ. ಇನ್ನೂ ಮುಂದುವರಿದು ನಿಮಗೆ ಪದ್ಮಪುರಾಣ ಒಂದು ಕಥೆಯನ್ನು ಹೇಳುತ್ತೆ. ಅರ್ಜುನನ ಅವನ ಬದುಕಿನ ಎಲ್ಲ ಪಟ್ಟಾಭಿಷೇಕ ಆಯಿತು, ಸಿಂಹಾಸನ ಸಿಕ್ಕಿತು, ಯುದ್ಧ ಗೆದ್ದಿದ್ದಾರೆ. ಒಂದು ದಿವಸ ವಿಹಾರ ಹೋಗುವಾಗ ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಕೃಷ್ಣನ ಹತ್ರ ಅವ ಕೇಳ್ತಾನೆ, ನೀನು ನನ್ನ ಜೊತೆಗೆ ನಿರಂತರವಿದ್ದಿ ಕೃಷ್ಣ, ನನಗೆ ಬುದ್ಧಿ ತಿಳಿದಾಗಿನಿಂದ ಇದ್ದಿ. ಅವರಿಬ್ಬರೇ 6 ತಿಂಗಳ ವ್ಯತ್ಯಾಸ, ನಿಮಗೆ ಗೊತ್ತು. ಅರ್ಜುನ 6 ತಿಂಗಳು ಚಿಕ್ಕವ, ಕೃಷ್ಣ 6 ತಿಂಗಳು ದೊಡ್ಡವ. ಹಾಗಾಗಿ ಒಂಥರ ಸಲಿಗೆಯ ಫ್ರೆಂಡ್ಸ್. ಎಲ್ಲೂ ಕೂಡ ನಮಗೆ ಕೃಷ್ಣನಿಗೆ ಅರ್ಜುನ ನಮಸ್ಕಾರ ಮಾಡಿದ ಅಂತ ಗೊತ್ತಾಗಲ್ಲ. ಒಂದೇ ಸಾರಿ ನಮಗೆ ಅವನು ನಮಸ್ಕಾರ ಮಾಡಿದ್ದು, ಶಿಷ್ಯಸ್ತೇಹಂ ಶಾಧಿಮಾಂ ಪ್ರಪನ್ನ ಹೇಳಿದ್ದೆಲ್ಲ ಭಗವದ್ಗೀತೆಯಲ್ಲಿ ಮಾತ್ರ. ಅವರದ್ದೇನಿದ್ರು ಆಲಿಂಗನ, ಅಂಥ ಸ್ನೇಹಿತರು. ಕೃಷ್ಣನ ಹತ್ರ ಅರ್ಜುನ ಹೇಳ್ತಾನೆ, ನನಗೆ ನಿರಂತರ ನಾನು ಮಲಗುವಾಗ, ನಾನು ವಾಕಿಂಗ್ ಹೋಗುವಾಗ, ನಾನು ಊಟ ಮಾಡುವಾಗ, ನಾನು ಕೂತಾಗ, ಎದ್ದಾಗ, ಮಾತನಾಡುವಾಗ, ಯಾವ ಸಂದರ್ಭದಲ್ಲೂ ನಾನು ನಿನ್ನ ಜೊತೆ ಇದ್ದೆ. ಕೃಷ್ಣ, ನನಗೆ ಮಾತ್ರ ನೀನು ಸಂಪೂರ್ಣವಾಗಿ ನನಗೆ ಸಿಕ್ಕಿದ ಭಾವವಿಲ್ಲ ಅಂತಾನೆ. ಕೃಷ್ಣ ಕೊಟ್ಟ ಉತ್ತರ ಏನು ಗೊತ್ತಾ? ಅರ್ಜುನ, ಅದಕ್ಕೆ ಕಾರಣ ಏನು ಗೊತ್ತಾ? ನೀನು ಯಾವತ್ತೂ ಕೂಡ ಹೆಣ್ಣಾಗಲೇ ಇಲ್ಲ, ನೀನು ಗಂಡೆಂದೇ ಭಾವಿಸಿದ್ದಿ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಶರಣರು, ವಚನಕಾರರು ಶರಣ ಸತಿ, ಲಿಂಗಪತಿ ಅಂತ ತಾವು ಹೆಣ್ಣಾಗಿ ಅದನ್ನು ಅನುಭವಿಸಿದ್ದು.
ನೀವು ದಾಸ ಪರಂಪರೆಗೆ ಬಂದರೆ ಎಲ್ಲ ದಾಸರು ಹೇಳಿದ್ದು ನಾನು ಗೋಪಿಕೆ, ನಾನು ಯಶೋದೆ, ನಾನು ದೇವಕಿ ಅನ್ನುವ ಭಾವದಿಂದಲೇ ಕೃಷ್ಣನನ್ನು ಪ್ರೀತಿಸಿದ್ದು. ಒಂದು ಭಕ್ತಿ ಪರಿಪೂರ್ಣ ಆಗಬೇಕಾದ್ರೆ ನಾನು ಏನಿದ್ದೇನೋ ಆ ಲಿಂಗ ಪರಿವರ್ತನೆ ಆಗಬೇಕು. ನಾನು ಹೆಣ್ಣು ಹೆಣ್ಣಾದೊಡೆ ಗಂಡಿನ ಸೂತಕ, ಗಂಡು ಗಂಡ ಆದೊಡೆ ಹೆಣ್ಣಿನ ಸೂತಕ, ತನುವಿನ ಸೂತಕ ಹಿಂಗಿದೊಡೆ ಮನದ ಸೂತಕಕ್ಕೆ ತೆರ ಹುಂಟೆ ಅಯ್ಯ, ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ. ವಾಸ್ತವಿಕ ನಾವೆಲ್ಲ ಹೆಣ್ಣು. ಲಿಂಗ ಅಂದರೆ ಶಬ್ದಾರ್ಥದಿಂದ ಸಂಸ್ಕೃತದಲ್ಲಿ ಅರ್ಥ ಕುರುಹು, ಚಿಹ್ನೆ ಅಂತ. ಐಡೆಂಟಿಫಿಕೇಷನ್ಗೆ ಎರಡು ಫಿಸಿಕಲ್ ಡಿಫರೆನ್ಸ್ ಅಷ್ಟೇ ಟು ಐಡೆಂಟಿಫೈ, ಇದು ಗಂಡು ಇದು ಹೆಣ್ಣು. ಬಟ್ ನಿಜವಾದ ಗಂಡು ನಾವು ಯಾರೂ ಅಲ್ಲ, ಅವನೊಬ್ಬನೇ. ನಾವು ಗಂಡು ಹೆಣ್ಣು ಅನ್ನುವ ಎರಡು ಡಿಫರೆನ್ಸನ್ನಿಟ್ಟು ಅವನ ಹತ್ರ ಹೋಗದ ಹಾಗೆ ಇಲ್ಲಿ ಒಂದು ಕಣ್ಣು ತಪ್ಪಿಸಲಿಕ್ಕೆ, ಮೋಸ ಮಾಡಲಿಕ್ಕೆ ಅವನು ಹೆಣೆದ ಮಾಯಾಜಾಲ. ಈ ಗಂಡನ್ನು, ಹೊರಗಿನ ಗಂಡನ್ನೇ ಅವನು ಅಂತ ತಿಳಿದು ನಮ್ಮ ದೇಹವನ್ನು ಅವನಿಗೆ ಕೊಟ್ಟು ಆ ಕಾಮ ಸಂಬಂಧವನ್ನೇ ನಾವು ಅನುಭವಿಸಿಕೊಂಡು ಅವನನ್ನು ಮರೆತಿದ್ದೇವೆ. ವಾಸ್ತವಿಕ ನಮ್ಮೊಳಗೆ ಇಬ್ಬರೂ ಇದ್ದಾರೆ, ಗಂಡು ಇದ್ದಾನೆ, ಹೆಣ್ಣು ಇದ್ದಾಳೆ. ಯಾಕೆ? ಚಿತ್ತದಲ್ಲಿರುವವ ಚೈತನ್ಯ ಭಾಗ ಏನಿದೆಯಲ್ಲ ಅದು ಪಾರ್ವತಿ, ಅದು ಲಕ್ಷ್ಮಿ, ಅದು ಸ್ತ್ರೀ. ಜೀವ ಯಾವತ್ತು ಸ್ತ್ರೀ. ಆ ಚಿತ್ತದ ಜೊತೆಗೆ ತಾನು ಯಾವತ್ತೂ ಇದ್ದೇನೆ ಅಂತಾನೆ ಕೃಷ್ಣ. ನಿಮಗಿದೆಲ್ಲ ಭಗವದ್ಗೀತೆಯಲ್ಲಿ ಉಲ್ಲೇಖ ಬರುತ್ತೆ, ನಾನು ಪುರುಷನಾಗಿ ಆ ಚಿತ್ತದ ಜೊತೆಗೆ ಇದ್ದೇನೆ ಅಂತ. ಈ ಸ್ತ್ರೀ ಪುರುಷ ಸಮಾಗಮ ಇಬ್ಬರು ಅಲ್ಲೇ ಇದ್ದಾರೆ. ಪುರುಷನನ್ನು ನೋಡಲ್ಲ, ಈ ಚಿತ್ತದ ಸ್ತ್ರೀಯ ಜೊತೆಗೆ ನಾವು ನಮ್ಮ ಪ್ರಕೃತಿ ತತ್ವವನ್ನು ನಾನೇ ನಾನೇ ಅನ್ನುವ ಭಾವದಿಂದ ಬದುಕ್ತೇವೆ. ಚಿತ್ತದ ಚೈತನ್ಯದ ಸ್ತ್ರೀಗೆ, ಹೆಣ್ಣಿಗೆ ಸಹಜವಾಗಿ ತಾನು ಹೆಣ್ಣು ಅಂತ ಗೊತ್ತಾಗ್ಬಿಡತ್ತೆ. ಗಂಡಿಗೆ ಒಂದು ಆಬ್ಸ್ಟೇಕಲ್, ಫಿಸಿಕಲ್ ಎಪಿಯರೆನ್ಸಿನಿಂದ ಅವನು ತಾನು ಗಂಡು ಅಂತ. ಹಾಗಾಗಿ ಅವನೇನು ಮಾಡ್ತಾನೆ, ಸ್ತ್ರೀತನವನ್ನು ಒಪ್ಕೊಳ್ಳಲ್ಲ. ಯಾವ ಗಂಡಿಗೆ ಗೊತ್ತಾಗುತ್ತೆ ಆ ಭಗವಂತನ ಮುಂದೆ ನಾನು ಹೆಣ್ಣು ಅಂತ, ಅವನು ಮಾತ್ರ ಮಿಲನವಾಗ್ತಾನೆ. ಅರ್ಜುನ ಕೂಡಲೇ ಕೇಳ್ತಾನೆ, ಕೃಷ್ಣ ನನಗೆ ಆ ಅನುಭವ ಬೇಕು, ಹಾಗಾದರೆ ಹೆಣ್ಣಾಗು ಅಂತ ಕೃಷ್ಣ ಅರ್ಜುನನಿಗೆ ಹೆಣ್ಣಾಗಲಿಕ್ಕೆ ಹೇಳುವ ಒಂದು ಘಟನೆ ಮತ್ತು ಪದ್ಮಪುರಾಣ ಹೇಳ್ತದೆ. ಆ ಬಳಿಕ ಅರ್ಜುನನ ಸ್ತ್ರೀಯಾದ ನಂತರದ ಅನುಭವವನ್ನು ಸಾರ್ವಜನಿಕವಾಗಿ ಹೇಳಬಾರದು. ಅದು ಅತ್ಯಂತ ಕಟ್ಟೇಕಾಂತದಲ್ಲಿ ಓದಿಕೊಳ್ಳಿ. ಏನು ಅನುಭವವನ್ನು ಆಗ ಅರ್ಜುನ ಪಡೆದ, ಹೇಗೆ ಅವನಿಗೊಂದು ಕಂಪ್ಲೀಟೆಡ್ನೆಸ್ ಬಂತು ಭಗವಂತನ ಜೊತೆಗೆ ಅನ್ನೋದನ್ನು ಪದ್ಮಪುರಾಣ ಹೇಳುತ್ತೆ. ಶ್ರೀಕೃಷ್ಣ ತನ್ನ ಬಗ್ಗೆ ಹೇಳಿದ್ದಾನೆ, ನಾನು ಎಲ್ಲ ಗರ್ಭಗಳ ಯೋನಿಯಲ್ಲಿ ಬೀಜನಾಗಿ ಇದ್ದೇನೆ. ನಾನು ನಿಮ್ಮೆಲ್ಲರ ಸೃಷ್ಟಿ ಮಾಡುವ ತಾಯಿ ಅಂತ ಹೇಳುವ ಈ ಪ್ರಕೃತಿಯ ಜೊತೆಗೆ ಅವಳು ಅಕ್ಷರ ಪುರುಷಳು. ನೋಡಿ, ಅವಳು ಅಕ್ಷರ ಪುರುಷಳು, ನಾನೂ ಅಕ್ಷರ ಪುರುಷ, ಆದರೆ ನಾನು ಉತ್ತಮ ಪುರುಷ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದೆಲ್ಲದರ ಮುಖ ಕನ್ನಡಿ ಈ ಯಜ್ಞ ಘಟನೆ. ಯಾಕೆ ಅಂದರೆ ಹೆಣ್ಣಿಗೆ ತಾನೇ ತಾನಾಗಿ ಸಹಜವಾಗಿ ಭಕ್ತಿ ಯಾಕಿದೆ ಅಂದರೆ ಅವಳಿಗೆ ಪರಮ ಪುರುಷ ಅವನೊಬ್ಬನೇ ಅನ್ನೋದು ನ್ಯಾಚುರಲ್ ಇನ್ಸ್ಟಿಂಕ್ಟಿನಲ್ಲೇ ಇದೆ. ಗಂಡಿಗೆ ಅದು ಅರಿವಾಗಬೇಕು, ಆಮೇಲೆ ಅವನು ಟ್ರಾನ್ಸ್ಫಾರ್ಮ್ ಆಗಬೇಕು. ಆ ಬಳಿಕ ಅವನು ದಾಸನಾಗ್ತಾನೆ, ದಾಸಿ ಆಗ್ತಾನೆ, ಅಥವಾ ಅವನು ಶರಣ ಸತಿ ಆಗ್ತಾನೆ, ಗೋಪಿಕೆ ಆಗ್ತಾನೆ, ಯಶೋದೆ ಆಗ್ತಾನೆ, ದೇವಕಿ ಆಗ್ತಾನೆ. ಇಲ್ಲದೇ ಇದ್ದರೆ ಅವನಿಗೆ ಆ ಭಗವಂತನ ಮೀಟಿಂಗ್ ಪಾಯಿಂಟ್ ಇಲ್ಲ. ಎರಡೇ ಸಾಧ್ಯತೆ ಭಗವಂತನನ್ನು ಮೀಟ್ ಆಗೋದಕ್ಕೆ. ಒಂದು, ಅವನನ್ನು ನನ್ನ ಪರಮ ಪುರುಷ ಗಂಡ ಅಂತ ಭಾವಿಸೋದು, ಇಲ್ಲದಿದ್ದರೆ ಅವನು ನನ್ನ ಮಗು ಅಂತ ಭಾವಿಸೋದು. ಇದು ಎರಡೂ ಸಾಧ್ಯ ಆಗೋದು ಹೆಣ್ಮಕ್ಳಿಗೆ. ಅವಳು ಗಂಡನನ್ನು, ಅದಕ್ಕೆ ನೋಡಿ, ಒಬ್ಬ ಕಪಲ್, ಒಂದು ದಂಪತಿಗಳು ಒಂದು 30 ವರ್ಷ ದಾಂಪತ್ಯ ಮಾಡಿದ ನಂತರ ಅವ್ರಿಗೆ 60 ಆಯಿತು ಅಂತ ಅಂದ್ಕೊಳ್ಳಿ. 60ರ ನಂತರ ನೀವು ಯಾವುದೇ ಹೆಣ್ಮಕ್ಳ ಹತ್ರ ಹೋಗಿ ಕೇಳಿ, ನಿಮ್ಮ ಗಂಡ ಹೇಗಿದ್ದಾರೆ ಅಂತ. ಯಾವ ಬಿಡಿ, ಈಗ 3 ಮಕ್ಕಳಿತ್ತು, ಈಗ ಅದೊಂದು 4ನೇದ್ದು ಅಂತ ಅವಳಿಗೆ ಗೊತ್ತಿರುತ್ತೆ ತನ್ನ ಗಂಡ ಮಗು ಅಂತ. ಈ ಭಾವ ಗಂಡಸಿಗೆ ಬರಬೇಕು. ನನಗೆ ಅವಳು ತಾಯಿ, ನನಗೆ ಗೊತ್ತಾಗಲೇ ಇಲ್ಲ ನಾನು ಅವಳನ್ನು ನನ್ನ ಹೆಂಡತಿ, ನನ್ನ ಹೆಣ್ಣು ಅಂತ ಉಪಯೋಗ ಮಾಡಿದೆ ಅಂತ ಯಾವಾಗ ಅವನಿಗೆ ರಿಯಲೈಸ್ ಆಗುತ್ತಲ್ಲ, ಆಗ ಅವನ ಪರಿವರ್ತನೆ ಸಾಧ್ಯ. ನಮಗೇನು ಮಾಡೋದು, ಲೇಟ್ ರಿಯಲೈಸೇಷನ್ ಕೆಲವರಿಗಾಗುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಮದುವೆ ಆದ ದಿನ ಗೊತ್ತಾಯಿತು ಇದು ನನ್ನ ತಾಯಿ ಅಂತ. ಅದಕ್ಕೆ ಅವರು ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಹೇಳಿದರು, ನನ್ನನ್ನು ಅವನ ಹತ್ರ ಕರ್ಕೊಂಡು ಹೋಗಕ್ಕೆ ಸಹಾಯ ಮಾಡು ಅಂತ. ಹಾಗೆ ಶಾರದಾ ಮಾತೆ ಆ ಮಗುವನ್ನು ಬೆಳೆಸಿದಳು. ಇಂಥ ಎಲ್ಲ ಆಯಾಮಗಳನ್ನು
ಯಜ್ಞಶಾಲೆಯ ಒಂದು ಘಟನೆಯ ಮೂಲಕ ಕೃಷ್ಣ ನಮಗೆ ನಮ್ಮ ಮುಂದೆ ಮಿರರ್ ಲೈಕ್ ಇಟ್ಬಿಡ್ತಾನೆ. ನೋಡಿಕೊಳ್ಳಿ, ಹೀಗಿದ್ದರೆ ಮಾತ್ರ ನನ್ನ ಹತ್ರ ಬರೋಕ್ಕೆ ಸಾಧ್ಯ. ಹೀಗೆ ಹಂತ ಹಂತವಾಗಿ ಹೆಣ್ಣಿಗೆ ಭಕ್ತಿಯ ರಸಾಸ್ವಾದಗಳನ್ನು ಉಂಟು ಮಾಡಿದ ಕೃಷ್ಣನ ಬದುಕಿನಲ್ಲಿ ಮುಂದಿನ ಘಟನೆ ನೋಡಿ, ನಾನು ನಿಮಗೆ ಹೇಳಿದೆ, ನಿಧಾನಕ್ಕೆ ರಾಜಸವಾಗಿ ಬೆಳೆಯುವಾಗ ಹೇಗೆ ಸಾತ್ವಿಕತೆಯ ಕಡೆಗೆ ಹೋಗುವುದು. ಈಗ ರಾಜಸ ಯಾವ ಕಾಮ ಇತ್ತು ರಾಜಸ ಭಾಗದ್ದು, ಅದರ ಪರಿವರ್ತನೆ ಮಾಡ್ತಾ ಬಂದ ಬದುಕಿನಲ್ಲಿ ಕೃಷ್ಣ. ಈಗ ಇರುವುದು ಮುಂದಿನದ್ದು ರಾಜಸದಲ್ಲಿ ದರ್ಪ, ಅಧಿಕಾರ, ಅಹಂಕಾರದ ಭಾಗ. ನಿಮಗೆ ನಾವು ಬದುಕಿನಲ್ಲಿ ಯಾವಾಗಲೂ ಕೂಡ ಅಧಿಕಾರವನ್ನು, ಬುದ್ಧಿಮತ್ತೆಯನ್ನು, ನಾನು ಅನ್ನುವ ಆ ಒಂದು ಸ್ಥಾಪನೆಯನ್ನೆಲ್ಲ ಮಾಡೋದು ನಮ್ಮ ಯೌವನದ ಮಹಾಪರಾಕಾಷ್ಠೆಯಲ್ಲಿ. ನಮಗೆ ಅಮ್ಮ ಒಂಚೂರು ಬುದ್ಧಿ ಹೇಳಕ್ಕೆ ಬಂದರೆ, ಆಗೆಲ್ಲ ನಾನು ಚಿಕ್ಕವಳಿದ್ದೆ, ಈಗೇನು ಹೇಳಬೇಡ, ನಂಗೆ ಬುದ್ಧಿ ಬೆಳೆದಿದೆ ಅಂತ ನಾವು ವಾಪಸ್ ಹೇಳ್ತೀವಲ್ಲ, ಅದೊಂದು ಹಂತ, ನಮಗೆ ನಾನು ಅನ್ನೋದು ಬಂತು ಅಂತ. ಕೃಷ್ಣ ಅಂಥ ಸ್ಥಿತಿಯಲ್ಲಿ ಏನು ಮಾಡಿದ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಒಬ್ಬ ಮನುಷ್ಯ, ಪುಟ್ಟ ಮಗು ಹೇಗೆ ಬೆಳೀತಾ ಹೋದ ಯೋಚನೆ ಮಾಡಿ. ಇನ್ನು ಕಂಸನನ್ನು ಕೊಂದಿಲ್ಲ, ಅದರ ಪೂರ್ವದಲ್ಲಿ ಕೃಷ್ಣ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ, ಅವನು ನಿಧಾನಕ್ಕೆ ಬೆಳೀತಾ ಯಾವ ಹಂತ ತಲುಪಿದ್ದಾನೆ ಅಂದರೆ, ಒಂದು ದಿನ ಎಲ್ಲರೂ ಒಂದು ಹೊಸ ಯಜ್ಞಕ್ಕೆ ಸಿದ್ಧರಾಗ್ತಾರೆ. ಅದು ಯಾವುದು ಅಂದರೆ ಇಂದ್ರಯಜ್ಞ. ಯಾಕೆ ಇಂದ್ರಯಜ್ಞ? ಗೋಪಾಲಕರು, ನಂದ ಗೋಪ ಎಲ್ಲರೂ ಹೇಳ್ತಾರೆ, ನಮಗೆ ಮಳೆ ಕೊಡೋದು ಇಂದ್ರ, ನಾವು ಮಳೆಯನ್ನು ಅವಲಂಬಿಸಿ ಬದುಕೋರು, ನಮಗೆ ಬೆಳೆ, ಮಳೆಯ ಜೊತೆಗೆ ಬರುವಂತಹ ಯಾವುದೋ ಹುಲ್ಲು, ಮೇವು ಇದೆಲ್ಲ ನಮಗೆ ಪಶುಗಳಿಗೆ ಬೇಕು. ನಮ್ಮ ಪಶುಗಳು ಮೇಯ್ದರೆ ನಮಗೆ ನಾಳೆ ಬೆಳೆ, ಆಹಾರ, ಹಾಲು, ಮತ್ತೊಂದು ಮಗದೊಂದು. ಅದರಿಂದ ನಮಗೆ ಯಜ್ಞ ಮಾಡಬೇಕಾದ್ರೆ ಈ ಮಳೆಗೆ ಕಾರಣನಾದ ಇಂದ್ರನನ್ನು ಯಜ್ಞ ಮಾಡಬೇಕಪ್ಪ, ಅದು ನಮ್ಮ ಪರಿಪಾಠ ಅಂತ. ಕೃಷ್ಣ ಕೂಡಲೇ ಕೇಳ್ತಾನೆ, ಇಂದ್ರ ಯಾಕೆ? ಯಾಕೆಂದ್ರೆ ಇಂದ್ರ ಮೇಘಗಳನ್ನು ಕೊಡಬೇಕು, ಮಳೆ ಸುರಿಸ್ಬೇಕು. ಕೃಷ್ಣ ಹೇಳ್ತಾನೆ, ಮೇಘ ಎಲ್ಲಿಂದ ಉಂಟಾಗುವುದು? ನಾವು ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ, ಪ್ರಕೃತಿಯ ಗಿಡ, ಮರ, ಹುಲ್ಲು, ಮತ್ತೊಂದು ಹಂಪಲು, ಹಣ್ಣು ಇವುಗಳನ್ನೆಲ್ಲ ನಾವು ಚೆನ್ನಾಗಿ ಬೆಳೆಸಿದರೆ, ಗುಡ್ಡಗಾಡುಗಳಲ್ಲೆಲ್ಲ ನಾವು ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಂಡಿದ್ರೆ ಆ ಪ್ರಕೃತಿ ನಮಗೆ ಮಳೆ ಕೊಡೋದು. ಈಗ ನಮಗಂತೂ ಈ ಗೋವರ್ಧನ ಪರ್ವತ ಇರೋದ್ರಿಂದ ನಮ್ಮ ಹಸುಗಳು ಮೇಯ್ತವೆ, ಹಸುಗಳಿಗೆ ಆಹಾರ ಸಿಗುತ್ತೆ, ನಮಗೆ ಬೇಕಾದಾಗ ಹಣ್ಣು ಹಂಪಲು ಸಿಗುತ್ತೆ, ನಮಗೆ ಬೇಕಾದಾಗ ರಕ್ಷಣೆ ಕೊಡುತ್ತೆ ಆ ಬೆಟ್ಟ. ನಾವು ಪೂಜೆ ಮಾಡಬೇಕಾದ ಇಬ್ಬರನ್ನೇ, ಒಂದು ಈ ಹಸುಗಳನ್ನು, ಇನ್ನೊಂದು ಗೋವರ್ಧನ ಪರ್ವತವನ್ನು ಅಂತ ಪುಟ್ಟ ಬಾಲಕ ನೆನ್ಪಿಟ್ಕೋಬೇಕು. ಒಂದು ಇಡೀ ಗ್ರಾಮವನ್ನು ಬದಲಾಯಿಸ್ತಾನೆ. ನಮ್ಮಿಂದ ಸಾಧ್ಯವ? ಯೋಚನೆ ಮಾಡಿ. ನೀನು ಯಾವನೇ ಹೇಳಕ್ಕೆ, ನಿಂಗೇನು ಎಷ್ಟು ಇನ್ನು ಮೀಸೆ ಮೂಡಿಲ್ಲ, ಹೋಗಾಚೆಗೆ ಅಂತ ನಮ್ಮ ಮನೆಗಳಲ್ಲಿ ನಮ್ಮ ಅಪ್ಪ ಅಮ್ಮಂದರು ಖಂಡಿತ ನಮ್ಮನ್ನು ಖಂಡಿತವಾಗಿ ಆಚೆಗೆ ಹಾಕ್ತಿದ್ರು. ಕೃಷ್ಣ ಆ ಜನ ಆಕ್ಸೆಪ್ಟ್ ಮಾಡಬೇಕಾದ್ರೆ ಹೆಂಗೆ ಇವಾಲ್ವ್ ಆಗಿದ್ದಾನೆ ಅಂತ, ಒಂದು ದಿನದ ಬೆಳವಣಿಗೆ ಅಲ್ಲ. ಅವನು ಹೆಂಗೆ ಬೆಳೀತಾ 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 ಕೃಷ್ಣ ಮಾಡಿದರೆ ಅದು ಸರಿ, ಅವನು ಸಾಮಾನ್ಯನಲ್ಲ. ಅವನು ಏನಾದರೂ ಹೇಳ್ತಾನಂದ್ರೆ ಅದರಲ್ಲಿ ಪಾಯಿಂಟ್ ಇದೆ ಅನ್ನುವುದನ್ನು ಅವನು ಇನ್ನೂ ಕೂಡ 11 ಆಗಿಲ್ಲದ ವಯಸ್ಸಿನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾನೆ. ಯಾಕಂದರೆ 11ಕ್ಕೆ ಅವನು ಅಕ್ರೂರನ ಜೊತೆಗೆ ಮಥುರೆಗೆ ಹೋದದ್ದು ಅಂತ ದಾಖಲೆ ಇದೆ. ಇದು ಅದರ ಪೂರ್ವದ ಘಟನೆಗಳು. ಹಾಗಾಗಿ ಗೋವರ್ಧನ ಪರ್ವತವನ್ನು ಪೂಜೆ ಮಾಡಬೇಕು ಮತ್ತು ಹಸುವನ್ನು ಪೂಜೆ ಮಾಡಬೇಕು. ಗೋಪೂಜೆಯನ್ನು ಆರಂಭ ಮಾಡಿದವ ಶ್ರೀಕೃಷ್ಣ. ನಾನು ನಿನ್ನೆ ಕೂಡ ಹೇಳಿದ್ದೇನೆ ನಿಮಗೆ, ಗೋಪೂಜೆಯನ್ನು ಆರಂಭ ಮಾಡಬೇಕು ಮತ್ತು ಈ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಬೇಕು. ಆ ಇಂದ್ರನಿಗೆ ಅದು ಮುಟ್ಲಿ ಬಿಡಲಿ, ಅದು ಅವನಿಗೆ ಸಂಬಂಧಪಟ್ಟದ್ದು, ನಾವು ನಮ್ಮ ಯಜ್ಞವನ್ನು ಬದಲಾಯಿಸಬೇಕು ಅಂದ. ಯಾಕೆ ಅಂತ ಬಂತು ಪ್ರಶ್ನೆ. ಏನು ಕೃಷ್ಣನಿಗೆ ತೊಂದರೆ ಆಗಿತ್ತು? ಇಂದ್ರನಿಗೆ ಪೂಜೆ ಮಾಡಿದ್ರೆ ಏನಾಗ್ತಿತ್ತು? ಒಂದು ಮಾತು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಜ್ಞಾತ್ ಪರ್ಜನ್ಯ, ಪರ್ಜನ್ಯಾತ್ ಅನ್ನ, ಅನ್ನಾತ್ ಪ್ರಾಣ, ಪ್ರಾಣ ಅನ್ನ ರಸ ಮಯಾತ್. ಮುಂದೆ ಇದು ವೇದ ಕೂಡ ಹೇಳುತ್ತೆ, ನೀನು ನಿರಂತರವಾಗಿ ಈ ಭೂಮಿಯನ್ನು ಪೂರ್ತಿ ನಿನ್ನ ಕರ್ಮದಿಂದ ಒಲಿಸು, ಮೆಚ್ಚಿಸು, ಕೊಂಡಾಡು, ಜೋಪಾನ ಮಾಡು, ಒಳಿತನ್ನು ಮಾಡು ಪ್ರಕೃತಿಗೆ. ಪ್ರಕೃತಿ ನಿನಗೆ ಒಲಿದರೆ ಅದೇ ನಿನ್ನ ಯಜ್ಞ. ಆ ಯಜ್ಞದಿಂದ ಮಳೆಯಾಗತ್ತೆ, ಮಳೆಯಿಂದ ಆಹಾರ ಉಂಟಾಗತ್ತೆ. ಆಹಾರವೇ ಪ್ರಾಣ. ಯಾಕೆ ಅಂದರೆ ಆಹಾರದಿಂದ ವೀರ್ಯ, ವೀರ್ಯವೇ ಮುಂದಿನ ಪ್ರಾಣ, ಇನ್ನೊಂದು ಸೃಷ್ಟಿಗೆ ಕಾರಣ. ಸೊ ಇದೆಲ್ಲ ಒಂದು ಕನೆಕ್ಟೆಡ್ ಲಿಂಕನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹೇಳಿದ್ದನ್ನು ಬದುಕಿ ತೋರಿಸಿದ್ದು ಮತ್ತೊಂದು ಘಟನೆ. ಅವನು ಹೇಳಿದ, ಇದರಿಂದ ಯಜ್ಞ ಆಗಬೇಕು, ಇದರಿಂದ ಮಳೆ, ಇದರಿಂದ ಎಲ್ಲವೂ ಬೆಳೆ, ಮುಂದಿನ ಜೀವನ.
ಯಥಾ ಪ್ರಕಾರ ಇಡೀ ನಂದಗೋಪನ ಯದುವಂಶದ ಅಷ್ಟೂ ಜನ ಸೇರಿದ್ರು, ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿದರು. ಎಲ್ಲರೂ ಸೇರಿ ಇವತ್ತು ವಿಷ್ಣು ಸಹಸ್ರನಾಮ ಹೇಳೋಣ, ಯಾವ ಜಾತಿ ಮತ ಎಲ್ಲ, ಬೇಕಾದವ್ರು ನಮ್ಮ ಬಗ್ಗೆ ಬೇಕಾದನ್ಲಿ, ಇಲ್ಲಿ ಬನ್ನಿ ಅಂತ ಕರೆದ್ರಲ್ಲ ಪ್ರದೀಪು, ನೀವು ಬಂದ್ರಿ ಅಲ್ಲ, ಆಯಿತಲ್ಲ, ಹಾಗೊಂದು ಆಗಬೇಕು. ಯಾವುದು ಸಾಧ್ಯ ಇಲ್ಲ ಅಂತ ಭಾವಿಸ್ತೇವೆ, ಸಾಧ್ಯ ಮಾಡಬೇಕು. ಕೃಷ್ಣ ಮಾಡಿದ. ಪೂಜೆ ಎಷ್ಟು ವೈಭವದಿಂದ ನಡೆಯಿತು, ಇಡೀ ಲೋಕ ನಿಬ್ಬೆರಗಾಗಿ ಪೂಜೆ ಮಾಡ್ತಿದೆ. ಮೇಲಿಂದ ನೋಡುವ ಇಂದ್ರನಿಗೆ ಸಡಿಲು, ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಇದೇನಿದು, ಲೋಕದ ಸಕಲ ಜನರು ನನಗೆ ಮಾಡುವ ಪೂಜೆಯನ್ನು ಈ ಕೃಷ್ಣ ನಿಲ್ಲಿಸ್ತಿದ್ದಾನೆ. ಇವನಿಗೆ ಎಷ್ಟು ದರ್ಪ, ಇವನೇನು ತಾನೇ ದೊಡ್ಡವನು ಅಂತ ತಿಳಿದಿದ್ದಾನ, ನಾನು ಮಾಡಿ ತೋರಿಸ್ತೇನೆ, ನಾನು ಸಿಟ್ಟಾದರೆ ಏನಾಗ್ತದೆ ಅವರಿಗೆ ಗೊತ್ತಾಗಲ್ಲ, ಅವರು ತಿಳಿದಿದ್ದಾರೆ ನನ್ನಿಂದ ಏನಾಗುವುದಿಲ್ಲ ಅಂತಲ್ಲ, ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿದ. ಇಂದ್ರ ಹಠಕ್ಕೆ ಬಿದ್ದ, ಮರುದ್ಗಣಗಳನ್ನು ಕರೆದ, ನನ್ನಕ್ಕಿಂತ ಮೊದಲು ಹೋಗಿ ಮೇಘಗಳನ್ನು ಸೃಷ್ಟಿ ಮಾಡಿ, ನಾನು ನಿಮ್ಮ ಬೆನ್ನ ಹಿಂದೆ ಬಂದಿದ್ದೇನೆ, ನಾನು ಕೂಡ ಇದ್ದೇನೆ, ಇನ್ನಿಲ್ಲದಂತೆ ವರ್ಷಧಾರೆ ಮುಸಲಧಾರೆ ಸುರಿಯಲಿ, ಅವರು ಮಳೆಯಿಂದ ಅಷ್ಟು ಜನ ಕೊಚ್ಚಿ ಹೋಗಬೇಕು ನೆರೆ ಪ್ರವಾಹದಲ್ಲಿ, ಶುರು ಮಾಡಿ ಅಂದ. ಮರುದ್ಗಣಗಳು ವೇಗದಿಂದ, ಮಾರುತ ವೇಗದಿಂದ ಸೃಷ್ಟಿ ಮಾಡಿದ ಮೇಘರಾಶಿ, ಮೋಡಗಳು, ಇನ್ನಿಲ್ಲದಂತೆ ಮಿಂಚು, ಗುಡುಗು, ಸಿಡಿಲು, ಊರು ಮುಳುಗ್ತದೆ ಈಗ ಅನ್ನುವ ಸೂಚನೆ ಕೊಡುವ ಹಾಗೆ ಪ್ರಾಕೃತಿಕ ವ್ಯತ್ಯಾಸ. ಆ ಪ್ರಕೋಪದಲ್ಲಿ ಬಂದಂತಹ ಮಳೆಯ ಆರ್ಭಟಕ್ಕೆ ಯಾರೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಊರಿಗೆ ಕೊಚ್ಚಿ ಹೋಗುವ ಹಾಗೆ ಮುಸಲಧಾರೆ ಬಂದಿದೆ. ಜಗತ್ತು ಇನ್ನೇನು ಪ್ರಳಯನಾಶಕ ಆಗುತ್ತೆ ಅನ್ನುವ ಸ್ಥಿತಿಯಲ್ಲಿ ಕೃಷ್ಣ ಹೇಳ್ತಾನೆ, ಚಿಂತೆ ಮಾಡಬೇಡಿ, ನಾನಿದ್ದೇನೆ. ಏನು, ನಮ್ಮನ್ನು ರಕ್ಷಿಸುವುದು ಗೋವರ್ಧನ ಪರ್ವತ ಎಂದಿದ್ದೇನೆ, ಅದು ನಮ್ಮನ್ನು ರಕ್ಷಿಸ್ತದೆ ಅನ್ನುವ ಮಾತನ್ನು ಮಾತ್ರ ಹೇಳಲಿಲ್ಲ ಕೃಷ್ಣ. ತನ್ನ ಕಿರುಬೆರಳಿನಿಂದ ಆ ಇಡೀ ಗೋವರ್ಧನ ಪರ್ವತವನ್ನು ಎತ್ತಿ ನಿತ್ತ ಅನ್ನುವುದು ವೇದವ್ಯಾಸರು ಕೊಡುವ ಉಲ್ಲೇಖ. ಎಷ್ಟು ದಿನ? 7 ದಿನಗಳ ಕಾಲ. ಕೊಚ್ಚಿ ಹೋಗುವ ಮಳೆಗೆ ಬಹಳ ದೊಡ್ಡ ಸಾಂಕೇತಿಕ ಮತ್ತು ಪ್ರಾಕೃತಿಕವಾದ ಒಂದು ದೊಡ್ಡ ಛತ್ರಿಯನ್ನು ನಿರ್ಮಾಣ ಮಾಡಿ ಇಡೀ ಗ್ರಾಮ ಆ ಗೋವರ್ಧನ ಪರ್ವತದ ಕೆಳಗೆ ನಿಲ್ಲಬೇಕು. ನಮಗೆ ಕೃಷ್ಣ, ಗೋಪಾಲಕೃಷ್ಣ ಕಾಯ್ತಾನೆ. ಬನ್ನಿ ನಾವೂರಿನ ದೇವಸ್ಥಾನಕ್ಕೆ, ನಾವೆಲ್ಲರೂ ಅಲ್ಲಿ ಹೇಳೋಣ, ನಮಗೆ ಯಾರು ಅಡ್ಡಿ ಮಾಡ್ತಾರೆ ನೋಡೋಣ ಅಂತ ಕರೆದ ಹಾಗೆ ಕೃಷ್ಣ ರಕ್ಷಿಸ್ತಾನೆ ಅನ್ನುವ ಆ ಮಾತನ್ನು ಕೃಷ್ಣ ಪ್ರೂವ್ ಮಾಡಿ ಆ ಗೋವರ್ಧನ ಪರ್ವತ ಎತ್ತಿಕೊಂಡು ನಿಂತುಕೊಂಡರೆ ಪಶುಗಳು, ಜನ, ಶಿಶುಗಳು, ಮಕ್ಕಳು, ಮತ್ತೊಬ್ಬ ಗೋಪಾಲಕರು, ಗೋಪಿಕೆಯರು ಎಲ್ಲರೂ ನಿಂತಿದ್ದಾರೆ. ಇನ್ನಿಲ್ಲದಂತೆ ಮಳೆಯಲ್ಲಿ ಯಾವ ತೊಂದರೆಯೂ ಆಗದೆ, ರಕ್ಷಣೆಯ ಅವಶ್ಯಕತೆ ಇಲ್ಲದೆ ನಡೆದು ಕಟ್ಟ ಕಡೆಗೆ ಇಂದ್ರ ಸೋಲ್ತಾನೆ. ಇಂದ್ರನಿಗೆ ಅರಿವಾಗುತ್ತೆ, ಓಹೋ, ನಾನು ಇವರನ್ನು ಮನುಷ್ಯರು ಅಂತ ಎಣಿಸಿದ್ದೆ, ಈ ಕೃಷ್ಣನನ್ನು ಒಬ್ಬ ಸಾಮಾನ್ಯ ಮನುಷ್ಯ ನನಗೇನು ಮಾಡ್ತಾನೆ ಅಂತ ಭಾವಿಸಿದ್ದೆ, ಇವನು ಮನುಷ್ಯನಲ್ಲ ಅಂತ ಅವನಿಗೊಂದು ರಿಯಲೈಸ್ ಆಗುತ್ತೆ. ಕೃಷ್ಣ ಹೇಳಿದ ನೋಡಿ, ನನ್ನನ್ನು ಮನುಷ್ಯ ಅಂತ ತಿಳಿದು ಕೆಲವರು ಮೂರ್ಖರು ನಾನು ಒಬ್ಬ ಕೈಕಾಲು ಇರುವ ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾರೆ ನಿಮ್ಮ ಮಧ್ಯೆ ಓಡಾಡುವಾಗ. ಮಾಂ ಅವಜಾನಂತಿ ಮೂಢಾಹ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಇಂದ್ರ ಕೂಡ ಸಾಮಾನ್ಯ ಮನುಷ್ಯ ಅಂತ ತಿಳಿದು ಬಿಟ್ಟಿದ್ದ. ರಿಯಲೈಸ್ ಆಯಿತು ಅವನಿಗೆ, ಇವನು ಸಾಮಾನ್ಯ ಮನುಷ್ಯನಲ್ಲ. ಮತ್ತೆ ತಕ್ಷಣ ಹಾಗಾದ್ರೆ ಇಲ್ಲ, ಸಾಮಾನ್ಯ ಮನುಷ್ಯನಲ್ಲದ ಇವನನ್ನ ಮಾಂ ಅವಜಾನಂತಿ ಮೂಢಾಹ ಅನ್ನುವ ಮಾತಿನಿಂದ ಆಗ ಗೊತ್ತಾಯಿತು, ಓಹೋ, ಇದು ಸಾಮಾನ್ಯ ಮನುಷ್ಯನ ಕಥೆ ಅಲ್ಲ, ಇದೇನೋ ಬೇರೆ ಇದೆ ಅಂತ ತಕ್ಷಣಕ್ಕೆ ಇಂದ್ರ ತಾನು ಕಾಮಧೇನುವನ್ನು, ಐರಾವತವನ್ನು ತೆಗೆದುಕೊಂಡು ಭೂಲೋಕಕ್ಕೆ ಇಳಿದು ಬರ್ತಾನೆ. ಇಳಿದು ಬಂದಾಗ ಕಾಮಧೇನು ಇನ್ನೂ ಹೇಳುವ ಮೊದಲು ಕೃಷ್ಣ ತನ್ನಷ್ಟಕ್ಕೆ ಕೂತಿದ್ದಲ್ಲ, ಆ ಮಳೆ ನಿಂತಿದೆ, ತಾನು ಆರಾಮಾಗಿ ಕೂತಿದ್ದಾನೆ. ಇಂದ್ರನ ಹತ್ರ ಕೃಷ್ಣ ಹೇಳ್ತಾನೆ, ನನಗೆ ನಿನಗೊಂದು ಪಾಠ ಕಲಿಸಬೇಕಿತ್ತು. ನೀನು ಈ ಇಂದ್ರ ಪದವಿಯ ಅಹಂಕಾರ ದರ್ಪಕ್ಕೆ ಒಳಗಾಗಿ ಬಿಟ್ಟಿದ್ದಿ, ನೀನೇ ಎಲ್ಲವನ್ನೂ ಮಾಡುವವ ಅಂತ. ನೀನಿಲ್ಲದೆಯೂ ಈ ಜಗತ್ತು ನಡೆಯುತ್ತದೆ ಅನ್ನುವ ಎಚ್ಚರವನ್ನು ನಿನಗೆ ಕೊಡಬೇಕಿತ್ತು. ನಿನಗೂ ಮೇಲೊಬ್ಬ ಇದ್ದಾನೆ ಅನ್ನುವ ಒಂದು ಅರಿವು ಮೂಡಿಸಲಿಕ್ಕಿತ್ತು. ಅದಕ್ಕಾಗಿ ನಾನು ಈ ಒಂದು ಇಡೀ ಘಟನೆಯನ್ನು ನಡೆಸಿದ್ದೇನೆ. ಈಗ ನಿನಗೆ ಗೊತ್ತಾಯಿತಲ್ಲ, ನಿನ್ನ ಅಧಿಕಾರ, ದರ್ಪ, ಅಹಂಕಾರಗಳು ಇಳಿತಲ್ಲ, ಅದು ಸಾಕು. ಗಮನಿಸಬೇಕು, ಉಪೇಂದ್ರನಾಗಿ ತ್ರಿವಿಕ್ರಮಾವತಾರದಲ್ಲಿ ವಾಮನನಾಗಿದ್ದವನೇ ಉಪೇಂದ್ರನಾದ ಅಂತ ಒಂದು ಮಾತು ಬಂದಾಗ ವಾಸ್ತವಿಕ ಕೃಷ್ಣ ಉಪೇಂದ್ರನ ತಮ್ಮ ಅಂತ ಅರ್ಥ, ಅಣ್ಣ ಇವ ಇಂದ್ರ ಅಂತ.
ಏಜ್ ಬ್ಯಾರಿಯರ್ ಕೂಡ ಇಲ್ಲ ಕೃಷ್ಣನಿಗೆ. ತಪ್ಪುಗಳನ್ನು ಯಾರು ಮಾಡಿದರೂ ಕ್ವೆಶ್ಚನ್ ಮಾಡ್ಬೋದು. ರಾಮನ ಅವತಾರದಲ್ಲಿ ನೋಡಿ, ಭರತ ಪ್ರಶ್ನಿಸುವುದಿಲ್ಲ ರಾಮನನ್ನು. ಅಣ್ಣನಿಗೆ ಎಲ್ಲವೂ ಸಲ್ಲಬೇಕು, ಅದೊಂದು ಉದಾತ್ತ ಭಾವ. ಮತ್ತೆ ಅದು ಸರಿ ಇತ್ತು. ಅವನ ಗುಣನಡತೆಗಳಾಗಲಿ, ಅವನು ಅದಕ್ಕೆ ಅರ್ಹನಾದ ಭಾಗವಾಗಲಿ ಯಾವುದೂ ಕೂಡ ಅನುಚಿತವಿರಲಿಲ್ಲ. ಆದ್ದರಿಂದ ಭರತ ಅಣ್ಣನನ್ನು ಪ್ರಶ್ನಿಸದೆ ದೊಡ್ಡವನಾದ. ಕೃಷ್ಣ ಅಣ್ಣನನ್ನು ಪ್ರಶ್ನಿಸಿ ದೊಡ್ಡವನಾಗ್ತಾನೆ. ಎಷ್ಟು, ಯಾವ ಮಟ್ಟಕ್ಕೆ? ಸೋಲಿಸಿ ಕೆಳಗೆ ಬರುವವರೆಗೆ ಮಾಡಿ. ಅಂದರೆ ಇದು ಪಾರಿಜಾತ ಅಪಹರಣ ಸಂದರ್ಭದಲ್ಲೂ ಕೂಡ ಹಾಗೆ ಆಗತ್ತೆ. ಸತ್ಯಭಾಮೆಯ ಅಪೇಕ್ಷೆಗೆ ಪಾರಿಜಾತ ಅಪಹರಣ ಮಾಡಿದಂತಹ ಶ್ರೀಕೃಷ್ಣನನ್ನು, ಪಾರಿಜಾತ ಅಪಹರಣ ಮಾಡಬೇಡ, ಅದು ನನ್ನ ತೋಟದಲ್ಲಿ ಇರಬೇಕು, ನನ್ನನ್ನು ಬಿಟ್ಟು ಎಲ್ಲೂ ಭೂಲೋಕಕ್ಕೆ ಹೋಗುವಂಗಿಲ್ಲ ಅಂತ ಅಲ್ಲಿಯ ಇಂದ್ರನ ಶಚಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ಇಂದ್ರ ಯುದ್ಧಕ್ಕೆ ಬಂದರೆ ಕೃಷ್ಣ ಕೇರೆ ಅನ್ನಲಿಲ್ಲ. ನಿನಗೆ ಪಾರಿಜಾತ ಬೇಕಲ್ಲ, ಬಾ ಯುದ್ಧ ಮಾಡಿ ತಗೊಂಡು ಹೋಗುವಂತ ಯುದ್ಧಕ್ಕೆ ನಿತ್ತ ಹೊರತು ಗಿಡ ಇಡಲಿಲ್ಲ ಅವನು. ನಾನು ಅಣ್ಣ, ನನ್ನ ಮಾತು ಕೇಳಬೇಕು, ನೀನು ತಮ್ಮನಾಗಿ ಯುದ್ಧ ಮಾಡಬಾರ್ದು ಅಂತ ಇಂದ್ರ ಆಗಲೂ ಹೇಳಿದಾಗ, ಅಣ್ಣ ತಮ್ಮ ಎಲ್ಲ ಆ ಬಳಿಕಪ್ಪ ನ್ಯಾಯ ಅನ್ಯಾಯ ಅಷ್ಟೇ ನಂಗೆ ಗೊತ್ತು ಅಂದ ಕೃಷ್ಣ. ವಯೋಭೇದಗಳಿಲ್ಲದೆ ನ್ಯಾಯಕ್ಕಾಗುವಾಗ ಕೃಷ್ಣ ಯಾವ ಮಟ್ಟಕ್ಕೆ ನಿಲ್ತಾನೆ ಅಂದರೆ 2 ಸಾರಿ ಇಂದ್ರನ ಜೊತೆಗೆ ಹೀಗೆ ನಿತ್ತು ಬಿಟ್ಟಿದ್ದಾನೆ ಕಟಿಬದ್ಧನಾಗಿ. ಬನ್ನಿ ಯುದ್ಧ ಮಾಡೋದಿದ್ರೆ ಯುದ್ಧ, ನಾನು ಅದಕ್ಕೂ ಸಿದ್ಧ. ಈ ಪರಿ ಕೃಷ್ಣ ಒಂದು ಹೊಸ ಚಾಲೆಂಜ್ಗಳನ್ನೆಲ್ಲ ನಮ್ಮ ಬದುಕಿನಲ್ಲೂ ಆಗುತ್ತಲ್ಲ. ಎಷ್ಟೋ ಸಾರಿ ದೊಡ್ಡವರು, ವಯಸ್ಸಿನಲ್ಲಿ ದೊಡ್ಡವರು ಇರ್ತಾರೆ, ಕುಟುಂಬದ ಹಿರಿಯರಿರ್ತಾರೆ, ನಮಗೆ ಗೊತ್ತಿರುತ್ತೆ ನ್ಯಾಯಯುತವಾದದ್ದನ್ನು ಮಾಡಿಲ್ಲ ಅಂತ, ಅಣ್ಣ ಅಂತ ಬಾಯಿ ಮುಚ್ಚಿಕೊಳ್ಬೇಕಾಗಿಲ್ಲ ಅನ್ನುವ ಸೂಚನೆಯನ್ನು ಕೊಟ್ಟ ಕೃಷ್ಣ. ಅಣ್ಣ ಅನ್ನುವ ಒಂದು ಕಾರಣಕ್ಕೆ ಎಲ್ಲ ಗೌರವಗಳು ಸಲ್ಲಬೇಕಾಗಿಲ್ಲ, ಅವನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಇದ್ದಾನ ನೋಡಿಕೊಂಡು ಅಣ್ಣ ಅಂತ ಗೌರವಿಸಿ ಅನ್ನುವ ಕಥೆಗಳು ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲೂ ಕೂಡ ನಿಮಗೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಇದರ ಮಾದರಿಯನ್ನು ಹಾಕಿಕೊಟ್ಟವ ಶ್ರೀಕೃಷ್ಣ. ಅಣ್ಣನಾದರೆ ಏನಾಯಿತು? ತಪ್ಪು ತಪ್ಪೇ, ತಪ್ಪನ್ನು ನಾನು ಎಲ್ಲಿ ಆದರೂ ಖಂಡಿಸ್ತೇನೆ. ಇಂದ್ರ ಒಪ್ಪಿದ್ದು ಮಾತ್ರವಲ್ಲ, ಕಾಮಧೇನು ಹೇಳಿತಂತೆ, ನೀನು ಭೂಲೋಕದಲ್ಲಿ ನಿಜ ಸತ್ಯವನ್ನು ತೋರಿದ್ದೀಯಾ, ಯಾರು ದೊಡ್ಡವರು ಎನ್ನುವುದನ್ನು, ನನಗೊಂದು ಅವಕಾಶ ಕೊಡು, ನಾನು ನಿನಗೆ ಹಾಲಿನ ಅಭಿಷೇಕ ಮಾಡ್ತೇನೆ ಅಂತ ಕಾಮಧೇನು ತನ್ನ ಕೆಚ್ಚಲಿನಿಂದ ಹಾಲು ಸುರಿಸಿ ಕೃಷ್ಣನ ಮೇಲೆ ಅಭಿಷೇಕ ಮಾಡಿತು ಅಂತ. ಐರಾವತ ಹೇಳಿತಂತೆ, ನಾನು ಬರೀ ಇಂದ್ರನಿಗೆ ಅಭಿಷೇಕ ಮಾಡ್ತಿದ್ದೆ, ನೀನು ಅವನಿಗಿಂತ ದೊಡ್ಡವ ಅಂತ ಗೊತ್ತಾಯಿತು, ನನಗೆ ಅವಕಾಶ ಕೊಡು ಅಂತ ತನ್ನ ಸೊಂಡಿಲಿನಿಂದ ಯಮುನೆಯ ನೀರನ್ನು ತೆಗೆದುಕೊಂಡು ಅಭಿಷೇಚಿಸಿಕೊಂಡ ಕೃಷ್ಣನ ಮಹಿಮೆಯನ್ನ ಈ ಗೋವರ್ಧನ ಪರ್ವತದ ಘಟನೆ ಹೇಳ್ತದೆ. ಗೋವರ್ಧನ ಪರ್ವತ ಇವತ್ತಿಗೂ ನಿಮಗೆ ನೋಡಕ್ಕೆ ಸಿಗುತ್ತೆ. ಅದಕ್ಕೊಂದು ಪರಿಕ್ರಮಣ ಮಾಡುವ ಕ್ರಮ ಈಗಲೂ ಇದೆ. ಅದನ್ನು ಇವತ್ತಿಗೂ ಕೂಡ ಎಷ್ಟೋ ಸುತ್ತು ಬಂದರೆ, ಪ್ರದಕ್ಷಿಣೆ ಬಂದರೆ ಅದಕ್ಕೆ ಇಂತಿಂಥ ಫಲ ಅಂತ ಹೇಳುವ ಭಾಗಗಳೆಲ್ಲ ಇವೆ. ಅದು ಇವತ್ತಿಗೂ ಲಿವಿಂಗ್, ಅಂದರೆ ನಾವು ಯಾವುದೋ ಅಲ್ಲಿ ಆಗಿ ಹೋಯಿತು ಇಲ್ಲ ಅಂಥದ್ದು ಇಲ್ಲ ಅಂತ ಎಲ್ಲ ಹೇಳುವ ಹಾಗಿಲ್ಲ. ವೃಂದಾವನ ಇದೆ, ಕೃಷ್ಣನ ಗೋವರ್ಧನ ಪರ್ವತ ಇದೆ, ದ್ವಾರಕ್ಕೆ ಮುಳುಗಿದ್ದು ಐತಿಹಾಸಿಕವಾಗಿ ಭೂಗರ್ಭಶಾಸ್ತ್ರಜ್ಞರು ಪ್ರೂವ್ ಮಾಡಿದ್ದಾರೆ. ಇದೆಲ್ಲ ಗೊತ್ತಿರಬೇಕು ನಮಗೆ. ನಮ್ದು ಹೇಗೆ ಅಂದರೆ, ದೊಡ್ಡದನ್ನು ಇಲ್ಲ ಹೇಳುವುದರಲ್ಲಿ ಬುದ್ಧಿಜೀವಿಗಳಿಗೆ ಬಹಳ ಖುಷಿ. ಯಾಕೆ? ಅಸೂಯೆ, ತಾವೇ ದೊಡ್ಡವರಾಗಬೇಕಲ್ಲ. ಆದ್ದರಿಂದ ಅನಸೂಯರಾದರೆ ದೊಡ್ಡದು ಇದೆ ಅಂತ ಕೃಷ್ಣ ಗೋವರ್ಧನ ಪರ್ವತದ ಮೂಲಕ ಹಾಗೆಲ್ಲ ಒಂದು ಸಂಕೇತ ಕೊಟ್ಟ ನಂತರ ಅವನೊಂದು ಮಾತು ಕೊಟ್ಟರೆ ನಡೆಸದೆ ಸುಮ್ಮನೆ ಇರುವವನಲ್ಲ. ಏನನ್ನು ಮಾತನಾಡಿದ್ದಾನ ಅದನ್ನು ಬದುಕಿದ್ದಾನೆ. ಕೃಷ್ಣ ಏನು ಹೇಳಿದ? ನಾನು ಮುಂದೆ ನಿಮಗೆ ಈ ವೇಣುನಾದಕ್ಕೆ ಒಲಿದು ಬಂದವರಿಗೆ ಹೇಳಿದ್ದ, ನಾನು ನಿಮಗೆ ಶರದೃತುವಲ್ಲಿ ಸಿಗ್ತೇನೆ, ಈಗ ಬೇಡ, ಇದು ಹೇಮಂತ ಋತು ಕಳಿಲಿ ಅಂತ. ಶರದೃತುವಿನಲ್ಲಿ ಮತ್ತೆ ಕೃಷ್ಣನನ್ನು ಹುಡುಕಿಕೊಂಡು ಇವನ ವೇಣುನಾದಕ್ಕೆ ಒಲಿದು ಮತ್ತೆ ಬರ್ತಾರೆ. ಹುಣ್ಣಿಮೆಯ ರಾತ್ರಿ ಕೃಷ್ಣ ಪುನಃ ಎಚ್ಚರಿಸ್ತಾನೆ. ಹುಣ್ಣಿಮೆಯ ರಾತ್ರಿ, ಕತ್ತಲಾಗಿದೆ, ಸಂಸಾರ ಬಿಟ್ಟೆಲ್ಲ ಬಂದಿದ್ದೀರಿ, ಬರಬಾರ್ದು. ಇವ್ರು ಕೇಳೋದೇ ಇಲ್ಲ. ಈ ಸರಿ ನೀನು ನಮ್ಗೆ ಮಾತು ಕೊಟ್ಟಿದೀಯಾ, ನಮಗೆ ನಿನ್ನ ಆ ನಿಜವಾದ ಯಾವ ಪರಮಭಕ್ತಿಯ ಸಮ್ಮಿಲನ ಇದೆ ಅದು ಕೊಟ್ಟಬೇಕು, ಅದರ ಅನುಭವ ಆಗಬೇಕು. ಸರಿ, ಕೃಷ್ಣ ಅವರ ಜೊತೆಗೆ ರಾಸಕ್ರೀಡೆ ಆಡಿದ ಬಹಳ ಅದ್ಭುತವಾದ ವಿವರಣೆಗಳನ್ನೆಲ್ಲ ನಮಗೆ ಭಾಗವತ ಕೊಡುತ್ತೆ, ಹೇಗೆಲ್ಲ ಅವರ ಜೊತೆಗಿದ್ದ ಅಂತ. ಅದು ಎಷ್ಟು ಪ್ರೀತಿ ಮಾಡಿದಾನೆ ಅಂದರೆ ಕೃಷ್ಣ, ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ವೇದವ್ಯಾಸರು ಹೇಳ್ತಾರೆ. ಯಾವ ಗೋಪಿಕೆಯರಿಗೂ ಅವನು ಒಬ್ಬನೇ ಅಂತ ಭಾವ ಬರಲಿಲ್ಲ. ಪ್ರತಿ ಕೃಷ್ಣ ತಮ್ಮ ಹತ್ರ ಇದ್ದ ಹಾಗೆ ಪ್ರತಿಯೊಬ್ಬ ಗೋಪಿಕೆಯರು ಅನುಭವಿಸಿದ್ದಾರೆ. ಅವಳು ನಾಟ್ಯ ಮಾಡ್ತಿದ್ರೆ ಅವಳ ಹತ್ರನೇ ಕೃಷ್ಣ ಇದ್ದಾನೆ, ಇನ್ನೊಬ್ಬಳು ನಾಟ್ಯ ಮಾಡ್ತಿದ್ರೆ ಅವಳ ಹತ್ರ ಇದ್ದಾನೆ. ನಿಮಗೆ ರಾಸಕ್ರೀಡೆ ಆಡುವಾಗ ಡಾನ್ಸಿನಲ್ಲಿ ಈಗಲೂ ಹೀಗೆ ತೋರಿಸ್ತಾರೆ. 10 ಹೆಣ್ಣು ಮಕ್ಕಳು ಗೋಪಿಕೆಯರಿದ್ರೆ 10 ಕೃಷ್ಣ ಅಲ್ಲಿ ಅವರ ಜೊತೆಗೆ ಇದ್ದ ಭಾವ. ಹೀಗೆ ಕೃಷ್ಣ ಸಕಲರ ಜೊತೆಗೆ ಇರುವ ಒಂದು ಅನುಭವವನ್ನು ಕೊಟ್ಟು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇವರಿಗೆ ಎಷ್ಟು
ಉತ್ಕಟ ಅವಸ್ಥೆಯಲ್ಲಿದ್ದಾರೆ ಅಂದರೆ ಕೃಷ್ಣ ತಮಗೆ ಸಿಕ್ಕ ಅನುಭವವಾಗಿದೆ. ಇನ್ನೇನು ಕೃಷ್ಣಾನುಭವ ನಮಗಾಯಿತು, ನಾವು ಕೃಷ್ಣನನ್ನು ಪಡೆದೆವು ಅನ್ನುವ ಭಾವದಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ಕೃಷ್ಣ ಇಲ್ಲವಾಗ್ತಾನೆ. ಇಲ್ಲವಾದ ತಕ್ಷಣ ಇವರು ಎಷ್ಟು ಕೃಷ್ಣಮಯವಾಗಿದ್ದರು ಅಂದರೆ, ಒಂದು ಕ್ಷಣ ಕೃಷ್ಣ ಎಲ್ಲಿ ಹೋದ ಅಂತ ಹೀಗೆ ಹುಡುಕಿದವರಿಗೆ ಎದುರಿನ ಗೋಪಿಕೆ ಕೃಷ್ಣನ ಹಾಗೆ ಕಾಣಕ್ಕೆ ಶುರುವಾಗ್ಬಿಡ್ತಾರೆ ಪ್ರತಿಯೊಬ್ಬರಿಗೂ. ಸೊ ಮತ್ತೆ ಪುನಃ ಮಿಸ್ಸಿಂಗ್ ಭಾವ ಹೋಯಿತು. ಓಹ್, ಇಲ್ಲೇ ಇದ್ದಾನಲ್ಲ ಅಂತ ಒಬ್ಬ ಗೋಪಿಕೆ ಇನ್ನೊಂದು ಗೋಪಿಕೆಯನ್ನು ಹಿಡ್ಕೊಂಡು ಕೃಷ್ಣ ಅನ್ನೋದು, ಇವನೇ ನನ್ನ ಕೃಷ್ಣ ಅಂತ ಆ ಗೋಪಿಕೆ ಇವಳ ಕೆನ್ನೆಗೆ, ಇವಳು ಅವಳ ಕೆನ್ನೆಗೆ ಮುದ್ದಿಡೋದು, ಇವನೇ ಕೃಷ್ಣ ಅಂತ ಯಾರೋ ಹೋಗಿ ಆ ಇನ್ನೊಬ್ಬ ಗೋಪಿಕೆ ಹೆಗಲ ಮೇಲೆ ತಲೆ ಇಡೋದು, ಮತ್ತಾರೋ ಹೋಗಿ ಆಲಿಂಗಿಸಿಕೊಳ್ಳೋದು, ಮತ್ತಾರೋ ಹೋಗಿ ತೊಡೆಯಲ್ಲಿ ಮಲಗೋದು. ಪ್ರತಿಯೊಬ್ಬ ಗೋಪಿಕೆಯರು ಕೃಷ್ಣ ಭಾವವನ್ನು ಅಭಿವ್ಯಕ್ತಿಸ್ತಾ ಇರುವಾಗ ಮತ್ತೆ ಪುನಃ ಗೊತ್ತಾಗುತ್ತೆ, ಇಲ್ಲ ಇಲ್ಲೆಲ್ಲ ಗೋಪಿಕೆಯರೇ ಇದ್ದಾರೆ, ಕೃಷ್ಣ ಇಲ್ಲ. ಮತ್ತೆ ಎಚ್ಚರಕ್ಕೆ ಬರ್ತಾರೆ. ಗೋಪಿಕೆಯರೆಲ್ಲ ಕೃಷ್ಣ ಎಲ್ಲಿ ಹೋದ ಅಂತ ಹುಡುಕ್ತಾ ಹೋಗ್ತಾರೆ. ತುಂಬ ಸುಂದರವಾದ ಭಾಗ ಗೋಪಿಗೀತ, ರಾಸಕ್ರೀಡೆಯ ಭಾಗ ತುಂಬ ಸುಂದರವಾದ. ಅಂದರೆ ನಿಮಗೆ ಪರಿಣಾಮವನ್ನು ಲಾಸ್ಟಿಗೆ ಫಲಶ್ರುತಿ ಇದೆಯಲ್ಲ, ನಾನು ಬಹಳ ಬಾರಿ ಫಲಶ್ರುತಿ ಹೇಳೋದಿಲ್ಲ, ಆದರೆ ಇದರ ಫಲಶ್ರುತಿ ಏನು ಗೊತ್ತಾ, ಇದನ್ನು ಕೇಳಿದವರಿಗೆ ಏನಾಗುತ್ತೆ, ಇದನ್ನು ಓದಿದವರಿಗೆ ಏನಾಗುತ್ತೆ, ನಿಮ್ಮಲ್ಲಿ ಕಾಮಭಾವವಿದ್ದರೆ ಅದು ಪರಿಶುದ್ಧಗೊಳ್ಳುತ್ತದೆ ಅಂತ ಇದೆ ನೋಡಿ. ಏನು ಕೃಷ್ಣನ ಒಂದು ಕ್ರೀಡೆಯನ್ನು ನೀವು ಓದಿದರೆ ಒಳಗೇನಾದರೂ ದೃಷ್ಟ ಕಾಮವಿದ್ದು ನಿಮಗೆ ಕಂಟ್ರೋಲ್ ಆಗದೆ ಯಾವ ಸೂಳೆಯರ ಮನೆಗೆ ಹೋಗೋಣ, ವೇಶ್ಯೆಯರನ್ನು ಹುಡುಕುವ ಅಂತ ಏನಾದರೂ ಮನುಷ್ಯ ಹಾಳಾಗ್ತಿದ್ರೆ ಇದನ್ನು ಓದಿ ಅಂತಾರೆ ವೇದವ್ಯಾಸರು. ಎಷ್ಟು ಅದ್ಭುತವಾದ ಆಯಾಮಗಳು ಭಗವಂತನ ಆ ಒಂದು ಶಕ್ತಿಗೆ. ಅಂಥ ಗೋಪಿಕೆಯರೆಲ್ಲ ಎಲ್ಲಿ ಹೋದ ಇವ ಅಂತ ಹುಡುಕಿಕೊಂಡು ಹೋಗ್ತಾರೆ. ಹೋಗ್ತಾ ಅವರು ಹುಡುಕ್ತಾ ಎಲ್ಲ ಕಡೆ ಮರವನ್ನು ಕೇಳೋದು, ಗಿಡವನ್ನು ಕೇಳೋದು, ಬಳ್ಳಿಯನ್ನು ಕೇಳೋದು. ಚಿಲಿಮಿಲಿ ಎಂದೋದುವ ಗಿಣಿಗಳಿರ ನೀವು ಕೇಳಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಹೇಳಿರೆ, ಕೊಳನ ತಟಿಯೊಳಾಡುವ ಹಂಸಗಳಿರ ನೀವು ಕಾಣಿರೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಎಲ್ಲಿಹನು ಎಂದು ನೀವು ಹೇಳಿರೆ ಅಂತ ಯಾವ ಅಕ್ಕಮಹಾದೇವಿಯ ವಚನ ಇದೆಯಲ್ಲ ಅದೇ ಭಾವ. ವೃಕ್ಷಗಳಿರ ನಮ್ಮ ಕೃಷ್ಣನೆಲ್ಲಿಹನು, ಲತೆಗಳಿರ ಯಾಕೆ ಬಾಡಿದ್ದೀರಿ ಕೃಷ್ಣ ಕಂಡನೆ, ಓ ಪಶು ಪಕ್ಷಿಗಳೇ ಕೃಷ್ಣ ಕಂಡನೆ ನೀವು ಯಾಕೆ ನಮ್ಮನ್ನು ಉತ್ತರಿಸದೆ ಮುಖ ತಿರುಗಿಸುತ್ತೀರಿ. ಹೀಗೆ ಪ್ರತಿಯೊಂದು ಕೇಳ್ಕೊಂಡು ಹೋಗ್ತಾರೆ ಗೋಪಿಕೆಯರು. ಕೃಷ್ಣ ಕಾಣಿಸೋದಿಲ್ಲ. ಸ್ವಲ್ಪ ದೂರ ಹೋದುವಾಗ ಒಬ್ಬ ಗೋಪಿಕೆಗೆ 2 ಹೆಜ್ಜೆ ಕಾಣ್ತದೆ, ಕೃಷ್ಣನ ಹೆಜ್ಜೆ. ಏನು ಗುರುತು? ದೊಡ್ಡವರ ಪಾದದಲ್ಲಿ ಮತ್ತು ಹಸ್ತದಲ್ಲಿ ಶಂಖ, ಚಕ್ರ ಅಥವಾ ಧ್ವಜ ಈ ಥರದ ಗೆರೆಗಳಿರ್ತವೆ ಅಂತ ನಮ್ಮ ಪ್ರಾಚೀನ ಪರಂಪರೆ ಹಸ್ತ ಸಾಮುದ್ರಿಕೆ ಹೇಳುತ್ತೆ. ಇವತ್ತು ನಮ್ಮ ಕೈಗಳಲ್ಲೂ ಕೂಡ ಒಂದು ಶಂಖ, ಒಂದು ಧ್ವಜ ಕಾಣಬಹುದು. ನಾವು ನಿಜಕ್ಕೂ ಪರಮ ಪುರುಷರ ಸ್ಥಿತಿಯವರು ಇದ್ದರೆ ಪಾದದ ಗೆರೆಗಳಲ್ಲಿ ಅಂಥದ್ದಿತ್ತಂತೆ ಕೃಷ್ಣನಿಗೆ. ಅವರಿಗೆ ಪಾದ ನೋಡಿದ ಕೂಡಲೇ ಗೊತ್ತಾಯ್ತು ಇದು ಕೃಷ್ಣನದು. ಯಾಕೆ ಇಲ್ಲಿ ಚಕ್ರ ಇದೆ, ಇದರಲ್ಲಿ ಶಂಖ ಇದೆ, ಇದರಲ್ಲಿ ನೋಡು ಪದ್ಮ ಕಾಣ್ತಿದೆ, ಇದರಲ್ಲಿ ನೋಡು ಕೃಷ್ಣನ ಎಲ್ಲ ಹಸ್ತರೇಖೆ ಮತ್ತು ಪಾದರೇಖೆಗಳ ಗುರುತು ಇಲ್ಲಿದೆ. ಹೌದು ಇದು ಕೃಷ್ಣನ ಹೆಜ್ಜೆ ಅಂದ ಕೂಡಲೇ ಅವರು ಮೈ ಮರೆತು ಅದನ್ನು ಬೆನ್ನು ಹತ್ತ ತಕ್ಷಣ ಮಾಡುತ್ತಾರೆ. ಮುಂದೋಗಿದೆ, ಹೆಜ್ಜೆಗಳು ಮುಂದೆ ಹೋಗಿವೆ ಅಂತ ಹುಡುಕ್ತಾ ಹೋಗುವಾಗ ಅವರಿಗೆ ನಿರಾಶೆ ಆಗತ್ತೆ. ಕೃಷ್ಣನ 2 ಪಾದ ಇಲ್ಲ, ಅಲ್ಲಿ 2 ಪಾದ ಕಾಣುತ್ತೆ. ಗೋಪಿಕೆಯರು ಹೇಳ್ತಾರೆ, ನಮ್ಮ ಒಟ್ಟಿಗಿದ್ದ ಯಾವುದೋ ಒಬ್ಬಳನ್ನು ಇಷ್ಟಪಟ್ಟಿದ್ದಾನೆ ಕಾಣ್ತದೆ, ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಅವಳೊಟ್ಟಿಗೆ ಹೋಗಿದ್ದಾನೆ, ಜೊತೆ ಆಗಿಬಿಟ್ಟಿದೆ ಅವನಿಗೆ. ನೋಡು ಅವಳದ್ದೇ ಹೆಜ್ಜೆ. ಅವರಿಗೆ ತುಂಬ ಒಳಗೊಳಗೆ ಅಸಹನೆ, ಬೇಸರ, ಅದನ್ನೇ ನೋಡಿಕೊಂಡು ಹೋಗ್ತಾರೆ. 4 ಹೆಜ್ಜೆ. ಓಹೋ, ತುಂಬ ಹೊತ್ತು ಇವಳೊಟ್ಟಿಗೆ ಕಳೆದಿದ್ದಾನೆ ಕಾಣ್ತದೆ, ಇವಳ ಜೊತೆಗೇನೆ ಎಷ್ಟು ದೂರ ನಡೆದು ಹೋಗಿದ್ದಾನೆ ಅಂತ ಹೋದರೆ ಆ 4 ಹೆಜ್ಜೆಗಳು ಇದ್ದಕ್ಕಿದ್ದ ಹಾಗೆ ಇಲ್ಲವಾಗ್ತವೆ. ತಕ್ಷಣ ಅವಳಿಗೆ ಕಾಲು ನೋವಾಯಿತು ಅಂತ ಹೊತ್ತುಕೊಂಡಿದ್ದಾನೆ ಕಾಣ್ತದೆ. ಯಾಕೆ ಗೊತ್ತಾ? ಹೆಜ್ಜೆ ನೋಡು ಎಷ್ಟು ಭಾರವಾಗಿ ಒತ್ತಿ ನೆಲದಲ್ಲಿ ಮೂಡಿವೆ. ಅವನು ಹೊತ್ಕೊಂಡದ್ರಿಂದ ಡಬಲ್ ಭಾರ, ಅದಕ್ಕೆ ನೆಲ ಎಲ್ಲ ಗುಳಿ ಬಿದ್ದಿದೆ ಅವನ ನಡದಲ್ಲಿ. ಬಹುಶಃ ಎಷ್ಟು ಪ್ರೀತಿ ಮಾಡ್ತಾನಪ್ಪ, ಹೊತ್ಕೊಂಡು ಹೋಗಿದ್ದಾನೆ ಅಂತ ಸಿಟ್ಟಾಗ್ತಾರೆ. ಮತ್ತು ಮುಂದೆ ಹೋದಾಗ ಅರೆ ಇಲ್ಲಿ ನೋಡಿ, ಇಲ್ಲಿ ಹೂವಿನ ಬಳ್ಳಿ ಕಾಣ್ತಿರ್ತದೆ ನೋಡು, ಈ ಹೂವಿನ ಬಳ್ಳಿ ಹತ್ರ ನೋಡು ಕೃಷ್ಣನದ್ದು ಅರ್ಧ ಹೆಜ್ಜೆ. ಅಂದರೆ ತುದಿಗಾಲಲ್ಲಿ ಹೀಗೆ ಮಾಡಿ ಬಳ್ಳಿಯಿಂದ ಹೂವು ಎಟುಕಿಸ್ಕೊಂಡಿದ್ದಾನೆ ಕಾಣ್ತದೆ ಅವಳಿಗಾಗಿ. ಅದಕ್ಕೆ ಅರ್ಧ ಹೆಜ್ಜೆ ಗುಳಿ ಬಿದ್ದಿದೆ. ಅವನು ಭಯಂಕರ ಮೋಸ ಮಾಡಿದ ನಮಗೆ,
ಬರೀ ಅವಳೊಟ್ಟಿಗಿದ್ದಾನೆ ಅಂತ ಬೇಜಾರು ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಕೃಷ್ಣ ಮತ್ತೆ ತಾನೊಬ್ಬನೇ ಹೋದ. ಸರಳ ಹೆಜ್ಜೆ ಕಾಣ್ತದೆ. ಎಲ್ಲಿ ಹೋದ ಅಂತ ನೋಡೋದ್ರೊಳಗೆ ಒಬ್ಬ ಗೋಪಿಕೆ ತುಂಬ ದುಃಖದಲ್ಲಿ ಕೂತಿರ್ತಾಳೆ. ಕೃಷ್ಣ ಬಹುಶಃ ಬಿಟ್ಟು ಹೋಗಿದ್ದಾನೆ ಕಾಣ್ತದೆ ಅಂತ ಇವರು ಭಾವಿಸಿ, ಯಾಕೆ ನೀನು ಇಲ್ಲಿ ದುಃಖದಿಂದ ಕೂತಿದ್ದೀಯಾ ಅಂತ ಕೇಳುವಾಗ ಅವಳು ಹೇಳ್ತಾಳೆ, ಕೃಷ್ಣ ನನ್ನನ್ನು ತುಂಬ ಪ್ರೀತಿಸಿದ, ನನ್ನನ್ನು ಬಿಟ್ಟಿರುವುದಿಲ್ಲ ಅನ್ನುವಷ್ಟು ನನಗೆ ಪ್ರೀತಿಯ ಧಾರೆ ಎರೆದ. ನನಗೆ ಅವನನ್ನು ಬಿಟ್ಟಿರಲಿಕ್ಕಾಗದಂತಹ ಸೆಳೆತವೂ ಬಂತು. ನಾನು ಅವನನ್ನು ಬಿಟ್ಟಿರಬಾರ್ದು ಅಂತ ಅವನ ಬೆನ್ನು ಹತ್ತುವ ಮತ್ತು ಅವನನ್ನೇ ಪ್ರೀತಿಸುವ ಅದಮ್ಯ ಒಂದು ಸ್ಥಿತಿಗೆ ತಲುಪಿದಾಗ ನನಗೆ ಒಂದು ಥರ ಅವನ ಮೇಲೆ ನನ್ನದೇ ಆದ ಅಧಿಕಾರ ಸ್ಥಾಪನೆ ಬಂತು. ನಾನು ಅವನಿಗೆ ಹೇಳಿದೆ, ಕೃಷ್ಣ, ಇನ್ನು ನೀನು ನನ್ನವ, ನಾನು ನಿನ್ನವಳು. ನನ್ನನ್ನು ಬಿಟ್ಟು ನಿನಗಿನ್ಯಾರೂ ಇಲ್ಲ, ನಿನ್ನನ್ನು ಬಿಟ್ಟು ನನಗಿನ್ಯಾರೂ ಇಲ್ಲ. ನಾನು ಮತ್ತು ನೀನು, ಬಾ, ನನಗೀಗ ನಡೆಯಲಿಕ್ಕಾಗುವುದಿಲ್ಲ, ಹೊತ್ತುಕೊಂಡು ಹೋಗು ಎಂದೆ. ಅವನು ಕರೆದುಕೊಂಡು ಬಂದ. ಬಹಳ ದೂರದವರೆಗೆ ಬಂದ ಬಳಿಕ ಮತ್ತೆ ಕೃಷ್ಣ ನಿನಗೆ ನಾನು, ನನಗೆ ನೀನು ಅಂತ ನಾನು ಮತ್ತೆ ಹೇಳಿದಾಗ, ಆಗಲಿ ಅಂದವನೇ ಇಲ್ಲವಾದ ಅಂತ ಹೇಳಿ ಅಳಕ್ಕೆ ಶುರು ಮಾಡ್ತಾಳೆ. ಕೃಷ್ಣ ಕೊಟ್ಟ ಅದ್ಭುತ ಸಂದೇಶ ಏನು ಅಂದರೆ, ಲವ್ ಅಥವಾ ಪ್ರೀತಿ ಅನ್ನೋದು ಮೋಹ, ಪೊಸೆಸಿವ್ನೆಸ್ ಆಗಬಾರ್ದು. ಪ್ರೀತಿ ಇದ್ದರೆ ಎದುರಿಗೆ ಬಂದ ಪ್ರೀತಿ ಎದೆಯಲ್ಲಿ ಮೂಡಿದ ನಂತರ ಆ ಪ್ರೀತಿ ಆಚೆಗೆ ಹೋದರೂ ಇಲ್ಲಿಂದ ಹೋಗಬಾರ್ದು. ಕೃಷ್ಣ ನಮ್ಮಲ್ಲಿ ಮೂಡುವ ಪ್ರತಿಬಿಂಬವಾಗಿ ಬಿಡಬೇಕು. ಅವನು ಅನಂತ, ನಮಗೆ ಯಾವತ್ತೂ ಸಿಕ್ಕುವವನು. ಅವನನ್ನು ದೇಹಕ್ಕೆ ಅವಲಂಬಿಸಿಕೊಂಡು ಅವನ ದೇಹ ಬಿಡಲ್ಲ, ಅವನು ಬಿಟ್ಟು ನನ್ನನ್ನು ಬಿಟ್ಟು ಹೋಗಬಾರ್ದು, ನಾನು ಅವನನ್ನು ಬಿಟ್ಟು ಹೋಗಬಾರ್ದು. ಈ ವ್ಯಾಮೋಹದ ಪ್ರೀತಿ ಅಲ್ಲ, ಅದು ವ್ಯಾಮೋಹ. ಅದು ನಮ್ಮನ್ನು ಹಾಳು ಮಾಡ್ತದೆ. ಮೌಢ್ಯ ಮೋಹಗಳು ನಮಗೆ ಭ್ರಮೆಯನ್ನುಂಟು ಮಾಡ್ತವೆ ಅನ್ನುವುದನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನಲ್ಲ, ಅದೇ ಭಾವ ಅಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳಿದ. ನನ್ನನ್ನು ಪ್ರೀತಿಸುವುದು ಹೌದಾದರೆ ನಾನು ಇಲ್ಲದೆಯೂ ನಿನಗೆ ಪ್ರೀತಿ ಸಾಧ್ಯ ಆಗಬೇಕು. ಅಂದರೆ ಕೃಷ್ಣ ಯಾರ ಹತ್ರ ಎಲ್ಲ ಹೀಗೆ ಬಂದಿದ್ದಾನಲ್ಲ, ಅಲ್ಲೆಲ್ಲ ಎದೆಯಲ್ಲಿ ತನ್ನನ್ನು ತುಂಬಿ ಹೋಗಿದ್ದಾನೆ. ಅದನ್ನು ಯಾರು ಹಿಡ್ಕೊಳ್ತಾರೆ ಅವರಿಗೆ ಖಾಯಂ ಕೃಷ್ಣ ಅನುಭವ. ಯಾರು ಅದನ್ನು ತುಂಬಿಕೊಳ್ಳೋದಿಲ್ಲ ಅವರಿಗೆ ಮತ್ತೆ ದುಃಖ, ಗೋಪಿಯ ಹಾಗೆ. ಈ ಭಾಗ ಬರುತ್ತೆ ಭಾಗವತದಲ್ಲಿ. ಈ ಪಾತ್ರ ಏನು ದುಃಖಿಸಿದ ಗೋಪಿಕೆ ಇದ್ದಾಳಲ್ಲ, ಅವಳನ್ನೇ ಇಟ್ಟುಕೊಂಡು ಬ್ರಹ್ಮವೈವರ್ತಕ ಪುರಾಣದಲ್ಲಿ ಮುಂದೆ ರಾಧೆಯ ಪಾತ್ರ ಕ್ರಿಯೇಟ್ ಆಗಿರಬೇಕು. ಅಲ್ಲಿ ರಾಧೆಯ ಪಾತ್ರ ಕೂಡ ಹಾಗೆ. ವೃಂದ ಮತ್ತು ಭಗವಂತ ಕೃಷ್ಣನ ಗಂಡ ಹೆಂಡತಿಯ ಸಂಬಂಧದಲ್ಲಿ ವೃಂದ ಅನ್ನುವ ಹೆಂಡತಿ ಒಬ್ಬ ಒಳ್ಳೆಯ ಭಕ್ತನಿಗೆ ಶಾಪ ಕೊಡ್ತಾಳೆ. ಸಣ್ಣ, ಏನು ಅಂಥ ದೊಡ್ಡ ತಪ್ಪಲ್ಲದಕ್ಕೆ. ಆಗ ಅಂಥ ಶಾಪ ಕೊಡುವಂಥದ್ದು ಏನು ಮಾಡಿದಾರವರು ಅಂತ ಇನ್ನೊಬ್ಬ ಕೇಳ್ತಾನೆ. ಅಲ್ಲಿ ಆ ಶಂಖಚೂಡ ಅಂತ ಏನೋ ಒಬ್ಬ ಅವನು ಕೇಳಿದವನು, ಅವ ಪಾರ್ಶ್ವದ. ಆಗ ಅವಳು, ನೀನು ಹೋಗು ಭೂಲೋಕದಲ್ಲಿ ಅವಳ ಜೊತೆಗೆ ಅಂತ. ಹಾಗೆ ಅವರಿಬ್ಬರು ಭೂಲೋಕಕ್ಕೆ ಬಂದಾಗ ಇವಳು ವಾಸ್ತವಿಕ ರಾಧೆ ಆಗುವುದು ಮುಂದೆ. ಇಂಥದ್ದೊಂದು ಕಥಾಭಾಗವಾಗಿ ನಮಗೆ ಬೇರೆ ಬೇರೆ ಪುರಾಣಗಳಲ್ಲಿ ಸಿಗ್ತದೆ. ಬ್ರಹ್ಮವೈವರ್ತಕ ಪುರಾಣದಲ್ಲಂತೂ ಅದನ್ನು ಬಹಳ ಪ್ರಬಲವಾಗಿ ರಾಧೆಯ ಕಥೆಯನ್ನೇ ಮುಖ್ಯವಾಗಿಟ್ಟುಕೊಂಡು ಹೇಳ್ತಾರೆ ಹೊರತು ಭಾಗವತದಲ್ಲಿ ರಾಧೆ ಇಲ್ಲ. ಭಾಗವತ ಇಷ್ಟೇ ಹೇಳುತ್ತೆ, ನನ್ನನ್ನು ಅತಿಯಾಗಿ ವ್ಯಾಮೋಹದಿಂದ ಇವನು ನನ್ನವ ಅಂತ ಹಿಡ್ಕೊಳ್ಬೇಡಿ, ಅಂಥವರ ಹತ್ರ ನಾನು ಒಂದರೆ ಕ್ಷಣ ಇರೋದಿಲ್ಲ. ಇದನ್ನು ಸೂಚಿಸಿ ಹೋಗಿಬಿಟ್ಟ ಕೃಷ್ಣ ಎಷ್ಟು ಸಣ್ಣ ವಯಸ್ಸಿನಲ್ಲಿ. ಇದಾದ ನಂತರ ಕೃಷ್ಣನ ಬದುಕಿನ ಬಹಳ, ಅವನಿಗೆ ಅಲ್ಲಲ್ಲಿ ಮತ್ತೆ ನಂದಗೋಪನನ್ನು ಕೊಲ್ಲುವುದಕ್ಕೆ ಒಂದು ಹೆಬ್ಬಾವಿನ ಹಾಗೆ ನುಂಗಲಿಕ್ಕೆ ಬಂದಂತಹ ಅಸುರ ಇದ್ದಾನೆ, ಅವನನ್ನು ಉದ್ಧಾರ ಮಾಡ್ತಾನೆ ಕೃಷ್ಣ. ಒಂದು ದಿವಸ ವರುಣಾಸುರ ನಂದಗೋಪನನ್ನು ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಅಪಹರಿಸಿ ಬಿಡ್ತಾನೆ. ವರುಣನ ಹತ್ರ ಹೋಗಿ ಅವನನ್ನು ತಂದು ಕೊಡ್ತಾನೆ ಕೃಷ್ಣ. ಈ ಥರ ಅದಲ್ಲದೆ ಅರಿಷ್ಟಾಸುರ, ಶಂಖಚೂಡ ಇವರೆಲ್ಲ ಇದ್ದಾರೆ. ಕೆಲವರು ಯಕ್ಷರು, ಕೆಲವರು ವಿದ್ಯಾಧರರು. ಈ ರಾಕ್ಷಸರು ಮತ್ತೂ ಪ್ರಯತ್ನ ಪಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಾರದರು ಬಂದು ಕಂಸನಿಗೆ ಹೇಳ್ತಾರೆ, ಇವತ್ತು ನಿನಗೆ ಸ್ಪಷ್ಟ ಹೇಳ್ತೀನಿ, ನಿನ್ನನ್ನು ಕೊಲ್ಲುವ ಕೃಷ್ಣ ಬಲರಾಮರು ನಂದಗೋಪನ ಮನೆಯಲ್ಲಿದ್ದಾರೆ. ಅವರೇ ಮುಂದೆ ನಿನ್ನನ್ನು ಕೊಲ್ಲುವುದಕ್ಕೆ ಸಿದ್ಧರಾಗ್ತಿದ್ದಾರೆ. ಅವರಲ್ಲಿ ಬಾಲಕರಾಗಿ ಬೆಳೀತಿದ್ದಾರೆ. ನೀನಿನ್ನು ಹೆಚ್ಚು ಜಾಗೃತೆಯಿಂದ ಅವರ ಕಡೆಗೆ ನೋಡೋದು ಒಳ್ಳೆಯದು ಅಂತ ಸೂಚಿಸ್ತಾನೆ. ಆಗ ಶ್ರೀಕೃಷ್ಣನ ಈ ಘಟನೆ ಗೊತ್ತಾದ ತಕ್ಷಣ ಕಂಸ ಏನು ಮಾಡ್ತಾನೆ ಅಂದರೆ, ಮೊದಲು ವಸುದೇವನನ್ನು ಕೊಲ್ಲಕ್ಕೆ ಹೋಗ್ಬಿಡ್ತಾನೆ. ನಾರದ್ರು ಹೇಳ್ತಾರೆ, ವಸುದೇವನಿಂದ ನಿಂಗೆ ಅಪಾಯ ಇಲ್ಲ, ಆ ಮಕ್ಕಳಿಂದ ಅಪಾಯ, ನೀನು ಅವರನ್ನ ಯಾಕೆ ಕೊಲ್ತೀಯ
ಅಂದಾಗ ಮತ್ತೆ ಪುನಃ ಅವರನ್ನು ಸೆರೆಮನೆಯಲ್ಲಿ ಇಡ್ತಾನೆ. ಈ ವಸುದೇವ ದೇವಕಿಯರು ಹೆರಿಗೆ ಮಾಡಿ ಅಲ್ಲೆಲ್ಲೋ ಬಿಟ್ಟು ಬಂದಿದ್ದಾರಲ್ಲ, ಇವರು ಯಾವತ್ತೂ ಸೆರೆಮನೆಯಲ್ಲಿ ಇರಲಿ ಅಂತ. ಜೊತೆಗೆ ಹೇಗೂ ಉಗ್ರಸೇನನನ್ನು ಮತ್ತೆ ಸೆರೆಮನೆಗೆ ಹಾಕಿ ತಾನು ರಾಜನಾಗಿ ತನ್ನ ಮಂತ್ರಿಮಂಡಲದ ಎಲ್ಲರನ್ನು ಕರೆದು ಮುಂದಿನ ತಯಾರಿ ಏನು ಅಂದರೆ ಅಕ್ರೂರನನ್ನು ಕಳುಹಿಸುವುದು ಅಂತ ಆಗತ್ತೆ. ಅಕ್ರೂರನನ್ನು ಕಳಿಸ್ಬೇಕು ಅಂತ ಮೊದಲು ಅವನಿಗೆ ಸೂಚನೆ ಕೊಟ್ಟು, ನೀನು ಹೋಗು, ಕೃಷ್ಣ ಮತ್ತು ಬಲರಾಮನನ್ನು ಕರ್ಕೊಂಡು ಬಾ. ಅಕ್ರೂರ ಮಥುರೆಯಿಂದ ವೃಂದಾವನದ ಕಡೆಗೆ ಹೊರಡ್ತಾನೆ. ವೃಂದಾವನದ ಕಡೆಗೆ ಹೊರಡುವಾಗ ಅಕ್ರೂರನಿಗೆ ಆದೇಶ ಏನು? ಕಂಸನದ್ದು, ಕರ್ಕೊಂಡು ಬಾ. ಇವನಿಗೆ ಗೊತ್ತು ಅವನು ಭಗವಂತ, ಅವತಾರ ತಳೆದು ಬಂದವ. ಮತ್ತೆ ವಾಸ್ತವಿಕ ಇವನು ಯದುವಂಶೀಯ ಅಕ್ರೂರ, ಆದರೆ ಅವನಿಗೆ ಏನೋ ಒಂದು ಅನಿವಾರ್ಯತೆಗೆ ಕಂಸನ ಜೊತೆಗಿದ್ದಾನೆ. ನಮ್ಮಲ್ಲಿ ಬಹಳ ಜನ ಸಾತ್ವಿಕರು, ಭೀಷ್ಮಾಚಾರ್ಯರು ಸಾತ್ವಿಕರು, ಅನಿವಾರ್ಯವಾಗಿ ದುರ್ಯೋಧನನ ಜೊತೆಗೆ ಇರಬೇಕಾಯಿತು ನೋಡಿ. ಅಕ್ರೂರ ಅಂಥದ್ದೊಂದು ಅನಿವಾರ್ಯತೆಯವ. ದ್ರೋಣಾಚಾರ್ಯರು ಸಾತ್ವಿಕರು, ಆದರೆ ಕೇವಲ ತನ್ನ ಮಗ ಅಶ್ವತ್ಥಾಮನ ಹಾಲಿಗೋಸ್ಕರ ಎಷ್ಟು ದುಷ್ಟತನದ ಪರಾಕಾಷ್ಠೆಗೆ ಹೋಗಿ ಒಬ್ಬ ದುಷ್ಟ ರಾಜನ ಸಹವಾಸ ಮಾಡಬೇಕಾಯಿತು. ಇದೆಲ್ಲ ಪರಿಸ್ಥಿತಿಯಲ್ಲಿ ನಾವು ಕೆಲವೊಮ್ಮೆ ಪಶುಗಳಾಗುವ ಹಾಗೆ. ಅಕ್ರೂರ ತುಂಬ ಒಳ್ಳೆಯವರು ಕೆಟ್ಟವರ ಸಂಘದಲ್ಲಿದ್ದರೆ ಹೇಳ್ತಾರೆ, ನಿಮಗೆ ಆ ಪರಿಪಾಠ ಇರ್ಬೋದು, ನಾನೇನು ಮಾಡಲಿ, ನಾನು ಕೃಷ್ಣ ಭಕ್ತನಾದರೂ ಅನಿವಾರ್ಯವಾಗಿ ಕಂಸನೊಟ್ಟಿಗಿರುವ ಅಕ್ರೂರ ಅಂತ ಈ ಒಂದು ಪ್ರಯೋಗ ಇದೆ. ಅಂಥ ಭಕ್ತ ಅವನು ಮಥುರೆಗೆ ತನ್ನನ್ನು ಕಳುಹಿಸಿದ್ದನ್ನು ದಾರಿ ಉದ್ದಕ್ಕೂ ದೇವರು ನನಗೇನು ಅನುಗ್ರಹ ಮಾಡಿದ್ನಪ್ಪ, ನನಗೆ ಈ ಪುಣ್ಯ ಕೊಟ್ಟನಲ್ಲ, ನನ್ನ ಭಕ್ತಿಗೆ ಈ ಒಂದು ರಿವಾರ್ಡ್ ಸಿಕ್ಕಿತಲ್ಲ ಅಂತ ಕೊಂಡಾಡಿಕೊಂಡು ಭಗವಂತನನ್ನು ಪೂಜಿಸ್ಕೊಂಡೇ ಹೋಗ್ತಾನೆ ಇಡೀ ದಾರಿಯಲ್ಲಿ. ನಾನು ಯಾವ ಜನ್ಮದ ಯಾವ ಸುಕೃತವೋ ಏನೋ, ಇವತ್ತು ಪ್ರಥಮ ಬಾರಿಗೆ ಯಾವ ಯದುವಂಶಿಯರು ಇಲ್ಲಿದ್ದವರು ನೋಡಲಿಲ್ವೋ ಅಂಥ ಕೃಷ್ಣನನ್ನು ನೋಡುವ ಸೌಭಾಗ್ಯ, ಅಂಥ ಕೃಷ್ಣನನ್ನು ಕಂಡು ಮೈಮುಟ್ಟ ಅವನಿಗೆ ನಮಸ್ಕರಿಸಿ ಅವನ ಜೊತೆಗೆ ಇಲ್ಲಿಗೆ ಮರಳಿ ಬರುವ ಸೌಭಾಗ್ಯ, ಇದು ಈ ಜನ್ಮದ ಪುಣ್ಯವಲ್ಲ ಅಂತೆಲ್ಲ ಭಗವಂತನನ್ನು ನೆನೀತಾ ಹೋಗ್ತಾನೆ. ಅಕ್ರೂರ ಎಷ್ಟು ಭಕ್ತ ಅಂದರೆ, ಅವನಿನ್ನೂ ಮಥುರೆಯಿಂದ ವೃಂದಾವನಕ್ಕೆ ಹತ್ರ ಆಗುವಾಗ ಅವನಿಗೆ ಯಥಾ ಪ್ರಕಾರ ಪಾದ ಚಿಹ್ನೆಗಳು ಕಾಣ್ತವೆ. ಅವನಿಗೆ ಗೊತ್ತಾಗುತ್ತೆ ಈ ಪಾದ ಕೃಷ್ಣನದ್ದು. ಇದರಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎಲ್ಲ ಗುರುತುಗಳಿವೆ. ಇದು ಸಾಮಾನ್ಯ ಪಾದ ಅಲ್ಲ ಅಂತ ಗೊತ್ತಾದ ಕೂಡಲೇ ಮಥುರೆಗೆ ಹೊರಟ ಕೃಷ್ಣನನ್ನು ಕರೆಯಲಿಕ್ಕೆ ಹೊರಟ ಈ ಅಕ್ರೂರ ರಥದಿಂದ ಇಳಿದು ಬಿಡ್ತಾನೆ. ಇಳಿದು ನಿರಂತರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋದ ಅಂತ ವೃಂದಾವನದವರೆಗೆ, ನಂದಗೋಪನ ಮನೆಯವರೆಗೂ ಹಾಗೆ ಹೋಗಿದ್ದಾನೆ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಈ ದೀಡ್ ನಮಸ್ಕಾರ ಅಂತ ಒಂದು ಉತ್ತರ ಕರ್ನಾಟಕದಲ್ಲಿ ಇದೆ. ಅಂದರೆ ನಾವು ಮತ್ತೊಂದು ಅರ್ಧ ಕೋಲು, 1.5 ನಮಸ್ಕಾರ ಮಾಡೋದು ನೆಲದಲ್ಲಿ. ನಮ್ಮಲ್ಲೆಲ್ಲ ಸಾಮಾನ್ಯ ಈ ಚನ್ನಮಲ್ಲಿಕಾರ್ಜುನನಿಗೆ ನಡೆಯುವವರು, ಪಂಡ್ರಾಪುರಕ್ಕೆ ಹೋಗುವವರೆಲ್ಲ ನಡ್ಕೊಂಡು ಹೋಗುವವರು ಒಂದು ತಮ್ಮ ಅಳತೆ ಅರ್ಧ ಕೋಲು ಹಿಡ್ಕೋತಾರೆ. ತಾವು ಸಾಷ್ಟಾಂಗ ನಮಸ್ಕರಿಸಿ ಆ ಕೋಲು ಅರ್ಧ, ಮುಂದಿನ ಹೆಜ್ಜೆ ಆ ಅರ್ಧ ಕೋಲು ಎಲ್ಲಿ ಉಂಟು ಅಲ್ಲಿಂದ, ಇದಕ್ಕೆ ದೀಡ್ ನಮಸ್ಕಾರ ಅಂತ. ಈ ಥರದ ಭೂಮಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವ ಪರಿಪಾಠ ಬಂದದ್ದು ಅಕ್ರೂರನಿಂದ ಅಂತ ಕಾಣಿಸುತ್ತೆ. ನಿಮಗೆ ನವವಿಧ ಭಕ್ತಿಯನ್ನು ಪ್ರಹ್ಲಾದ ಹೇಳ್ತಾನೆ ಹಿರಣ್ಯಕಶಿಪುವಿನ ಮುಂದೆ. ಅಪ್ಪ 9 ಥರದ ಭಕ್ತಿ ಇದೆ, ಅದರಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಯಾವುದಪ್ಪ? ಶ್ರವಣ, ಸ್ಮರಣಂ, ಕೀರ್ತನಂ, ಹೀಗೆ ಲಿಸ್ಟ್ ಮಾಡಿಕೊಂಡು ಪಾದ ಸೇವನಂ, ಅದರಲ್ಲಿ ಅರ್ಚನಂ, ವಂದನಂ ಅಂತ ಒಂದಿದೆ. ಪ್ರತಿಯೊಂದಕ್ಕೊಂದೊಂದು ಕ್ಯಾರೆಕ್ಟ್ರನ್ನು ಕೊಡ್ತಾರೆ. ದಾಸ್ಯಂ, ಆಮೇಲೆ ಸಖ್ಯಂ ಅಂತ. ಈಗ ಅರ್ಚನಂಗೆ ಪೃಥು, ವಂದನಮ್ಮಗೆ ಹೇಳುವುದು ಅಕ್ರೂರನನ್ನು. ದಾಸ್ಯಕ್ಕೆ ನಿಮಗೆ ಗೊತ್ತು ಹನುಮಂತನನ್ನು ಹೇಳ್ತಾರೆ, ಪಾದ ಸೇವನೆಗೆ ಲಕ್ಷ್ಮಿಯನ್ನು, ಶ್ರವಣಕ್ಕೆ ಪರೀಕ್ಷಿತನನ್ನು, ಸ್ಮರಣೆಗೆ ನಾರದರನ್ನು, ಕೀರ್ತನೆಗೆ ಶುಕಮುನಿಗಳನ್ನು, ಹೀಗೆ ಅದೊಂದು ಲಿಸ್ಟ್. ಅಲ್ಲಿ ಅಕ್ರೂರನ ಹೆಸರೇ ಇರುವುದು. ನಮಸ್ಕಾರ ದೇವರಿಗೆ ಮಾಡಿದವರು ಯಾರು ಅಂದರೆ ಅಕ್ರೂರ. ಅಂಥ ನಮನ ಮಾಡಿಕೊಂಡು ಭಗವಂತ ಶ್ರೀಕೃಷ್ಣನನ್ನು ಅವನ ನಂದಗೋಪನ ಮನೆಯಲ್ಲಿ ನೋಡಿದಾಗ, ಶ್ರೀಕೃಷ್ಣ ಇನ್ನೂ 11ರ ಒಳಗಿನ ಅಥವಾ 11ರ ಸಮೀಪದ ಬಾಲಕ. ಒಂದು ಸಂಸ್ಕಾರ ಅಂದರೆ ಏನು ಅಂತ, ಯಾವ ಮಟ್ಟಕ್ಕೆ ಅವನಿಗೆ ಅಕ್ರೂರ ದೊಡ್ಡವ, ವಯಸ್ಸಿನಿಂದ ದೊಡ್ಡವ, ಯದುವಂಶದ ಕಡೆಯಿಂದ, ಕಂಸನ ಕಡೆಯಿಂದ ಬಂದಿದ್ದಾನೆ, ಮಥುರೆಯವ, ಅಷ್ಟೇ ಗೊತ್ತಿದೆ. ಏನು ಇದ್ರವರೆಗೆ ನೋಡಿದವನೇನಲ್ಲ ಕೃಷ್ಣ ಅವನನ್ನು ಹೇಗೆ ರಿಸೀವ್ ಮಾಡಿದ ನೀವು ಭಾಗವತ ಓದಬೇಕು. ನಿನ್ನೆ ಪಾಪ ಇಲ್ಲೇ ಯಾರೋ ಒಬ್ಬ ಹುಡುಗ, ತಪ್ಪೇನಲ್ಲ, ತಿದ್ದುಕೊಳ್ಳುವುದಕ್ಕೆ ಪರಿವರ್ತನೆಗೆ ಕಾಲ ಸರಿ ಸೂಕ್ತವಿದೆ ಅಂತ ನಾನು ಹೇಳೋದು. ಪಾಪ ಅವನು ಈಗಿನ ಆಧುನಿಕ ಜಗತ್ತಿನಲ್ಲೇ ಇದ್ದಾನೆ. ಅವನು ನನಗೆ ಎದುರು ಬಂದು ಹೇಳಿದ, ಮೇಡಮ್ ನಿಮ್ಮ ಮಾತು ಸೂಪರ್ ಆಗಿದೆ ಅಂತ ನನಗೆ ಕೈ ಕೊಟ್ಟ.
ನಾನು ಹೌದ ಮಾರಾಯ ಅಂತ ಅಷ್ಟೇ ಹೇಳಿದೆ. ಇದು ಏನು ಗೊತ್ತಾ, ಭಾರತೀಯ ಪರಂಪರೆ ಗೊತ್ತಿಲ್ಲದವರ ನಡಾವಳಿ. ಪಾಪ ಅವರ ತಪ್ಪಲ್ಲ. ಇವತ್ತು ಆಧುನಿಕ ಪರಂಪರೆ ಎಲ್ಲ ಸೂಪರ್ ಆಗಿದೆ ಅಂತ ಕೈ ಕೊಡುವುದನ್ನೇ ನಮಗೆ ಹೇಳಿಕೊಟ್ಟದ್ದು ಶಾಲೆಗಳಲ್ಲಿ, ಟಿ ವಿಗಳಲ್ಲಿ, ಮನೆಗಳಲ್ಲಿ, ಒಡನಾಟದಲ್ಲಿ. ನಿಜವಾದ ಪರಂಪರೆ ಏನು ಅಂತ ನೀವು ಓದಬೇಕು ಕೃಷ್ಣನ ಮುಖಾಂತರ. ಏನು ಪರಂಪರೆ? ಕೃಷ್ಣ ಆ ಅಕ್ರೂರನಿಗೆ ತಾನು ನಮಿಸಿ, ಬಲರಾಮ ನಮಿಸಿ, ಇಬ್ಬರೂ ಅವನನ್ನು ಎರಡೂ ಕೈಗಳಿಂದ ಕೈ ಮುಟ್ಟ ಬರಮಾಡಿಕೊಂಡು ಅವನನ್ನು ಮನೆಯ ಒಳಗೂ ಕರೆದು ತರುವವರೆಗೂ ಕೈ ಹಿಡಿದುಕೊಂಡೇ ಕರೆತಂದು ಅವನನ್ನು ಅಲ್ಲಿರುವ ಯೋಗ್ಯ ಪೀಠದಲ್ಲಿ ಕುಳ್ಳಿರಿಸಿ ಪಾದಕ್ಕೆ ನೀರೆರೆದು ಅರ್ಚಿಸಿ ಆ ಬಳಿಕ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟ ನಂತರ ಹೇಗಿದ್ದಿ, ಹೇಗೆ ಬಂದಿ, ದಣಿವಾಯಿತ, ಅಲ್ಲಿ ಎಲ್ಲ ಯದುವಂಶೀಯರು ಸೌಖ್ಯವ. ನೋಡಿ, ಭಾರತೀಯ ಪರಂಪರೆಯಲ್ಲಿ ನಮಗೆ ಅನೇಕರಿಗೆ ಹೀಗೆ ಮಾಡೋದೊಂದು ಪದ್ಧತಿ ನಾವು ಭಾರತೀಯರಲ್ಲದವರಿಂದ ಕಲ್ತಿದ್ದೇವೆ ಹೀಗನ್ನೋದು. ಇದಕ್ಕೆ ಇದು ಹಾಯ್ ಅಂದಾಗ ನಿನ್ನ ಒಳಗಿರುವ ಆ ಭಗವಂತನನ್ನು ನಾನು ಗುರುತಿಸಿದ್ದೇನೆ ಅಂತ ಇವ ಹೇಳಿದರೆ ಆಚಿನವನು ಹೌದು ನಾನು ಗುರುತಿಸಿದ್ದೇನೆ. ನಿನ್ನ ಒಳಗಿನ ಆ ಭಗವಂತನಿಗೆ ನಾನು ನಮಿಸಿದ್ದೇನೆ ಅಂದಾಗ ಹೌದು ನಾನು ನಮಿಸಿದ್ದೇನೆ ಅಂತ ಎದುರಿನವರು ಕೈ ಮುಗಿಬೇಕು. ಎರಡು ಕ್ರಮವಲ್ಲದೆ ಮೂರನೆಯ ಕ್ರಮ, ನಿಮ್ಮ ಒಳಗಿನ ಭಗವಂತನಿಗೆ ನಾನು ನಮಿಸ್ತೇನೆ ಅಂತ ಪಾದಕ್ಕೆ ನಮಿಸುವುದು. ಹೌದು ನಿನ್ನ ಒಳಗಿರುವ ಭಗವಂತನಿಗೆ ನಾನು ನಮಿಸ್ತೇನೆ ಅಂತ ನಮಿಸಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ ಒಂದೇ. ನಾನು ನಮಸ್ಕರಿಸಿದಾಗ ಇನ್ನೊಬ್ಬರು ನನಗೆ ನಮಸ್ಕರಿಸಿದಾಗ ಪ್ರತಿಕ್ರಿಯೆ ನನ್ನ ನಮಸ್ಕಾರವೇ. ಮತ್ತು ಹೇಗೆ ಆ ಭಗವಂತನಿಗೆ ನಾನು ನಮಸ್ಕರಿಸುವುದು? ನಮಸ್ಕಾರ ಭಗವಂತ ಕೊಟ್ಟಿರುವ ಒಂದು ಅತ್ಯಂತ ಒಳ್ಳೆಯ ಮಾಧ್ಯಮ. ಏನು? ಅವನನ್ನು ನಮಗೆ ಬೇರೆ ಜೀವಂತ ಸಾಧನದ ಮೂಲಕ ನಮಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗಿರುವ ಏಕಮಾತ್ರ ಸಾಧನ ನಮ್ಮ ಮುಂದಿರುವ ಹಿರಿಯರಿಗೆ ಬಾಗಿ ನಮಿಸುವ ಮೂಲಕ ನಾವು ಭಗವಂತನಿಗೆ ನಮಿಸ್ಲಿಕ್ಕೆ ಒಂದು ಅವಕಾಶ ನಮಗೆ. ಹಾಗಾಗಿ ನಾವು ನಮಿಸಬೇಕು. ಪ್ರತಿಕ್ರಿಯಾತ್ಮಕವಾಗಿ ಹಿರಿಯರು ಆಶೀರ್ವಾದ ಮಾಡಬೇಕು ಒಂದು ಭಾಗ. ನನ್ನ ಗುರುಗಳು ಪ್ರತಿಕ್ರಿಯಾತ್ಮಕವಾಗಿ ಆ ಭಗವಂತನಿಗೆ ನಮಿಸ್ತಿದ್ರು ಎದುರಿನವರಿಗೆ, ಚಿಕ್ಕವರು ದೊಡ್ಡವರು ನೋಡದೆ. ಅದು ಒಂದು ಕ್ರಿಯೆ. ಅಂದರೆ ಕೃಷ್ಣ ಅದನ್ನು ಮಾಡಿದ್ದ. ಕೃಷ್ಣ ಎಂಥವನು ಅಂದರೆ ಈ ಥರದ ಅನೇಕ ಸೂಚನೆಗಳನ್ನು ರಾಜಸೂಯ ಯಾಗ ಆದಾಗ ನಿಮಗೆ ಗೊತ್ತಿದೆ. ರಾಜಸೂಯ ಯಾಗ ಮುಂದೆ ಬರುತ್ತೆ. ಯುಧಿಷ್ಠಿರ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತಾನೆ. ಭೀಮ ಬಾಣಸಿಗನ ಕೆಲಸಗಳನ್ನು, ಅಂದರೆ ಅವ ಬಾಣಸಿಗ ಅಲ್ಲ, ಆದರೆ ಬಾಣಸಿಗರು ಅಡಿಗೆ ಮಾಡುವವರು ಕೆಲಸ ಸರಿ ಮಾಡ್ತಿದ್ದಾರ ನೋಡು ಅಂತ ಅಲ್ಲಿ ಇನ್ಚಾರ್ಜ್. ದುರ್ಯೋಧನ ಯಾವುದಕ್ಕೆ ಅಂದರೆ ಕಪ್ಪ ಕಾಣಿಕೆ ತೆಗೆದುಕೊಂಡು ಬಂದ ದಾನವನ್ನೆಲ್ಲ ಸ್ವೀಕರಿಸಿ ಅದರ ಲೆಕ್ಕಪತ್ರ ಇಡಕ್ಕೆ. ಕರ್ಣ ಯಾವುದಕ್ಕೆ ಅಂದರೆ ಬಂದವರಿಗೆಲ್ಲ ದಾನ ಕೊಡೋಕ್ಕೆ. ಹೀಗೆ ಒಬ್ಬೊಬ್ಬೊಬ್ಬರು ನೇಮಿಸ್ತಾನೆ ಯುಧಿಷ್ಠಿರ. ಕೃಷ್ಣನಿಗೆ ಏನನ್ನು ನೇಮಿಸೋದಿಲ್ಲ ಯುಧಿಷ್ಠಿರ, ಯಾಕಂದರೆ ಅಪರಂಪಾರ ಭಕ್ತಿ ಯುಧಿಷ್ಠಿರನಿಗೆ ಕೃಷ್ಣನ ಬಗ್ಗೆ. ಕೃಷ್ಣನಿಗೂ ಹಾಗೆ. ಯುಧಿಷ್ಠಿರನ ಅಂದರೆ ಅತ್ಯಂತ ಪ್ರೀತಿ. ಅಂಥ ಯುಧಿಷ್ಠಿರನನ್ನು ಯಾವ ಕೆಲಸಕ್ಕೂ ನೇಮಿಸದೆ ಕೃಷ್ಣ ಯಾರ ರಾಜಸೂಯದಲ್ಲಿ ಪಾಲ್ಗೊಳ್ಳುವಾಗ ಆವ ಕುತ್ಕೊಂಡು ಏನು ಮಾಡಿದ್ದ ಅಂತ ಉಲ್ಲೇಖ ಮಾಡ್ತಾರೆ ವೇದವ್ಯಾಸರು. ಬಂದ ಬ್ರಾಹ್ಮಣರನ್ನೆಲ್ಲ, ಬ್ರಾಹ್ಮಣರು ಅಂದರೆ ನೀವು ದಯವಿಟ್ಟು ಜನಿವಾರದವರು ಅಂತಲ್ಲ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿದ ಬ್ರಹ್ಮಜ್ಞಾನಿಗಳನ್ನೆಲ್ಲ ಕೃಷ್ಣ ಹೊರಗೆ ನಿಂತು ಪಾದ ತೊಳಿತಿದ್ದಂತೆ. ಆಗ ಅವನು ಎಷ್ಟು ಬೆಳೆದಿದ್ದ ಗೊತ್ತಾ ಆ ಸಂದರ್ಭ. ಅದು ರಾಜಸೂಯ ಆಗುವ ಹೊತ್ತು. ಕೃಷ್ಣ ಇಂಥ ಅನೇಕ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಯಾವುದನ್ನು ಹೇಳ್ಕೊಡ್ಬೇಕು ಅದನ್ನು ಅವನು ಬದುಕಿ ತೋರಿದ್ದಾನೆ. ನಮಗೆ ಗೊತ್ತೇ ಇಲ್ಲ. ನಮ್ಮಲ್ಲಿ ಪ್ರತಿ ಮನೆಗೆ ಒಬ್ಬರು ಬಂದರೆ ಮನೆಯ ಪ್ರತಿ ಮಕ್ಕಳು ಬಂದು ನಮಸ್ಕಾರ ಮಾಡಬೇಕು ಅನ್ನೋದನ್ನು ನಾವು ಯಾವ ತಂದೆ ತಾಯಿ ಹೇಳ್ಕೊಟ್ಟಿಲ್ಲ. ದುರಂತ. ಪುಟ್ಟ ಮಗು ಇದ್ದಾಗಿಂದ ಹೇಳ್ಕೊಡ್ಬೇಕು, ಯಾರೇ ಮನೆಗೆ ಬಂದರೆ ಬನ್ನಿ ನಮಸ್ಕಾರ ಮಾಡಿ ಅಂತ. ಇವೆಲ್ಲ ನಮಗೆ ಕೃಷ್ಣ ಕಲಿಸಿರೋದು. ಕೃಷ್ಣ ಯಾರನ್ನು ಕರೆದ, ಒಬ್ಬ ಸುಧಾಮ ಬಂದ ಕೃಷ್ಣನಿಗೆ, ಮುಂದೆ ಗೊತ್ತಾಗತ್ತೆ ನಿಮಗೆ ಹೆಂಗೆ ರಿಸೀವ್ ಮಾಡ್ತಾನೆ. ಸುಧಾಮ ಹೆದರಿ ಹೋಗಿದ್ದಾನೆ. ಯಾಕೆ? ಅವ ಓದುವಾಗ ಇದ್ದ ಬಡ ಒಬ್ಬ ಕೃಷ್ಣ ಅಲ್ಲ, ಈಗ ದ್ವಾರಕೆಯಲ್ಲಿ ರಾಜ, ಯದುವಂಶೀಯರಿಗೆಲ್ಲ ದೊರೆ, ಅವನ ಸ್ಥಾನಮಾನ ಏನೋ, ಅವನ ಸಿಂಹಾಸನ ಏನೋ, ಅವನ ಶ್ರೀಮಂತಿಕೆ ಏನೋ ನನ್ನ ಹೆಂಡತಿ ಹೋಗು ಅಂತ ಹೇಳ್ತಾಳಲ್ಲ ಅನ್ನುವ ಒತ್ತಾಯಕ್ಕೆ ಬಂದವ ಸುಧಾಮ. ಅಂದರೆ ಅಂಜಿ ಅಳುಕಿ ಏನು ಮಾಡ್ತಾನೇನೋ, ಆ ಗಂಟು ಕಾಣದ ಹಾಗೆ, ಏನು ನನ್ನ ಈ ಬಡತನದ ಅವಲಕ್ಕಿ ಗಂಟು ಹೆಂಗೆ ತೋರಿಸೋದು, ಎಲ್ಲ ಸಂಕೋಚ ಭಾವದಿಂದ ಸುಧಾಮ ಅಲ್ಲಿ ಬರುವಾಗ ಇಲ್ಲಿ
ತನ್ನ ಸಿಂಹಾಸನದಲ್ಲಿ ತನ್ನ ಹೆಂಡತಿಯ ಜೊತೆಗೆ ಮಾತಾಡ್ತಿದ್ದ ಕೃಷ್ಣ ಆ ಕ್ಷಣ ಅಲ್ಲಿಂದ ಎಳಿದು ಅಲ್ಲಿಯವರೆಗೆ ಓಡ್ ಹೋಗ್ತಾನೆ. ಏ ಸುಧಾಮ ಎಲ್ಲಿದ್ಯೋ ಇಷ್ಟು ದಿನ ಅಂತ ಅಪ್ಕೋತಾನೆ. ಅಲ್ಲಿಂದ ಅವನ ಸುಖ ಕ್ಷೇಮ ಎಲ್ಲವನ್ನು ಕೇಳ್ಕೊಂಡು ಕರ್ಕೊಂಡ್ಬಂದು ತನ್ನ ಸಿಂಹಾಸನದಲ್ಲಿ ಸುಧಾಮನನ್ನು ಕೂಡಿಸಿ ತಾನು ಅವನಿಗೆ ಅರ್ಘ್ಯಪಾದ್ಯಗಳ ಮೂಲಕ ಪಾದವನ್ನೆಲ್ಲ ತೊಳೆದು ಒರೆಸಿ ಕಣ್ಣಿಗೊತ್ತಿಕೊಂಡು ನಮಸ್ಕರಿಸಿ ಹೇಗಿದ್ದಿ ಸುಧಾಮ ಅಂತ ಕೇಳ್ತಾನೆ. ನಮ್ಮ ಪರಂಪರೆ ಹೇಗಿತ್ತು, ಎಲ್ಲಿ ಹೋಯಿತು, ಯಾಕೆ ಹೋಯಿತು, ಎಷ್ಟು ಹಾಳಾಗಿಬಿಟ್ಟಿದ್ದೀವಿ ನಾವು, ಯಾಕೆ ಬಾಗಬೇಕು ನಾವು? ನಾನು ಬೇಕು ಅಂತಲೇ ನಿಮಗೆ ಜಾತಿಯನ್ನು ಹೇಳ್ತೀನಿ. ಒಬ್ಬರು ಪೂಜಾರಿಗಳ ಮನೆಯಲ್ಲೇ ನಾನು ಮತ್ತು ನನ್ನ ಗುರುಗಳು ದೆಹಲಿಯಲ್ಲಿ ಇರ್ತಿದ್ವಿ. ಅವರು ಒಂದು ದಿನ ಅವರ ಮಗನನ್ನು, ಸಣ್ಣ ಹುಡುಗ ಆಗ SLC ಇದ್ದಿರಬೇಕು, ನನ್ನ ಗುರುಗಳ ಹತ್ರ ಪರಿಚಯ ಮಾಡಲಿಕ್ಕೆ ಕರ್ಕೊಂಡು ಬಂದರು. ಆ ಗುರುಗಳ ಹತ್ರ ಕರ್ಕೊಂಡು ಬರುವಾಗ ಅವನಿಗೆ ಅವರು ತುಳುವಲ್ಲಿ ಹೇಳಿದರು. ನನ್ನ ಗುರುಗಳಿಗೆ ತುಳು ಬರ್ತಿರಲಿಲ್ಲ, ಉತ್ತರ ಕರ್ನಾಟಕದವರವರು. ನನಗೆ ಗೊತ್ತಾಗ್ತಿತ್ತು. ಗುರುಗಳ ಮುಂದೆ ಅವರು ಅವನಿಗೆ ಹೇಳ್ತಿದ್ರು, ಬಗ್ಗಂಬೆ ನಮಸ್ಕಾರ ಮಲ್ಪಂಬೆ ಅಂತ ಅವ್ರು ಹೇಳ್ತಿದ್ರು ಅವನಿಗೆ ಕಿವಿಯಲ್ಲಿ. ಅವನ ತಕ್ಷಣ ಇವರು ಜೋರು ಮಾಡೋದಕ್ಕೆ, ಅಪ್ಪ ಅಮ್ಮ ಹೇಳೋದಕ್ಕೆ, ಅಥವಾ ಅವನಿಗೂ ಅದು ಪರಿಪಾಠ ಉಂಟಾಯನ, ಅವನು ಎಲ್ಲರಿಗೂ ಹೇಳ್ತಾರೆ. ನಾವು ಕೂಡಲೇ ಬಾಗಿ ನಮಸ್ಕಾರ ಮಾಡಲಿಕ್ಕೆ ಹೋಗುವಾಗ ನನ್ನ ಗುರುಗಳು ಹೇಳಿದರು, ಚಿಕ್ಕವರು ಬಾಲಕರು ದೇವರಿಗೆ ಸಮಾನ, ಅವರು ನಮಸ್ಕಾರ ಮಾಡುವುದು ಬೇಡ, ಅವನಿಗೆ ಬಗ್ಗಲಿಕ್ಕೆ ಹೇಳಬೇಡಿ ಅಂತ. ಇದು ಪರೀಕ್ಷೆ, ಗುರುಗಳ ಮಾತು ಹೇಗುಂಟು ನೋಡುವ ಸಂಸ್ಕಾರ ಅಂತ. ತಕ್ಷಣ ಆ ಪೂಜಾರಿ ಮನೆತನದ ಭಕ್ತರು, ಅವರು ಹೋಟೆಲ್ ಉದ್ಯಮಿಗಳು, ಅವರು ತಕ್ಷಣ ಕೊಟ್ಟ ಉತ್ತರ, ಅವರು ನನ್ನ ಗುರುಗಳನ್ನು ಅಪ್ಪ ಅಂತಲೇ ಕರೀತಿದ್ರು. ಅಪ್ಪ, ಬಗ್ಗಲಿಕ್ಕೆ ನಾವು ಹೇಳ್ಕೊಡ್ಬೇಕು, ಎದ್ದು ನಿಲ್ಲಲಿಕ್ಕೆ ಅವನು ಕಲೀಲಿ ಅಂತ. ಎಷ್ಟು ಒಳ್ಳೆಯ ಉತ್ತರ. ನನ್ನ ಗುರುಗಳು ಹೇಳಿದರು ಅವರು ಹೋದ್ಮೇಲೆ, ಇದು ಉಪನಿಷತ್ತಿನ ಯಾವ ಮಾತಿಗೆ ಕಡಿಮೆ ಇದೆ ಮಗಳೇ? ಬಗ್ಗುವುದು ಮಕ್ಕಳಿಗೆ ನಾವು ಹೇಳಿಕೊಡಬೇಕು, ಸೆಟೆದು ಎದ್ದು ನಿಂತು ತನ್ನನ್ನು ಸ್ಥಾಪಿಸಿಕೊಳ್ಳುವುದನ್ನು ಅವನು ಕಲಿಯಲಿ. ಹೌದು, ಇದನ್ನು ಮಾಡಬೇಕು. ಕೃಷ್ಣ ಮಾಡಿದ್ದು ಅದನ್ನು ಪುಟ್ಟ ಬಾಲಕನಿದ್ದಾಗಿಂದ. ಎಷ್ಟು ಬಾಗಿದ್ದಾನೆ, ಎಷ್ಟು ಬೆಳೆದಿದ್ದಾನೆ, ಬಾಗಿದ್ದರಿಂದ ಬೆಳೆದಿದ್ದಾನೆ. ಆಳಾಗದವ ಅರಸನಾಗಲಾರ ಅಂತಿದ್ದ ನನ್ನ ಗುರುಗಳು. ಯಾರು ಆಳಾಗುವುದಿಲ್ಲವೋ ಅವನು ಅರಸನಾಗಲಾರ ಅಂತ. ಅಂದರೆ ಈ ಥರದ ಭಾವವನ್ನು ನಾವು ಕೃಷ್ಣನಿಂದ ಕಲೀಲಿಕ್ಕಿದೆ. ಅಂಥ ಕೃಷ್ಣ ಅಕ್ರೂರನ ಮಾತಿಗೆ ಅನುಗುಣವಾಗಿ ಅಕ್ರೂರ ಹೇಳ್ತಾನೆ, ನಾನು ಇಂಥ ಆದೇಶದ ಮೇಲೆ ಬಂದಿದ್ದೇನೆ, ನಿನ್ನನ್ನು ಕರ್ಕೊಂಡು ಹೋಗಬೇಕು ನಾನು ಮಥುರೆಗೆ. ಕೃಷ್ಣ ಬಲರಾಮರು ಬೆಳಿಗ್ಗೆ ಎದ್ದು ಹೊರಡುವಂತ ಸಿದ್ಧ ಆಗುತ್ತೆ. ಗೋಪಿಕೆಯರಿಗೆಲ್ಲ ಅಳುವೋ ಅಳು. ಈ ಮನುಷ್ಯ ಇವ ಬಂದಿದ್ದಾನಲ್ಲ, ಯಾರು ಹೇಳಿದ್ ಇವನು ಅಕ್ರೂರ ಅಂತ? ಇವನಿಗೆ ಕ್ರೂರ ಅಂತ ಹೆಸರಿಡಬೇಕಿತ್ತು. ನಮ್ಮಿಂದ ಕಸ್ಕೊಂಡು ಹೊರಟಿದ್ದಾನೆ ಶ್ರೀಕೃಷ್ಣನನ್ನು. ನೋಡು, ಎಲ್ಲರೂ ಹೊರಟು ನಿಂತರು, ನಮ್ಮ ಗತಿ ಏನು? ನಮಗಿಲ್ಲವಲ್ಲ ಕೃಷ್ಣ ಅಂತ ಎಲ್ಲ ಗೋಳು ಅಂತ ಅಳುವಾಗ ಕೃಷ್ಣ ಹೇಳ್ತಾನೆ, ನಾನು ಬರ್ತೇನೆ, ಚಿಂತೆ ಮಾಡಬೇಡಿ, ನಾನು ಕೆಲಸ ಮುಗಿಸಿದವನೇ ಬರ್ತೇನೆ. ಆದರೆ ನೆನಪಿಟ್ಟುಕೊಳ್ಳಬೇಕು, ಒಮ್ಮೆ ನಂದ ಗೋಪನ ಗೋಕುಲವನ್ನು ಬಿಟ್ಟ ಕೃಷ್ಣ ಮರಳಿ ಎಂದು ಗೋಕುಲಕ್ಕೆ ಹೋಗಿಲ್ಲ. ಒಮ್ಮೆ ವೃಂದಾವನಕ್ಕೆ ಬಂದು ಗೋಪಿಕೆಯರಿಗೆ ಅಷ್ಟು ಸಂತೋಷ ಕೊಟ್ಟು ಈಗ ಅಕ್ರೂರನ ಜೊತೆಗೆ ಹೊರಟ ಕೃಷ್ಣ, ನೀವು ಮತ್ತೆ ಇಡೀ ಮಹಾಭಾರತ, ಹರಿವಂಶ ಪುರಾಣ, ವಿಷ್ಣು ಪುರಾಣ ಮತ್ತು ಭಾಗವತ ಎಲ್ಲವನ್ನು ಓದಿ ನೋಡಿ, ಮರಳಿ ಒಂದೇ ಒಂದು ದಿನ ಬರಲಿಲ್ಲ ಕೃಷ್ಣ. ಬಿಡುವುದನ್ನು ಕಲಿಬೇಕು ಕೃಷ್ಣನ ಹತ್ರ, ಹೇಗೆ ಬಿಡಬೇಕು ಅಂತ. ಒಂದೇ ಒಂದು ದಿನ ಅವತ್ತು ಕೊಳಲನ್ನು ಗೋಪಿಕೆಗೆ ಕೊಟ್ಟು ಹೋದವ ಮತ್ತೆಂದೂ ಕೊಳಲು ಊದಿಲ್ಲ ಕೃಷ್ಣ. ಜೀವನದಲ್ಲಿ ಇನ್ನಿಲ್ಲದಂತೆ ಮಾತೃ ಸದೃಶವಾಗಿ ಅಷ್ಟು ಭಕ್ತಿ, ಪೂಜೆ, ಪ್ರೀತಿ ಮಾಡಿದ ಹಸುಗಳ ಜೊತೆಗೆ ಗೋವು ಮೇಯಿಸ್ತಾ ಇದ್ದಂತಹ ಕೃಷ್ಣ ಮತ್ತೆಂದೂ ಗೋವುಗಳ ಜೊತೆಗೆ ಬರಲಿಲ್ಲ. ಎಲ್ಲವನ್ನು ಅದರ ಉನ್ನತ ಅವಸ್ಥೆಯವರೆಗೆ ಅನುಭವಿಸಿ, ಅದರ ಅರ್ಥವನ್ನು ಕೊಟ್ಟು, ಅದರ ಸಾರವನ್ನು ಜಗತ್ತಿಗೆ ತೋರಿಸಿ, ಅದು ಎಷ್ಟು ದೊಡ್ಡದು ಅಂತ ಪೂಜಿಸುವುದಕ್ಕೆ ಹೇಳಿ, ತಾನು ಅದರಿಂದ ಕಳಚಿಕೊಳ್ಳುವುದಕ್ಕೆ ಕೃಷ್ಣನನ್ನು ಬಿಟ್ಟರೆ ಇನ್ನೊಂದು ಉದಾಹರಣೆ ಇಲ್ಲ. ನಿಮಗಿನ್ನು ಮುಂದೆ ಅವನ ಯದುವಂಶ ನಾಶದವರೆಗೂ ಇದೇ ಧಾಟಿ, ಎಲ್ಲಿಯೂ ಕೂಡ ಅಂಟಿಕೊಳ್ಳುವವನಲ್ಲ ಕೃಷ್ಣ. ಏನನ್ನು ಹೇಳ್ತಿದ್ದಾನೆ? ನಮಗೆ ಸೂಚನೆ ಕೊಡ್ತಿದ್ದಾನೆ, ಅಂಟಿಕೊಳ್ಳಬೇಡಿ. ನನಗೆ ಬಹಳ ಪರಮ ಪೂಜ್ಯರಾದ, ನಿಮಗೆಲ್ಲ ಗೊತ್ತಿಲ್ಲದೆ ಇರುವ ಮಹಾನುಭಾವರು, ಸಂತರು, ಅವರು ಸತ್ತ ಮೇಲೆ ನಿಮಗೆಲ್ಲ ಗೊತ್ತಾಯಿತು. ಶ್ರೀ ಸಿದ್ದೇಶ್ವರ ಶ್ರೀಗಳು, ಲಕ್ಷ ಲಕ್ಷ ಜನ ಸೇರಿದಾಗ ನಿಮಗೆ ಗೊತ್ತಾಯಿತು ಅವರು ದೊಡ್ಡವರು. ನಾವೆಲ್ಲ ಅವರ ಜೊತೆಗೆ 10-20 ವರ್ಷ ಒಡನಾಟದಲ್ಲಿದ್ದವರು. ಅವರು ಯಾವಾಗಲೂ ಹೇಳೋದು, ಅಪ್ಪ ಅವ್ರ ಏನು ಮಾಡಿದರೆ ಚಲೋ, ಮಾಡೋಕ್ಕೇನೂ ಉಳಿದಿಲ್ಲ. ಯಾಕಂದರೆ ಮಾಡೋದು ಹೇಳೋದು ಎಲ್ಲ ಮಾಡಿ ಹೋಗ್ಯಾರ, ಬಿಟ್ಕೋತ ಹೋಗೋದು ಒಂದೇ ಉಳಿದದ. ಬಿಟ್ಕೋತ ಹೋಗ್ರಿ. ಬಿಟ್ಕೋತ ಹೋಗೋದಲ್ಲ ಅದು ಕೃಷ್ಣ.
ಯಾವುದನ್ನು ಕೂಡ. ಹಾಗಂತ ನಾವು ಹೇಳುವ ವೈರಾಗ್ಯ ಅಲ್ಲ. ನಮ್ಮದು ಹೇಗೆ ಅಂದರೆ, ಕಾಮವ ಹೆಣ್ಣು ಮಕ್ಕಳ ಹತ್ರ ಹೋಗದೇ ಇದ್ದರೆ ಬ್ರಹ್ಮಚರ್ಯ. ಹಾಗೆ ಹೇಳಲಿಲ್ಲ ಕೃಷ್ಣ. ಹೇಗೆ ಬ್ರಹ್ಮಚಾರಿ ಆಗೋದು ನೋಡಿ, ಹೆಣ್ಣಿನ ಜೊತೆಗಿದ್ದಾಗ ಹೆಣ್ಣು ದೋಷವಾಗದೆ, ಅವಳು ನನ್ನ ಬದುಕಿನ ಅಡ್ಡಿಯಾಗದೆ, ಅವಳ ಜೊತೆಗೆ ನಡೆದರೂ ನಾನು ಯಾವ ಮಡಿ ಅಥವಾ ಪಾವಿತ್ರ್ಯವನ್ನು ಕಳ್ಕೊಳ್ಳದೇ ಇರೋದಿದೆಯಲ್ಲ, ಅದು ಬ್ರಹ್ಮಚರ್ಯ ಅಂತ ತೋರಿಸಿದ ಕೃಷ್ಣ. ಮುಟ್ಟದೆ ವೈರಾಗ್ಯ ಅಲ್ಲ, ಅನುಭವಿಸದೆ. ಇದು ಊಟ ಮಾಡಲಿಕ್ಕೆ ಇಲ್ಲ ವೈರಾಗ್ಯ, ತಿನ್ನೋದಿಲ್ಲ ಅಂತ ನಂದು ಶಪಥ ಇದೆ. ಬೇಕಾದ್ದು ಮಾಡಿದರೂ ನನಗೇನಾಗಬಾರ್ದು. ಗೋವುಗಳ ಜೊತೆಗಿದ್ದು ವೈರಾಗ್ಯ, ಅದು ಬಿಡ್ಲಿಕ್ಕೆ ಬರಬೇಕು. ಪ್ರೀತಿಸಿ ಗೋಪಿಕೆಯರನ್ನು ಬಿಡಕ್ಕೆ ಬರಬೇಕು. ನಂದಗೋಪ ಅನ್ನುವ ಗೋಕುಲದ ಹುಟ್ಟೂರನ್ನು ಬಿಡಕ್ಕೆ ಬರಬೇಕು. ಎಲ್ಲಿವರೆಗೆ ಅಂದರೆ, ಅಕ್ರೂರನ ಜೊತೆಗೆ ನಂದಗೋಪ ಮತ್ತು ಯಶೋದೆ. ಯಾವ ಪುಣ್ಯ ಅವರಿಗೆ, ಅದು ಉಲ್ಲೇಖ ಬರುತ್ತೆ. ದೇವಕಿಗೆ ವಸುದೇವರಿಗೆ ಯಾವ ಪುಣ್ಯ ಅಂತ ಹಿಂದೆ ಉಲ್ಲೇಖ ಆಗಿತ್ತಲ್ಲ, ಯಶೋದೆ ಮತ್ತು ಈ ನಂದಗೋಪನಿಗೆ ಯಾವ ಪುಣ್ಯಕ್ಕೆ ಅಂತ ಉಲ್ಲೇಖ ಆಗುತ್ತೆ. ಯಶೋದೆ ಮತ್ತು ನಂದಗೋಪರು ಯಾರು ಅಂತ ವೇದವ್ಯಾಸರು ಹೇಳ್ತಾರೆ. ಪೂರ್ವದಲ್ಲಿ ವಸುಗಳು ಅಷ್ಟಾವಸುಗಳು ಅಂತ 8 ಜನರನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಇವರು ದ್ರೋಣ ಅನ್ನುವ ವಸು, ಧರ ಅಂತ ಆ ವಸುವಿನ ಹೆಂಡತಿ. ಆಗ ಅವಳು, ನಿಮಗೆ ನಾನು ಹೇಳಿದೆ, ಬ್ರಹ್ಮ ಹೇಳಿದ ದೇವತೆಗಳಿಗೆಲ್ಲ ನೀವೆಲ್ಲ ಹೋಗಿ ಯದುವಂಶದಲ್ಲಿ ಹುಟ್ಟಿ ಕೃಷ್ಣ ಬರುವುದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿ ಅಂತ. ಆ ಆಜ್ಞೆಗೆ ಹೊರಡುವಾಗ ಬ್ರಹ್ಮನನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದ್ರಂತೆ ಈ ದ್ರೋಣ ಮತ್ತು ಧರ. ನಾವು ಭೂಲೋಕಕ್ಕೆ ಹೋಗ್ತೀವಿ, ಯದುವಂಶೀಯರಾಗಿ ಹುಡ್ತೀವಿ, ಆದರೆ ನಮಗೆ ನಿರಂತರ ಕೃಷ್ಣ ಭಕ್ತಿ ಅಥವಾ ಭಗವದ್ಭಕ್ತಿ ಇರುವ ಹಾಗೆ ನೋಡಿಕೊಳ್ಳಿ ಅಂತ, ಅದೊಂದು ಅನುಗ್ರಹ ಮಾಡಿ. ಹಾಗೆ ಬೇಡಿಕೊಂಡದ್ದಕ್ಕೆ ಈ ಫಲ. ಜೀವನದಲ್ಲಿ ಸಣ್ಣ ಪುಟ್ಟದು ಬೇಡಬಾರ್ದು, ಸಣ್ಣ ಪುಟ್ಟದು ಬೇಡಬಾರ್ದು. ಬೇಡಿದರೆ ಬಹಳ ದೊಡ್ಡದನ್ನು ಬೇಡಬೇಕು. ನೋಡಿ, ರತ್ನಮಾಲ ಬಲಿಚಕ್ರವರ್ತಿಯ ಮಗಳು, ಆ ಭಗವಂತ ಪುಟ್ಟ ಮಗು ವಾಮನ ಅವತಾರದಲ್ಲಿ ಬರುವಾಗ ನಾನು ಈ ಮಗುವಿಗೆ ಹಾಲೋಡಬೇಕು ಅಂತ ಬೇಡಿದಳು. ನೋಡಿ ಎಂಥ ಅವಕಾಶ, ಭಗವಂತ ಹಾಲೋಡಿಸಿಕೊಂಡ. ಇಲ್ಲಿ ನೋಡಿ, ನಾವು ಆ ಭಗವಂತನನ್ನು ನೆನೆಯುವಂತೆ ನಿತ್ಯ ನೆನೆಯುವಂಥ ಅವಕಾಶ ಕೊಡು ಅಂತ ಬೇಡಿಕೊಂಡರು. ನೋಡಿ, ಅವರ ಮನೆಗೆ ಬಂದು ಬಿಟ್ಟ, ನೀವೇ ನನ್ನನ್ನು ಸಾಕಿ ಅಂತ. ಹಾಗಾಗಿ ಸಣ್ಣ ಪುಟ್ಟದನ್ನು ಬೇಡಬಾರ್ದು. ನನ್ನ ಗುರುಗಳು ಒಂದು ದಿವಸ, ಪುಟ್ಟ ಬಾಲಕರು ನಿಮ್ಮ ಹಾಗೆ ಇರುವ ಕೆಲವು ಹುಡುಗರು ಅಂಗಳದಲ್ಲಿ ಆಡ್ತಾ ಇದ್ರು. ನಮ್ಮ ಭಾಗದ ಒಂದು ಆಟ ಆಡ್ತಾ ಅದರಲ್ಲಿ ಒಂದು ಆಟದಲ್ಲಿ ಒಂದು ಮಾತು. ಏನು ಆಟದ ಒಂದು ಭಾಗ ಏನು ಅಂದರೆ, ಈಗ ನಾವೆಲ್ಲರೂ ಕೂತ್ಕೊಂಡು ಚುರುಮುರಿ ತಿಂತೀವಂತೆ ಅಂತ ಆಟದ ಲೀಡರ್ ಹೇಳಿದ. ಎಲ್ಲರೊಟ್ಟಿಗೆ ಚುರುಮುರಿ ತಿಂದ ಹಾಗೆ ಆ್ಯಕ್ಟ್ ಮಾಡಬೇಕು. ನಿಜವಾಗಿ ಚುರುಮುರಿ ಇಲ್ಲ, ಎಲ್ಲರೊಟ್ಟಿಗೆ ಚುರುಮುರಿ ತಿಂದಾಗ ಆ್ಯಕ್ಟ್ ಮಾಡ್ತಾ ಇರಬೇಕು. ನನ್ನ ಗುರುಗಳು ನೋಡ್ತಾ ಕೂತಿದ್ರು. ಅವ್ರು ಸೀದಾ ಹೋದರು, ಅಲ್ರೋ ಮಕ್ಕಳ್ರ, ಹೆಂಗಾರು ನೀವು ತಿನ್ನಂಗಿಲ್ಲ, ಚುರುಮುರಿ ತಿನ್ನೋಣ ಅಂಥೇಳಿ ಸುಳ್ಳೆ ಪಳ್ಳೆ ಚುರುಮುರಿ ತಿಂದಂಗೆ ಆ್ಯಕ್ಟ್ ಮಾಡ್ಲಿಕ್ಕೆ ಹತ್ತೀರಿ. ಹೆಂಗೂ ತಿನ್ನಂಗಿಲ್ಲ, ಸುಳ್ಳೆ ಪಳ್ಳೆ ತಿನ್ನೋದು ಹೌದಾದರೆ ಖರೆ ತಿನ್ನಂಗಿಲ್ಲ ಅಂತಂದ ಮೇಲೆ ಚುರುಮುರಿ ಎದಕ್ಕೆ ತಿಂತೀರಿ? ಗೋಡಂಬಿ ತಿನ್ನೋಣ ಅನ್ರಿ, ದೊಡ್ಡದನ್ನು ಅಪೇಕ್ಷಿಸಿ, ದೊಡ್ಡದನ್ನು ಕಾಯಿರಿ, ದೊಡ್ಡದನ್ನು ಕರೀರಿ, ಗೋಡಂಬಿ ತಿನ್ನೋಣಿಗೆ ಎಲ್ಲರೂ ಅಂತ ಎಲ್ಲ ಹೆಂಗೂ ಸುಳ್ಳೆ ತಿನ್ನೋದು ನೀವು. ಹಾಗೆ ಭಗವಂತನನ್ನು ಅಪೇಕ್ಷಿಸಿ, ಭಗವಂತನನ್ನು. ಅದಕ್ಕೇನೆ ನಾನು ಬಹಳ ಚಿಕ್ಕವಳಿದ್ದಾಗ, ನಾನು ಕಾನ್ವೆಂಟ್ 6ನೇ ಕ್ಲಾಸು 7ನೇ ಕ್ಲಾಸು ಇರಬಹುದು. ಕಾನ್ವೆಂಟ್ನಲ್ಲಿ ನಮಗೆ ನಾನು ತುಂಬ ಭಕ್ತಿಯ ಭಾಗಗಳನ್ನು ಕಾನ್ವೆಂಟಿನಿಂದ ಕಲ್ತಿದ್ದೇನೆ. ಜಗತ್ತಿನಲ್ಲಿ ಕ್ರೈಸ್ತರು, ಮುಸಲ್ಮಾನರು ಒಳ್ಳೆಯವರಿದ್ದಾರೆ. ದುಷ್ಟತನ ಬಂದದ್ದು ರಾಜಕೀಯದ, ಅಧಿಕಾರದ, ಲಾಲಸೆಯ, ನಾನು ದೊಡ್ಡವ ಅನ್ನುವ ಮತಾಂಧ ಗುಣಗಳಿಂದ. ನಿಜವಾಗಿ ಒಳ್ಳೆಯದನ್ನು ಹಾಳು ಮಾಡಿದ್ದು ಮತದ ಅಂಧತ್ವದಿಂದ ಮತ್ತು ರಾಜಕಾರಣದ ದುಷ್ಟತನದಿಂದ. ಇಲ್ಲದಿದ್ದರೆ ಎಲ್ಲರೂ ಒಳ್ಳೆಯವರು. ಕ್ರೈಸ್ತ ಮತದ ಭಕ್ತಿಯ ಪರಾಕಾಷ್ಠೆ ಹೇಗೆ ಕಲ್ತಿದ್ದೇನೆ ನಾನು ಅಂದರೆ, ನನಗೆ ನಮ್ಮ ಕಾನ್ವೆಂಟಿನ ಸಿಸ್ಟರ್ ಹೇಳ್ತಿದ್ರು, ಇಫ್ ಯು ಸಿ ದ ಫಸ್ಟ್ ಸ್ಟಾರ್, ವಿಶ್ ವಾಟ್ ಎವರ್ ಯು ವಾಂಟ್ ಟು ವಿಶ್, ಸಿ ದ ಫಸ್ಟ್ ಸ್ಟಾರ್ ಆ್ಯಂಡ್ ವಿಶ್ ಇಟ್ ವಿಲ್ ಹ್ಯಾಪನ್ ಅಂತ. ಅವ್ರಿಗೊಂದು ನಂಬಿಕೆ ಹುಟ್ಟಿಸ್ತಿದ್ರು ನೋಡಿ ನಮ್ಮಲ್ಲಿ. ನೀನು ದಿನದ ಸಂಜೆಯ ಮೊದಲ ನಕ್ಷತ್ರವನ್ನು ನೋಡಿದ ತಕ್ಷಣ ನಿನಗೇನಾಗಬೇಕು ಅಂತ ಒಂದು ಅಪೇಕ್ಷೆ ಇದೆಯಲ್ಲ, ಅದನ್ನು ಕೇಳಿಕೋದಾಗ್ತದೆ ಅಂತ ನಮಗೆ ಸಿಸ್ಟರ್ ಹೇಳಿ. ನನ್ನ ನಂಬಿಕೆ ಅವ್ರು ಹೇಳಿದರು ಅಂದರೆ. ಆದರೆ ನೀವು ನಂಬ್ತಿದ್ರೆ, ನಾನು ಆ ಬಾಲ್ಯದಲ್ಲಿ ಮೊದಲನೆಯ ನಕ್ಷತ್ರ ನೋಡಿದ ಕೂಡಲೇ ಹೇಳ್ತಿದ್ದೆ, ನನಗೆ ಏನೂ ಬೇಡ ದೇವರೇ, ನೀನು ಬೇಕು ಅಂತ. ನನ್ನನ್ನು ಅದು ಇವತ್ತಿಲ್ಲೇ ಕರ್ಕೊಂಡ್ಬಂದಿದೆ. ದೊಡ್ಡದನ್ನು ಅಪೇಕ್ಷಿಸಿ, ನನ್ನ ಹೆಗ್ಗಳಿಕೆಗೆ ಹೇಳೋದಲ್ಲ, ದೊಡ್ಡದನ್ನು ಹಂಬಲಿಸಿ. ಕಾರು ಕೊಡು ದೇವರೇ,
ನನಗೊಂದು ದೊಡ್ಡ ಮನೆ ಕೊಡುದೆ, ಮಣ್ಣಾಗಿ ಹೋಗಲಿಕ್ಕೆ. ಮಣ್ಣಾಗದ್ದೊಂದಿದೆ ಖಾಯಂ. ನಾವು ಯಾವುದಕ್ಕೆ ಬಂದಿದ್ದೇವೋ ಅದನ್ನು ತಿಳಿದು ಆ ಪರಮತತ್ವವನ್ನು ಸೇರುವ ಭಾಗ್ಯ, ಅದನ್ನು ಹಂಬಲಿಸಬೇಕು. ಅದು ಕೃಷ್ಣನನ್ನು ಸೇರುವ ಭಾಗ್ಯ, ಅದು ಕೃಷ್ಣ ತತ್ವವನ್ನು ನಮ್ಮೊಳಗೆ ಅದು ರಸ ಮಾಡಿಕೊಂಡು ಅಂತರ್ಗತ ಮಾಡಿಕೊಳ್ಳಬಹುದಾದ ಸೌಭಾಗ್ಯ ಭಗವಂತ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಅದು ಸಾಧ್ಯ ಇದೆ. ಇಂಥವನೇ ಆಗಬೇಕು ಅಂತ ಇಲ್ವೇ ಇಲ್ಲ. ಕೃಷ್ಣ ಹೇಳ್ತಾನೆ, ನಿನಗೆ ಜ್ಞಾನಧಾರಿ ಆಗಲ್ಲ, ನಿನಗೆ ವೇದ ಮೊದಲಾದ ಓದಕ್ಕಾಗಲ್ಲ, ನಿನಗೆ ಯಜ್ಞಕರ್ಮ ಕಾಂಡ ಗೊತ್ತಿಲ್ಲ, ನಿನಗೆ ಧ್ಯಾನ ಮಾಡಿ ಭಕ್ತಿ ಇಲ್ಲ, ತೊಂದರೆ ಇಲ್ಲ, ನನ್ನನ್ನು ನೆನೆ ಭಕ್ತಿಯಿಂದ, ನಾನು ಲಭ್ಯ. ಸುಲಭನೋ ಹರಿ ತನ್ನವರನು ಅರೆ ಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವೆವು ಭವದೊಳಗೆ. ಬೇಡಾದ ಸಣ್ಣ ಪುಟ್ಟ ಆಶೆ ಆಕಾಂಕ್ಷೆ, ನನಗೆ ನಾಳೆ ಮಾಸ್ಟರ್ ಆಗಬೇಕು, ನಾನು ಕಂಪನಿಯಲ್ಲಿ ಹೀರೋ ಆಗಬೇಕು, ನನ್ನನ್ನು ಸಣ್ಣ ಪೋಸ್ಟಿನಿಂದ ದೊಡ್ಡ ಪೋಸ್ಟ್ ಪ್ರಮೋಷನ್ ಬೇಕು. ಸಣ್ಣ ಪುಟ್ಟ ನಾಲಾಯಕು ಸ್ವಾಮಿ. 58ನೇ ವರ್ಷಕ್ಕೆ ನೀವು ಯಾರು ರಿಟೈರ್ಡ್ ಆದಮೇಲೆ? ಒಂದು ಬಿಗ್ ಝೀರೋ. ಆಯಿತು, ನೀವು ದೊಡ್ಡ ಉದ್ಯಮಿ. ಸ್ವಾಮಿ, ಉದ್ಯಮ ಅನ್ನೋದು ಹೇಗೆ ಅಂದರೆ, ನನ್ನ ಹತ್ರ ನಿನ್ನೆ ಅಲ್ಲ ಮೊನ್ನೆ ಒಬ್ಬ ವ್ಯಕ್ತಿ, ಅಕ್ಕ 4.25 ಕೋಟಿ ನಾಡಿದ್ದು 1 ವಾರದೊಳಗೆ ಆಗ್ಬೇಕಕ್ಕ, ಹೇಗೆ ಅಂತ ಗೊತ್ತಿಲ್ಲ, ಒದ್ದಾಡ್ತಿದ್ದೇನೆ ಅಂದ. ನಾನು ನಗ್ತಾ ಹೇಳಿದೆ, ಒಬ್ಬ ಬಡವ 4,500ಕ್ಕೆ ಒದ್ದಾಡ್ತಿರ್ತಾನೆ, ನೀವು 4.25 ಕೋಟಿಗೆ ಒದ್ದಾಡ್ತೀರಿ, ಜಗತ್ತಿನಲ್ಲಿ ದುಃಖ ಒಂದೇ ಅಂದೆ ನಾನು. ಏನಿದೆ ಅಲ್ಟಿಮೇಟ್ಲಿ? ಅವನು ಕೋಟಿಗೆ ಒದ್ದಾಡ್ತಿರ್ತಾನೆ, ಇವನು ಊಟಕ್ಕೆ ಒದ್ದಾಡ್ತಿರ್ತಾನೆ. ಒನ್ ಆ್ಯಂಡ್ ದ ಸೇಮ್. ಆದರೆ ಪರತತ್ವಕ್ಕೆ ಬಂದರೆ ಅದು ದೊಡ್ಡದು. ಕೃಷ್ಣ ಆ ಪರತತ್ವದ ಸ್ಥಿತಿಗೆ ಮುಟ್ಟಿಸಬಲ್ಲ ಅನ್ನೋದಕ್ಕೆ ನೋಡಿ ಈ ಭಕ್ತ ಹೇಗೆ ಕೂಗಿಕೊಂಡು ಹೋಗಿದ್ದ. ಏನು ಪುಣ್ಯ, ನನಗೆ ಭಗವಂತನನ್ನು ಕರ್ಕೊಂಡು ಬರುವ ಅವಕಾಶ ಆಯ್ತಲ್ಲ ಅಂತ, ನೋಡೋಕ್ಕಾಯ್ತಲ್ಲ ಅಂತೆಲ್ಲ ಕೂಗ್ಕೊಂಡು ಹೋದಲ್ಲ. ವಾಪಸ್ ಬರುವಾಗ ಎಲ್ಲವನ್ನೂ ಬಿಡುವುದನ್ನು ಕಲಿಸಿದ ಕೃಷ್ಣ ಅಕ್ರೂರನಿಗೆ ಎಂಥ ರಿವಾರ್ಡ್ ಕೊಡ್ತಾನೆ ಗೊತ್ತಾ? ಅಕ್ರೂರ ದಾರಿ ದಾಟಿದ, ನಂದಗೋಪ ಮತ್ತು ಯಶೋಧೆಯರನ್ನು ಕರ್ಕೊಂಡು ಬಂದಿರ್ತಾನೆ ಕೃಷ್ಣ. ಎಲ್ಲಿವರೆಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಕಂಸ ವಧೆ ಆಗಿ ಉಪನೀತನಾಗುವ ಹೊತ್ತಿಗೆ, ವಸುದೇವ ದೇವಕಿಯರ ಸಮಾಗಮ ಆಗುವ ಪೂರ್ವದಲ್ಲಿ ಕೃಷ್ಣ ಹೇಳ್ತಾನೆ, ಅಮ್ಮ ನೀವಿನ್ನು ಮರಳಿ ನಿಮ್ಮ ನಂದಗೋಪನ ಯಾವ ಜಾಗ ವೃಂದಾವನ ಗೋಕುಲ ಇದೆ ಅಲ್ಲಿ ಹೋಗಿ ನಾನು ಮತ್ತೆ ಸಿಗ್ತೇನೆ ಅಂತ. ಮತ್ತೆ ಸಿಗೋದಿಲ್ಲ, ಮತ್ತೆ ಮರಳಿ ಹೋಗೋದಿಲ್ಲ ಕೃಷ್ಣ. ಮತ್ತೊಂದು ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ನದಿ ಸ್ನಾನಕ್ಕೆ ಕರೆಯುವಾಗ ಅವರನ್ನು ಕರೆಸಿರ್ತಾನೆ ಅಂತ ಒಂದು ಸಣ್ಣ ಉಲ್ಲೇಖ ಇದೆ, ಬಿಟ್ಟರೆ ಅವರನ್ನೂ ಕರೆಯೋದಿಲ್ಲ. ಹಾಗಂತ ಏನನ್ನು ಎಷ್ಟು ಕೊಟ್ಟು ಹೋಗ್ಬೇಕು ಅಷ್ಟು ಕೊಟ್ಟು ಹೋಗಿರ್ತಾನೆ. ಆದ್ದರಿಂದ ಅವರಿಗೂ ಕಂಟೆಂಟ್ಮೆಂಟ್, ನಮ್ಮನ್ನು ಕೃಷ್ಣ ಬಿಟ್ಟ ಅನ್ನುವ ಭಾವದ ದುಃಖಗಳಿಲ್ಲ. ಆದರೆ ಈ ಥರ ತೀವ್ರ ಹಂಬಲಿಸಿದವರಿಗೆ ಎಷ್ಟೆಷ್ಟು ಕೊಡ್ತಾನೆ ಅನ್ನೋದಕ್ಕೊಂದು ಉದಾಹರಣೆ. ಅಕ್ರೂರ ಮರಳಿ ಹೋಗ್ತಾ ಇದ್ದಾನೆ, ರಥದಲ್ಲಿ ಅಕ್ರೂರ ಬಲರಾಮ ಕೃಷ್ಣರನ್ನು ಕೂಡಿಸಿಕೊಂಡಿದ್ದಾನೆ. ಹಿಂದೆ ಯದುಕುಲದ ಕೆಲವರು ಬರ್ತಿದ್ದಾರೆ, ಗೋಪಿಕೆಯರು, ಗೋಪಾಲಕರು, ಯಶೋಧ ಎಲ್ಲ ಇದ್ದಾರೆ. ಇವನು ಅಕ್ರೂರ ಯಮುನಾ ನದಿಯ ದಡದಲ್ಲಿ ಸಂಜೆಗೊಂದು ಆಹ್ನಿಕವೋ ಬೆಳಿಗ್ಗಿನ ಆಹ್ನಿಕಕ್ಕೋ ನಿಲ್ತಾನೆ. ನಿಂತು ನದಿಯಲ್ಲಿ ಹೋಗಿ ಹೀಗೆ ಮೂಗ ಹಿಡಿದು ನೀರಲ್ಲಿ ಮುಳುಗ್ತಾನೆ. ಇದ್ದಕ್ಕಿದ್ದ ಹಾಗೆ ನದಿಯ ಒಳಗೆ ಶೇಷಶಯನ ಭಕ್ತನಿಗೆ ಕಣ್ಣಿಗೆ ಕಾಣಿಸ್ತಾನೆ. ನದಿಯ ನೀರಿನ ಒಳಗೆ ಯಾವ ಶ್ರೀಕೃಷ್ಣನ ಇವನು ರಥದಲ್ಲಿ ಕರ್ಕೊಂಡ್ಬಂದಿದ್ದಾನೆ ಆ ಭಗವಂತನ ಪೂರ್ಣ ಸ್ವರೂಪ ಅಲ್ಲಿ ನೀರಿನ ಒಳಗೆ ದರ್ಶನ ಆಗ್ತದೆ ಅಕ್ರೂರನಿಗೆ. ಅವನು ಒಂದರೆ ಕ್ಷಣ ನೋಡುವಾಗ ವಿದ್ಯಾಧರರು, ಯಕ್ಷರು, ಗಂಧರ್ವರು, ಅಸುರರು ಎಲ್ಲರೂ ಅವನಿಗೆ ಅರ್ಚನೆ ಮಾಡುವುದನ್ನು ನೋಡ್ತಾನೆ. ಇವನಿಗೆ ಒಂದು ಸಾರಿ ಅನುಮಾನ ಆಗ್ತದೆ, ಇದೇನಿದು, ನಾನು ಅಲ್ಲಿ ರಥದಲ್ಲಿ ಕೂಡಿಸಿ ಬಂದಿದ್ದೇನೆ, ಇವನೆಲ್ಲಿಂದ ಕಾಣೋದಂತ. ನೀರಿನಿಂದ ಅದು ಅನುಮಾನ, ಭ್ರಮೆಯ ಏನ ಅಂತ ಹೀಗೆ ನೀರಿನಿಂದ ಮುಖ ಎತ್ತಿ ರಥ ನೋಡ್ತಾನೆ. ರಥದಲ್ಲಿ ಕೃಷ್ಣ ಬಲರಾಮರು ಹಾಗೆ ಇದ್ದಾರೆ. ಪುನಃ ಹಾಗಾದರೆ ಒಳಗೆಂತ ಕಂಡದ್ದು? ಪುನಃ ಮುಳುಗ್ತಾನೆ. ಯಥಾ ಪ್ರಕಾರ ಶೇಷಶಾಹಿ ಇದ್ದಾನೆ, ಅಲ್ಲೆಲ್ಲ ಸುತ್ತ ಅವನನ್ನು ಅರ್ಚಿಸೋರಿದ್ದಾರೆ. ಇವನಿಗೆ ಭಾರಿ ಆಶ್ಚರ್ಯ ಆಗುತ್ತೆ, ಏನು ಇವನ ಮಹಿಮೆ. ಅಲ್ಲಿ ನೋಡಿದರೆ ರಥದಲ್ಲಿ ಕೂತಿದ್ದಾನೆ, ಇಲ್ಲಿ ನೋಡಿದರೆ ನನಗೆ ಹೀಗೆ ಕಾಣಿಸ್ತಾನಲ್ಲ, ಇವನು ನಿಜಕ್ಕೂ ಏನು, ಎಲ್ಲಿದ್ದಾನೆ ಅಂತೆಲ್ಲ ಅನುಮಾನ ಆಗಿ ಮತ್ತೆ ಭಕ್ತಿಯಿಂದ ಮುಳುಗು ಹಾಕಿ ವಾಪಸ್ ಬರುವಾಗ ಬಹುಶಃ ಭ್ರಮೆಯ ಏನ, ಅಲ್ಲಿ ಕಂಡದ್ದು ಒಳಗೆ ಕಂಡದ್ದು ಕಲ್ಪನೆ ಏನ ಅನ್ಕೊಂಡು ಬಂದು ರಥ ಏರ್ತಾನೆ. ರಥ ಏರುವಾಗ ಕೃಷ್ಣ ಕೇಳ್ತಾನೆ, ಏನು ಆಕಾಶದಲ್ಲೋ ನೀರಲ್ಲೋ ಭೂಮಿಯಲ್ಲೋ ಏನು ವಿಶೇಷ ಕಂಡ ಹಾಗೆ ಇದೆ, ನಿನ್ನ ಕಣ್ಣುಗಳು ಬಹಳ ಮಿಂಚುತ್ತವೆ. ನೋಡಿ, ಭಗವಂತ ಕನ್ಫರ್ಮ್ ಮಾಡಿದ್ದು, ನೀನು ನೋಡಿದ್ದು ಹೌದು ಅಂತ. ಅನುಮಾನ ಅಂತಿತ್ತಲ್ಲ ಇವನಿಗೆ, ಭ್ರಮೆಯ ಅಂತಿತ್ತು, ಅಲ್ಲಯ್ಯ ನೀನು ನೋಡಿದ್ದು ಹೌದು ಅಂತ ಹೇಳಿದ್ದು. ಇದು ಶ್ರೀರಮಣರು ಒಂದು ಕಡೆ ಹೇಳ್ತಾರೆ, ಧ್ಯಾನದಲ್ಲಿ ಕೆಲವೊಮ್ಮೆ ನೀವು
ಗೊತ್ತೇ ಇಲ್ಲದೆ ಒಂದು ವಿಶೇಷ ಅನುಭವವನ್ನು ಪಡೆಯಬಹುದು ಸಾಧ್ಯತೆ. ಹಾಗೆ ಪಡೆದಾಗ ಧ್ಯಾನಸ್ಥ ಸ್ಥಿತಿಯಿಂದ ಎಚ್ಚರಾದವನಿಗೆ ಬಹುಶಃ ಇದು ಧ್ಯಾನದಲ್ಲಿ ಕಂಡ ಕಲ್ಪನೆಯೇ ಏನೋ, ಇದು ಭ್ರಮೆಯೇ ಏನೋ ಅನ್ನುವ ಅನುಮಾನಗಳು ಬರುವುದೂ ಸಹಜ. ರಮಣರು ಹೇಳ್ತಾರೆ, ಅದೊಂದು ವೇಳೆ ನಿಮ್ಮ ಕಲ್ಪನೆ ಅಥವಾ ಭ್ರಮೆ ಅಲ್ಲದೇ ಇದ್ದರೆ, ಇದು ರಮಣರ ಮಾತು, ಇದು ನಿಮ್ಮ ಕಲ್ಪನೆ ಅಥವಾ ಭ್ರಮೆ ಅಲ್ಲದೇ ಇದ್ದರೆ, ನಿಜಕ್ಕೂ ನಿಮಗೆ ಅನುಭವ ಆದದ್ದಾದರೆ 24 ಗಂಟೆಯ ಒಳಗೆ ಅದು ನಿಮ್ಮ ಅನುಭವ ಅನ್ನುವ ಸೂಚನೆಗಳು ನಿಮಗೆ ಒದಗುತ್ತವೆ. ನೋಡಿ, ಇವ ಭ್ರಮೆಯ ಅನುಮಾನವ ಅಂತ ಕೇಳಿದ 10-15 ನಿಮಿಷದಲ್ಲಿ ಕೃಷ್ಣ ಅದು ಭ್ರಮೆ ಅಲ್ಲ ಅಂತ ಸೂಚನೆ ಕೊಟ್ಟಾಯ್ತು. ಹೀಗೆ ಸೂಚನೆ ಆಗತ್ತೆ ಅಂತ ನಿಜವಾದ ಅನುಭವ ಆದರೆ, ಕೃಷ್ಣ ಪ್ರತಿಯೊಬ್ಬರೂ ಪೂಜೆ ಮಾಡಿದವರಿಗೆ, ಭಕ್ತಿ ಮಾಡಿದವರಿಗೆ ರಿವಾರ್ಡ್ ಕೊಡ್ತಾನೆ ಅನ್ನೋದನ್ನು ನಾನು ಪದೇ ಪದೇ ನಿಮಗೆ ಹೇಳಿದ್ದೇನೆ. ಅವರವರಿಗೆ ಸಲ್ಲಬೇಕಾದದ್ದನ್ನು ಅಲ್ಲಲ್ಲಿ ಕೊಟ್ಟು ಹೋಗುವ ಗುಣ ಕೃಷ್ಣನದು. ನನ್ನ ಗುರುಗಳದೊಂದು ಮಾತು ಇದೆ, ನನ್ನ ಬಳಿಗೆ ಬಂದ ಯಾರೂ ಬರಿಗೈಯಲ್ಲಿ ನಾನು ಮರಳಿಸಿಲ್ಲ. ಇದು ಕೃಷ್ಣನ ದಾರಿ. ನನ್ನ ಬಳಿಗೆ ಬಂದ ಯಾರನ್ನೂ ನಾನು ಬರಿಗೈಯಲ್ಲಿ ಮರಳಿಸಿಲ್ಲ, ಅವರಿಗೆ ಕೊಡಬೇಕಾದದ್ದನ್ನು ಕೊಟ್ಟಿದ್ದೇನೆ ಅಂತ ಅರ್ಥ. ಕೊಟ್ಟದ್ದು ಯಾವುದು ಅನ್ನುವುದು ಅವರು ಏನು ಬೇಡಿದ್ದಾರೆ, ಎಷ್ಟು ಅರ್ಹರು ಅದರ ಮೇಲೆ. ಕೃಷ್ಣ ಅದನ್ನು ಅವರವರವರಿಗೆ ಕೊಟ್ಕೋತಾ ಹೋಗಿದ್ದಾನೆ. ಅಂಥದ್ದೊಂದು ಅಪೂರ್ವ ಘಟನೆ ಅಕ್ರೂರನದು. ಮುಂದೆ ಅಕ್ರೂರ ರಥ ತೆಗೆದುಕೊಂಡು ನೇರವಾಗಿ ಮಥುರೆಯ ಸಮೀಪ ಬರ್ತಾನೆ. ಆ ಮಥುರೆಯ ಸಮೀಪ ಬಂದಾಗ ಈಗಾಗಲೇ ಯದುಕುಲದವರು ಮುಂದೆ ಹೋಗಿಬಿಟ್ಟಿರ್ತಾರೆ. ಯಶೋದಾನ ಜೊತೆಗಿದ್ದ ನಂದಗೋಪರು ಮೊದಲಾದವರು ಅವರು ಮುಂದೆ ಹೋಗಿ ಮಥುರೆಯ ಪ್ರವೇಶದ ಮೊದಲು ಇರುವಂತಹ ಉದ್ಯಾನದಲ್ಲಿ ವೇಟ್ ಮಾಡ್ತಿರ್ತಾರೆ. ನೋಡಿ, ಮತ್ತೆ ಕೃಷ್ಣನ ನೈಪುಣ್ಯ, ರಾಜಕೀಯ ನೈಪುಣ್ಯ. ಅವನು ರಾಜಕಾರಣಿ ಅಲ್ಲ. ಒಂದು ಶಬ್ದ ಅವನಿಗೆ ಬಳಸಬಹುದಾದರೆ ಧರ್ಮಕಾರಣಿ, ಅದ್ಭುತ ಧರ್ಮಕಾರಣಿ. ಅವನು ನೇರವಾಗಿ ಅಕ್ರೂರನ ಜೊತೆಗೆ ಮಥುರೆಗೆ ಹೋಗಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅದು. ಅವನೊಂದೇ ಮಾತ್ರ. ಅಲ್ಲಿಂದ ನಿಮಗೆ ಒಬ್ಬ ರಾಜಸಗುಣದ ರಾಜನ ಒಂದು ಅಳತೆ ಪ್ರಾರಂಭ ಆಗುತ್ತೆ. ನಿಮ್ಗೆ ಗೊತ್ತಾಗತ್ತೆ ನೋಡಿ. ಅವನ ತಕ್ಷಣ ಅಕ್ರೂರನಿಗೆ ಹೇಳ್ತಾನೆ, ಇಲ್ಲಿವರೆಗೆ ಕರ್ಕೊಂಬಂದಿದ್ದೀನಿ, ನಾನು ನಿನ್ನ ಜೊತೆಗೆ ಬಂದಿದ್ದೀನಿ, ಇನ್ನು ನೀನು ಒಬ್ಬನೇ ಹೋಗು ಕಂಸನ ಹತ್ರ, ನಾನು ಬರೋದಿಲ್ಲ. ನಾನು ನನ್ನ ಯದುಕುಲದ ಜನ ಇದ್ದಾರಲ್ಲ ಅವ್ರ ಜೊತೆಗಿದ್ದು ನಾನು ಬರ್ತೇನೆ, ನನ್ನ ಪಾಡಿಗೆ ಬರ್ತೇನೆ. ಅಕ್ರೂರ ಹೇಳ್ತಾನೆ, ನಾನು ಏನನ್ನು ಕರ್ಕೊಂಬರ್ದಿದ್ರೆ ನನಗೆ ಬೈತಾನೆ, ಶಿಕ್ಷೆ ಏನೂ ಆಗಲ್ಲ, ನಿಮ್ಮ ಮುಂದೆ. 11ರ ಒಳಗಿನ ಪುಟ್ಟ ಬಾಲಕ ಮಥುರೆಯಲ್ಲಿ ತನ್ನ ಯದುಕುಲದ ಉದ್ಯಾನದಲ್ಲಿರುವ ಆ ಸಂಘದವರ ಜೊತೆಗೆ ಇಳಿದು ಅಕ್ರೂರನನ್ನು ಕಳಿಸಿದವ ಮುಂದೆ ಮಥುರೆಯಲ್ಲಿ ಹೇಗೆ ನಡೀತಾ ಹೋದಾಗೆ ಒಬ್ಬ ರಜಕ ಬರ್ತಾನೆ. ರಜಕ ಅಂದರೆ ಈ ಬಟ್ಟೆ ಒಗೆಯೋ ಅಗಸ. ಆ ಅಗಸ ಬಂದಾಗ ಅಗಸ ಒಂದಿಷ್ಟು ಬಟ್ಟೆ ಎಲ್ಲ ಭಾರಿ ರಾಜರ ಬಟ್ಟೆಗಳನ್ನು ಒಗೆದು ತಗೊಂಡು ಬರ್ತಿದ್ದಾನೆ. ಇವು ಮೆತ್ತಗೆ ಹೋಗಿ ಬಲರಾಮ ಮತ್ತು ಕೃಷ್ಣ ಇಬ್ಬರು ಸಣ್ಣ ಹುಡುಗರು, ಇವ್ರಿಗೆ ನೋಡ್ಲಿಕ್ಕೆ ಸಣ್ಣ ಹುಡುಗರು ಅವರು, ಹೀಗೆ ನಿಂತ್ಕೊಂಡು ಕೃಷ್ಣ ಹೇಳ್ತಾನೆ, ಬಟ್ಟೆ ತುಂಬ ಚೆನ್ನಾಗಿದೆ, ನಮ್ಗೆ ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ, ಸ್ವಲ್ಪ ನಮ್ಮ ಬಟ್ಟೆ ಕೊಡ್ತೀಯಾ, ನಮ್ಗೆ ಬಟ್ಟೆ ಬೇಕಾಗಿದೆ. ಕೃಷ್ಣ ಕೇಳ್ತಾನೆ. ರಜಕ ತಕ್ಷಣ, ಎಲ್ಲಿಂದ ಬಂದಿದ್ದೀರಿ, ಏನು ಅಂತ ಭಾವಿಸಿದ್ದೀರಿ ನಿಮ್ಮ ಬಗ್ಗೆ? ಇದು ರಾಜರು ತೊಡೋ ಬಟ್ಟೆ, ನಿಮ್ಮಂಥ ಸಾಮಾನ್ಯರು ತೊಡೋ ಬಟ್ಟೆ ಅಲ್ಲ. ಇಲ್ಲ ಸಲ್ಲದ್ದನ್ನೆಲ್ಲ ಅಪೇಕ್ಷೆ ಪಡಬಾರ್ದು, ನಿಮ್ಮ ಅಳತೆ ಎಷ್ಟು ಅಷ್ಟೇ ಇರಿ. ವಾಕ್ಯ ಮುಗಿಯುವುದರೊಳಗಾಗಿ ಕೃಷ್ಣ ತನ್ನ ಬೆರಳ ಉಗುರಿನಿಂದ ರಜಕನ ಕುತ್ತಿಗೆಯನ್ನು ಗೀರಿ, ರಜಕ ಕಲಾಸ್, ಕೃಷ್ಣ ನೀವು ಹೇಗೋ ಹಾಗೆ ಅನ್ನೋದನ್ನು ತೋರ್ಸಕ್ಕೆ ಶುರು ಮಾಡ್ತಾನೆ. ನಿಮಗೆ ಭಕ್ತಿ ಉಂಟಾ? ನನ್ನದು ಭಕ್ತಿಯ ಪ್ರತಿಬಿಂಬ. ನಿಮ್ಮಲ್ಲಿ ದುಷ್ಟತನ ಇದೆಯಾ? ನಾನು ದುಷ್ಟತನದ ಪ್ರತಿಬಿಂಬ. ನೀವು ಕೇಡಿಗರ, ನಾನು ಕೇಡಿಗ. ನೀವು ಒಳ್ಳೆಯವರ, ನಾನು ಅಷ್ಟೇ ಒಳ್ಳೆಯವ. ಮುಂದಿನ ಎಲ್ಲ ಘಟನೆಗಳನ್ನು ಗಮನಿಸಿ. ರಜಕ ಅಲ್ಲಿ ಹೆಣ ಬಿದ್ದಾಗ ಆ ಬಟ್ಟೆ ತೆಗೆದುಕೊಂಡು ರಾಜಮರ್ಯಾದೆಯ ಆ ದಿರಿಸುಗಳನ್ನು ಹಾಕಿಕೊಂಡು ಹೊರಡ್ತಾನೆ ಕೃಷ್ಣ. ಮುಂದೆ ಹೋದರೆ ಇವ ಬಟ್ಟೆ ಕೊಡದೇ ಇದ್ದನಲ್ಲ, ಒಬ್ಬ ನೇಯ್ಗೆಯವ ಬಟ್ಟೆ ಕೊಟ್ಟ ಅಂತೆ. ನೇಕಾರ, ಬಾ ಪುಟ, ನಿನಗೆ ನಾನು ಕೊಡ್ತೀನಿ ಬಟ್ಟೆ ಅಂತ. ಈ ನೇಯ್ಗೆಯವ ಬಟ್ಟೆ ಕೊಟ್ಟ ತಕ್ಷಣ ಆ ಬಟ್ಟೆ ತೊಟ್ಟುಕೊಂಡು ಕೃಷ್ಣ ಅವನಿಗೆ ಇಂದ್ರಿಯ ಪಟುತ್ವ, ಶ್ರೀಮಂತಿಕೆ, ಸದಾ ಸಂತೋಷ ಇವುಗಳನ್ನು ಅನುಗ್ರಹಿಸಿ ಹೋದನಂತೆ ಆ ನೇಕಾರನಿಗೆ. ಮುಂದೆ ಹೋದಾಗ ಒಬ್ಬ ಪಾಪ ಹೂ ಮಾರಿ ಬದುಕ್ತಾ ಇದ್ದಾನೆ. ಅವನ ಹೆಸರು ಸುಧಾಮ. ಅವನು ಹೂ ಬೇಕೇ ಹೂ, ಎಷ್ಟು ಒಂದು ಮೊಳಕ್ಕೆ ಎಷ್ಟು ದುಡ್ಡು ತಗೊಂಡು ಜೀವನ. ಅವನ ಹತ್ರ ಹೋಗಿ ಕೃಷ್ಣ ಕೇಳ್ತಾನೆ, ಹೂ ಕೊಡ್ತೀಯೇನು ಅಂತ. ಅಯ್ಯೋ, ನಿನಗೆ ಹೂ ಕೊಡೋದಿಲ್ಲ ಅಂದರೆ ನನಗೆ ಯಾಕೆ ಬೇಕು ಈ ಹೂ? ನಿನ್ನಂಥವರಿಗಲ್ಲದೆ ಇನ್ಯಾರಿಗೆ ಹೂ ಕೊಡಲಿ? ತಗೋ ಅಂತ ಬುಟ್ಟಿ ಕೊಟ್ಟನಂತೆ. ಅದೇ ಸುಧಾಮನಿಗೆ ಕೊನೆಗೆ ಕೃಷ್ಣ ಏನು ಕೊಟ್ಟ ನೆನಪಿಟ್ಟುಕೊಳ್ಳಿ.
ತನ್ನಲ್ಲಿರುವ ಬುಟ್ಟಿಯ ಕೊನೆಯ ಹೂವು ತನ್ನ ಆದಾಯ. 5 ಪೈಸೆ ಬಾರದಿದ್ರೆ ಊಟ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಸರ್ವಸ್ವ ದಾನ. ನನಗೆ ಇವತ್ತು ಊಟಕ್ಕಿಲ್ಲ ಅಂತ ಸುಧಾಮ ಯೋಚನೆ ಮಾಡಲಿಲ್ಲ. ಸರ್ವಸ್ವ ದಾನ ಮಾಡಿದ್ದಕ್ಕೆ ಕೊನೆಗೆ ಏನು ಸಿಕ್ಕಿತು ಅವನಿಗೆ ಪ್ರತಿಫಲ. ದಾನದ ಪರಾಕಾಷ್ಠೆ ಹೇಗಿರಬೇಕು ಅಂತ ಕೊಟ್ಟ. ಅದನ್ನು ಮುಗಿಸಿ ಮುಂದೆ ಹೋಗುವಾಗ ತ್ರಿವಕ್ರೆ ಅನ್ನುವ ಹೆಸರಿನ ಒಬ್ಬಳು ಹೆಣ್ಣುಮಗಳು ಸೈರಂಧ್ರಿ. ಸೈರಂಧ್ರಿ ಅಂತ ಹೇಳೋದು ಬ್ಯೂಟಿಷಿಯನಿಗೆ ಪ್ರಸಾಧನ ಅಲಂಕಾರಗಳನ್ನು ಮಾಡುವವಳು. ಅವಳು ತನ್ನ ಅಲಂಕಾರದ ವಸ್ತುಗಳ ಜೊತೆಗೆ ಸೆಂಟು, ಗಂಧ ಇದನ್ನೆಲ್ಲ ಇಟ್ಕೊಂಡು ಬರ್ತಾ ಇದ್ದಾಳೆ. ಚಂದನ, ಆಮೇಲೆ ಕೆಂಪು ರಾಗವನ್ನು ಕಲರ್ ಮಾಡುವ ಹಾಗೆ ಎಲ್ಲ ಇಟ್ಕೊಂಡು ಬರ್ತಿದ್ದಾಳೆ. ಗೂನು ಬೆನ್ನು, ತ್ರಿವಕ್ರೆ, 3 ವಕ್ರಗಳನ್ನು ಉಳ್ಳವಳು ಅಂತ ಅವಳ ಹೆಸರೇ. ಇವನು ಸೀದಾ ಅವಳ ಹತ್ರ ಹೋಗ್ತಾನೆ ಕೃಷ್ಣ. ನಿನ್ನ ಹತ್ರ ಬಹಳ ಸುಗಂಧ ಬರುವ ಅಗುರು ಕಾಣ್ತದೆ, ಒಂದಿಷ್ಟು ರಂಗ, ಆಮೇಲೆ ಒಂದಿಷ್ಟು ನಿನ್ನ ಹತ್ರ ಇರುವಂತಹ ಚಂದನ ಎಲ್ಲ ನೋಡಿದರೆ ನನಗೆ ಅಲಂಕಾರ ಮಾಡ್ಕೊಳ್ಬೇಕು ಅಂತ ಕಾಣಿಸುತ್ತೆ, ಸ್ವಲ್ಪ ನನ್ಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಅವಳು ಹೋಗ್ತಿರೋದು ಕಂಸನನ್ನು ಅಲಂಕಾರ ಮಾಡುವ ಪ್ರಸಾಧನವನ್ನು ಹಿಡ್ಕೊಂಡು ಹೊರಟ ಸೈರಂಧ್ರಿ. ಅವಳು ತಕ್ಷಣ ಹೇಳ್ತಾಳೆ, ಕೃಷ್ಣ, ಅವಳಿಗೆ ಕೃಷ್ಣ ಅಂತ ಗೊತ್ತಿಲ್ಲ, ಬಾಲಕ, ನಾನು ವಾಸ್ತವಿಕ ಈ ಎಲ್ಲ ಅಲಂಕಾರ ಸಾಧನಗಳನ್ನು ನನಗೊಬ್ಬ ದೊರೆ ಇದ್ದಾನೆ ಕಂಸ ಅಂತ, ಅವನಿಗಾಗಿ ಹಿಡ್ಕೊಂಡು ಹೊರಟಿದ್ದೇನೆ. ಆದರೆ ನಿನ್ನನ್ನು ನೋಡಿದರೆ ನೀನು ಕೇಳುವಾಗ ಇಲ್ಲ ಹೇಗನ್ನೋದು ಅನ್ನಿಸ್ತದೆ, ತಗೋ ಏನು ಬೇಕೋ ತಗೋಪ್ಪ ಅಂತ ಕೊಟ್ಬಿಡ್ತಾಳೆ. ಕೃಷ್ಣ ಆ ಅಲಂಕಾರ ಸಾಧನವನ್ನು ಕಂಸ ಶಿಕ್ಷಿಸಬಹುದು, ಕಂಸ ಕೊಲ್ಲಬಹುದು, ಕಂಸ ಹೊರಗೆ ಹಾಕ್ಬೋದು, ಏನೆಲ್ಲ ಆಗ್ಬೋದು, ಯಾವುದನ್ನು ಗಮನ ಇಟ್ಟುಕೊಳ್ಳದೆ ಅದನ್ನು ಕೊಟ್ಟಳಲ್ಲ ತ್ರಿವಕ್ರೆ. ಕೃಷ್ಣ ಹೀಗೆ ನೋಡಿದನಂತೆ, ಓಹ್, ಎಲ್ಲ ಸದ್ಗುಣಗಳಿವೆ, ದೇಹಕ್ಕೆ ಯಾವುದೋ ಪ್ರಾರಬ್ಧದಿಂದ ಗೂನು ಬೆನ್ನು ವಕ್ರಳಾಗಿದ್ದಾಳೆ. ಕೃಷ್ಣ ಎಂಥ ಅನುಗ್ರಹ ಮಾಡ್ತಾನೆ ಅಂದರೆ, ಹೀಗೆ ಅವಳನ್ನು ನಿಲ್ಲಿಸಿ ಪಾದದ ಮೇಲೆ ತನ್ನ ಪಾದವನ್ನು ಹೀಗೆ ಊರಿ ಗದ್ದಕ್ಕೆ ಕೈಯನ್ನು ಹಚ್ಚಿ ಟಕ್ ಅಂತ ನೆಟ್ಟಗೆ ಮಾಡ್ತಾನಂತೆ. ಆರ್ಥೋಪೆಡಿಷಿಯನ್. ಇವಳು ಇಮಿಡಿಯೇಟ್ ಅವಳ ಗೂನು ಮತ್ತು ಅವಳ ಆಕಾರದ ವಿಕಾರಗಳನ್ನು ಕಳಚಿಕೊಂಡು ಸುಂದರ ಕನ್ಯೆ, ಮೊದಲೇ ಚೆನ್ನಾಗಿದ್ಲು, ಈಗ ಆಕಾರವೂ ಸುಂದರವಾಗಿ ಅವಳು ನಿತ್ತರೆ ನೋಡಿ, ಒಂದು ಭಾವಕ್ಕೆ ಇನ್ನೊಂದು ಸ್ಪಂದಿಸುವ ರೀತಿ ನೋಡಿ. ನಾನು ಸುಂದರಳಾದೆ, ನಾನಿನ್ನು ಯಾವ ಗಂಡಿನ ಹಿಂದೆ ಹೋಗಲಿ ಅಂತ ಯೋಚನೆ ಮಾಡಲಿಲ್ಲ ಅವಳು ತಕ್ಷಣ ಹೇಳಿದ್ದು, ನೀನು ನನಗೆ ಈ ಸೌಂದರ್ಯವನ್ನು ಕೊಟ್ಟಿ, ನೀನು ನನ್ನ ಊನವನ್ನು ಇಲ್ಲವಾಗಿಸಿದೆ, ಇದು ನಿನಗಲ್ಲದೆ ಇನ್ಯಾರಿಗೂ ಅರ್ಪಿತವಲ್ಲ, ನಾನು ನಿನಗರ್ಪಿಸಿಕೊಂಡಿದ್ದೇನೆ, ಬಾ ನನಗೆ ನಿನ್ನನ್ನು ಕೊಡು. ಕೊಟ್ಟವನಿಗೆ ಕೊಡುವ ರೀತಿ, ಕೊಟ್ಟುಕೊಳ್ಳದೆ ಏನನ್ನೂ ಪಡೆಯುವುದಿಲ್ಲ. ಅರ್ಧ ಕೊಟ್ಟುಕೊಂಡವನು ಅರ್ಧವನ್ನೇ ಪಡೆಯುತ್ತಾನೆ, ಪೂರ್ಣ ಕೊಟ್ಟುಕೊಂಡವನು ಪೂರ್ಣವನ್ನು ಪಡೆಯುತ್ತಾನೆ. ಎಲ್ಲವನ್ನೂ ಕೊಟ್ಟುಕೊಂಡವನಿಗೆ ಪಡೆದುಕೊಳ್ಳಲಿಕ್ಕೆ ಏನೂ ಇರುವುದಿಲ್ಲ. ಇದು ನನ್ನ ಗುರುಗಳ ಮಾತು. ಸರ್ವಸ್ವ ಕೊಡೋದು ತಾಯಿತನದ ಪರಾಕಾಷ್ಠೆ. ಎಲ್ಲವನ್ನೂ ಕೊಟ್ಟುಬಿಟ್ಲು ಅವಳು. ಈ ಸೌಂದರ್ಯ, ಈ ಅಲಂಕಾರ, ಈ ದೇಹ ಊನ ಕಳೆದುಕೊಂಡ ಅದರ ಪರಿವರ್ತನೆ, ಇದು ನಿನ್ನಿಂದ, ಇದು ನಿನಗರ್ಪಣೆ, ನನಗೆ ನಿನ್ನಿಂದ ಮಗುವನ್ನು ಕೊಡುವಂತ ಕೇಳಿದ್ಲು. ಕೃಷ್ಣ ಹೇಳ್ತಾನೆ, ನಾನು ಈಗಲ್ಲ, ಇನ್ನೊಮ್ಮೆ ನಿನ್ನ ಬಳಿಗೆ ಬರುತ್ತೇನೆ. ಮಾತು ಉಳಿಸ್ತಾನೆ, ನೆನ್ಪಿಟ್ಕೋಬೇಕು. ಅಕ್ರೂರನು ಹೇಳ್ತಾನೆ, ನನ್ನನ್ನು ಹಾಗೆ ಕಳಿಸಬೇಡ, ನಮ್ಮ ಮನೆಗೆ ಬಂದು ಆ ಬಳಿಕೆ ನಾನು ನಿನ್ನನ್ನು ಕಂಸನ ಬಳಿಗೆ ಕರ್ಕೊಂಡು ಹೋಗ್ತೇನೆ. ಕೃಷ್ಣ ಹೇಳ್ತಾನೆ, ಅಕ್ರೂರ, ನಾನು ಈಗಲ್ಲ, ನಿನ್ನ ಬಳಿಗೆ ಬರುತ್ತೇನೆ. ಎರಡನ್ನೂ ಮಾಡಿದ್ದಾನೆ ಕೃಷ್ಣ. ಯಾರಿಗೆ ಏನು ಮಾತು ಕೊಟ್ಟಿದ್ದಾನೆ, ಯಾವುದನ್ನು ತಪ್ಪಿಸಲಿಲ್ಲ. ನುಡಿದ ಮೇಲೆ ನಡಿಬೇಕು. ಏನನ್ನು ಆಡ್ತೇವೆ ಅದನ್ನು ಮಾಡದೇ ಇದ್ದರೆ ಅರ್ಥವಿಲ್ಲ, ಆಡಬಾರ್ದು. ಅಮ್ಮ, ನಾನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೇಳ್ತೇನಮ್ಮ ಅಂತ ಹೇಳಿ 9 ಆದರೂ ಹೇಳದೇ ಇದ್ದರೆ ಆಡಬಾರ್ದು. ಮಕ್ಕಳಿಗಾಗಲೇ ಪ್ರಾಕ್ಟೀಸ್ ಆಗಬೇಕು. ನುಡಿದು ನಡೆಯದವನ ಕೂಡಲ ಸಂಗಮ ಎಂತೊಲಿವನಯ್ಯ. ನಾನು ನುಡಿದದ್ದನ್ನೊಂದು ತಕ್ಕಡಿಯಲ್ಲಿ, ನಡೆದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿಟ್ಟು ಆ ತಕ್ಕಡಿಯನ್ನು ಹಿಡಿದು ತೂಗಿದರೆ, ತಕ್ಕಡಿಯಲ್ಲಿ ಒಂದಂಶ ವ್ಯತ್ಯಾಸವಾದರೆ ಪ್ರಾಣವ ನೀವೇ ಕೂಡಲ ಸಂಗಮ ದೇವ ಬಸವಣ್ಣ.
ಯಾರೂ ಕೂಡ ಧರ್ಮ ವಿರೋಧದ ಮಾತು ಹೇಳಲಿಲ್ಲ ಸ್ವಾಮಿ, ಯಾರೂ ಕೂಡ ಭೇದದ ಮಾತು ಹೇಳಲಿಲ್ಲ. ಆ ಮಾತು ಈ ಮಾತು ಇಲ್ಲಿ ಅವತಾರ ನಡೆದ ರೀತಿ ಅದನ್ನೇ ಅಲ್ಲಿ ವಾಕ್ಯವಾಗಿ ವಚನವಾಗಿ ಹೇಳಿದ್ದಾರೆ. ಹಿಂದೂ ಧರ್ಮ ವಿರೋಧ ಎಲ್ಲ ಸುಳ್ಳು. ಪ್ರತಿಯೊಂದು ಅಲ್ಲಿಯ ಘಟನೆಗಳು ಇಲ್ಲಿಯ ಮಾತುಗಳು. ಕಾಯಕವೇ ಕೈಲಾಸ, ಕರ್ಮಣ್ಯೇವ ಅಧಿಕಾರ ತೇ ಮಾ ಫಲೇಶು ಕದಾಚನ. ಕೃಷ್ಣನ ಮಾತು. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ನಿನಗೆ ಯಾವ ಹಕ್ಕುಗಳು ಇಲ್ಲ. ಕಾಯಕವೇ ಕೈಲಾಸ ಅನ್ನುವ ಸಿದ್ಧಾಂತ ಬಸವಣ್ಣ ಹೇಳಿದ್ದೇ ಅದರ ಟೋಟಲ್ ಇನ್ಫ್ಲೂಯೆನ್ಸ್. ಆದರೆ ಒಡೆಯುವುದಲ್ಲಿ ನಾವು ಎಕ್ಸ್ಪರ್ಟ್. ಯಾರೆಲ್ಲ ಒಡೆಯುತ್ತಿದ್ದಾರೆ ಆಗ ಎಚ್ಚರದಿಂದ ಇರೋಣ. ನಮ್ಮನೆಯವರು ಒಡೆದು ಏನೋ ಲಾಭ ತಗೊಳ್ಳುವವರು. ಈ ಒಡೆಯುವುದಕ್ಕೆ ನಾವು ಬಲಿಯಾಗಬಾರ್ದು. ನಮಗೆ ಗೊತ್ತಿರಬೇಕು ನಮ್ಮನ್ನು ಒಡಿಲಿಕ್ಕೆ ಬಂದವರಿಗೆ ಏನೋ ಉದ್ದೇಶವಿದೆ. ಇಲ್ಲದ್ರೆ ನಮ್ಮನ್ನು ಒಂದಾಗಿರಿ ಒಟ್ಟಿಗಿರಿ ಅಂತಿದ್ರು. ಯಾವ ತಂದೆ ತಾಯಿಯು ಯಾವ ಒಳ್ಳೆಯವರೂ ಕೂಡ ಒಟ್ಟಿಗಿರಿ ಅಂತಾರೆ. ಯಾವ ತಂದೆ ತಾಯಿ ಮಕ್ಕಳಿಗೆ ಬೇರೆ ಬೇರೆ ಆಗಿ ಅಂತ ಹೇಳಲ್ಲ. ಯಾವ ಮನೆಯ ಹಿರಿಯರು ಕೂಡ ನಿಮಗೆ ಒಳ್ಳೆಯದು ಒಟ್ಟಿಗೆ ಇರಿ ಅಂತ ಹೇಳುವವರೇ. ಒಟ್ಟಿಗೆ ಇರಬೇಡಿ, ಬೇರೆ ಬೇರೆ ಆಗಿ ಅಂದರೆ ಅವ್ರಿಗೇನೋ ಲಾಭ ಇದೆ ಅಂತ ಅರ್ಥ. ಅಂಥ ರಾಜಕಾರಣಿಗಳನ್ನು ಧಿಕ್ಕರಿಸಿ, ಅಂಥ ಒಡೆಯುವವರಿಗೆ ನೀವು ನಮ್ಮನ್ನು ಒಡೆಯೋದು ಬೇಡ ಅಂತ ಸ್ಪಷ್ಟವಾದ ಉತ್ತರವನ್ನು ಕೂಡಿದ್ದು ತೋರಿಸಿ. ನಾನು ಮಂತ್ರಾಲಯ ಮತ್ತು ಉತ್ತರಾದಿ ಮಠದ ಜಗಳಕ್ಕೆ ಇದನ್ನೇ ಸ್ವಾಮಿಗಳಿಗೆ ನೇರವಾಗಿ ಹೇಳುವಷ್ಟು ನನಗೆ ಬೇಸರವಾಗಿತ್ತು. ಯಾವುದೋ ಉತ್ತರಾದಿ ಮಠದ ಸ್ವಾಮಿಗಳಿಗೆ ಯಾವುದೋ ತೊಂದರೆ, ಯಾವುದೋ ವೃಂದಾವನದ ತೊಂದರೆಗೆ ಸ್ವಾಮಿಗಳು ಕರೆಯದೇ ಒಂದು ದಿವಸ DYSP ಬರ್ತಾರೆ, ನಾವು ಸಾಲ್ವ್ ಮಾಡ್ತೇವೆ ನೀವು ಪೂಜೆ ಮಾಡಿ ಅಂತ. ಯಾಕೆ ಬರ್ತಾರೆ ಯೋಚಿಸ್ಬೇಕು. ಸ್ವಾಮಿಗಳು ಕರೆದಿಲ್ಲ DYSPನ. ಉತ್ತರಾದಿ ಮಠದವರಿಗೆ ಮತ್ತು ಮಂತ್ರಾಲಯದವರಿಗೆ ಒಂದು ಬೆಂಕಿ ಹಚ್ಚುವುದೇ ಕೆಲಸ ಇರುವವರು ಬರುವುದಿದು. ನಮಗೆ ಈ ಎಚ್ಚರ ಇರಬೇಕು. ನಾವೀಗ ವಿದ್ಯಾವಂತರು, ನಮ್ಮನ್ನು ಒಡೆಯೋರು ಯಾರು ಗೊತ್ತಿರಬೇಕು ನಮಗೆ. ನಾವು ಕೂಡಿ ಇರುವುದು ನಮ್ಮ ಅಖಂಡವಾಗಿದ್ದಾಗ ಬರೋ ಬಲ. ನಾವು ಭಿನ್ನ ಭಿನ್ನವಾದಾಗ ಇಲ್ಲ. ನಾವು ಬಲಿಷ್ಠರಾಗಬೇಕಾದ್ರೆ ನಮಗೆ ಗೊತ್ತಿರಬೇಕು, ನಾನು 5 ಬೆರಳನ್ನು ಅಗಲಿಸುವುದಕ್ಕೂ ಕೂಡುವುದಕ್ಕೂ ವ್ಯತ್ಯಾಸ ಭಾಳ ಇದೆ. ಹೀಗಾದಾಗ ಎಲ್ಲ ಪೊಳ್ಳುತನದಲ್ಲಿ ಎಲ್ಲ ಸೋರಿ ಹೋಗ್ತದೆ. ನಾನು ಹೀಗೆ ಹಿಡ್ಕೊಂಡಾಗ ಯಾರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಈ ಅಖಂಡತ್ವ ಅದು ಭಗವತ್ ತತ್ವ. ಕೃಷ್ಣ ಹೇಳ್ತಾನೆ, ನಾನು ಭಿನ್ನ ಭಿನ್ನವಾಗಿ ಬೇರೆ ಬೇರೆಯವರ ಜೊತೆಗೆ ಬೇರೆ ಬೇರೆ ಇದ್ದ ಹಾಗೆ ನಿಮಗೆ ಕಾಣಿಸುತ್ತೇನೆ. ಆದರೆ ಆ ಬೇರೆ ಬೇರೆ ಇರುವ ಎಲ್ಲ ಆಕಾರಗಳ ಒಳಗೆ ನಾನು ಒಬ್ಬನೇ ಇದ್ದೇನೆ. ನಿಮಗೆ ಯಾವಾಗ ಭಿನ್ನ ಭಿನ್ನ ಹೊರಗೆ ಕಾಣುವ ಆಕಾರಗಳ ಒಳಗೆ ಇರುವ ಅಖಂಡವಾದ ಭಿನ್ನನಲ್ಲದ ನಾನು ಕಾಣಿಸುತ್ತೇನೋ ಅಂದು ನೀವು ನನ್ನನ್ನು ತಿಳಿಯುತ್ತೀರಿ. ಕೃಷ್ಣ ಹೀಗೆ ಬೇರೆ ಬೇರೆಯವರಲ್ಲಿ, ಒಬ್ಬ ತ್ರಿವಕ್ರೆಯಲ್ಲಿ ಒಂದು ಥರ ಕಾಣ್ತಾನೆ, ಒಬ್ಬ ರಜಕನಲ್ಲಿ ಒಂದು ಥರ ಕಾಣ್ತಾನೆ, ಒಬ್ಬ ಸುಧಾಮನಲ್ಲಿ ಒಂದು ಥರ ಕಾಣ್ತಾನೆ, ಒಬ್ಬ ಅಕ್ರೂರನಿಗೆ ಒಂದು ಥರ ಕಾಣ್ತಾನೆ, ಗೋಪಿಕೆಯರಿಗೆ ಒಂದು ಥರ ಕಾಣ್ತಾನೆ. ಅವನು ಒಬ್ಬನೇ. ಹೆಸರು 108. ಭಗವಂತನಿಗೆ ಹೆಸರು 108. ಅದಲ್ಲ ನಮ್ಮ ಹೆಸರೇ ದೇವರು ಅಂತ ಹಠ ಹಿಡಿದ್ರು ನೋಡಿ, ಅಲ್ಲಿ ಜಗಳ. ಹೆಸರಲ್ಲ, ಭಗವತ್ ತತ್ವ ಒಂದೇ. ಅದು ಬಂದ ದಿವಸ ಈ ಜಗತ್ತಿನಲ್ಲಿ ನಾವೆಲ್ಲ ಒಂದೇ. ಆದರೆ ದುರದೃಷ್ಟವಶಾತ್ ಹೆಸರಿನ ಹಿಂದೆ ಹೋಗುವುದು ಮನುಷ್ಯ ಗುಣ. ನಾನು ದೊಡ್ಡವ ಅಂತ ಮನುಷ್ಯನಲ್ಲಿ ಉಂಟಲ್ಲ ಹೆಸರಿಗೆ ಅನುಗುಣವಾಗಿ, ಅದನ್ನೇ ದೇವರಿಗೆ ಅಪ್ಲೈ ಮಾಡೋದು. ಅಲ್ಲ ದೊಡ್ಡವ, ರಾಮ ಅಲ್ಲ, ರಾಮ ದೊಡ್ಡವ ಅಲ್ಲ. ಅಲ್ಲ ಸ್ವಾಮಿ ರಾಮ ಅಲ್ಲ, ಎಲ್ಲ ಹೆಸರುಗಳು. ಹೆಸರಿನ ಆಚೆಗೊಂದು ತತ್ವ ಇದೆಯಲ್ಲ, ಅದು ಒಂದೇ. ಅದನ್ನು ಎಲ್ಲಿಯವರೆಗೆ ತಿಳಿಯಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಲ್ಲಿಯವರೆಗೆ ಸರ್ವನಾಶ ಎಲ್ಲರಿಗೂ. ಯಾವ ಮುಸಲ್ಮಾನರು ಸೇಫ್ ಅಲ್ಲ, ಯಾವ ಬ್ರಾಹ್ಮಣ ಹಿಂದೂ ಇನ್ನೊಂದು ಅಂತ ಹೇಳ್ಕೊಂಡು ಜಗಳ ಆಡುವ ಕಚ್ಚಾಡುವ ಭಾರತೀಯರು ಸೇಫ್ ಅಲ್ಲ. ಸೇಫ್ಟಿ ಬರಬೇಕಾದ್ರೆ ನಾವು ಭಗವಂತನ ಮಕ್ಕಳು ಅನ್ನುವ ಎಚ್ಚರ ಬರಬೇಕು. ಯಾರು ಹೋರಾಡದೆ ಅವರವರೇ ಕಚ್ಚಾಡ್ಕೊಳ್ತಿದ್ದಾರಲ್ಲ, ಯಾಕೆ ಹೇಳಿ? ಆಸುರಿಗಳೇ ಹೋರಾಟ ಮಾಡಿ ಸಾಯ್ತಾರೆ. ಅವರಿಗೆ ಸುರರು ಮುಖಾಮುಖಿ ಆಗಬೇಕಾಗಿಲ್ಲ. ಕೃಷ್ಣ ಇದನ್ನು ತೋರಿಸಿದ. ನೀನು ಆಸುರಿಯಾದರೆ ನಾನು ಅದನ್ನು ನಾಶ ಮಾಡ್ತೇನೆ, ನೀನು ಸುರತ್ವವುಳ್ಳವನಾದರೆ ನಾನು ರಕ್ಷಿಸ್ತೇನೆ, ನಿನ್ನಲ್ಲಿ ಒಳಿತಿದ್ರೆ ನಾನು ಉದ್ಧಾರ ಮಾಡ್ತೇನೆ. ನಮಗೆ ನಂಬಿಕೆ ಇಲ್ಲ, ನಮಗೆ ಅವನ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನಾವೇ ಹೋರಾಟ ಮಾಡಬೇಕು. ಆಸುರಿ ಶಕ್ತಿಗಳ ವಿರುದ್ಧ ನಾವು ಕತ್ತಿ ಹಿಡಿಬೇಕು. ಅಲ್ಲವೇ ಅಲ್ಲ, ಪರಿಣಾಮ ಶೂನ್ಯ. ನೀವು ಸಾಯ್ತೀರಿ, ಅವರು ಸಾಯ್ತಾರ. ಅಲ್ಲ, ನಾವು ಬೇರೆ ಯಾವುದೋ ಪರ್ಪಸ್ಸಿಗೆ ಬಂದವರು. ಅದನ್ನೆಲ್ಲ ಕೃಷ್ಣ ಇಲ್ಲಿ ಒಂದೊಂದು ಹೊಡೆದು ಕೊಲ್ಲುವಾಗ ತೋರಿಸ್ತಾನೆ. ಈ ಥರದ ಧೀರತ್ವ ಅಂದರೆ ಅದು ಧೈರ್ಯದ ನಮಗೆ ಗೊತ್ತಿರುವ ವ್ಯಾಖ್ಯಾನ ಅಲ್ಲ. ಧೀ ಅಂದರೆ ಜ್ಞಾನ, ರಾ ಅಂದರೆ ರಮಿಸುವುದು. ಅವನನ್ನು ತಿಳಿದು ಅದರ ಜೊತೆಗಿದ್ದರೆ ಅವನು ಧೀರ. ಕೊಲ್ತೀಯ, ನೀನು ದೇಹ ಕೊಲ್ಲೋದು ಕಣಪ್ಪ, ಕೊಲ್ಲು ಅಂತ ನಿಲ್ಲಬೇಕು. ಹೋರಾಟ ಅಲ್ಲ. ಯಾಕೆ ಅಂದರೆ ಗೊತ್ತಿರಬೇಕು ಈ ಆತ್ಮತತ್ವ ನಾಶ ಆಗೋದಿಲ್ಲ.
ನಾಶ ಆಗೋದಿಲ್ಲ ಸ್ವಾಮಿ. ನೀನು ಸಾಯುವಾಗ ಯಾರನ್ನು ನೆನೆಯುತ್ತೀಯೋ ಅವನನ್ನೇ ಸೇರುತ್ತಿ. ನಾನು ಮತ್ತೆ ಹುಟ್ಟಿ ಬರ್ತೇನೆ, ಅದೇ ಅವನನ್ನು ನಂಬಿ ಸತ್ತರೆ. ಇಂಥ ಅನೇಕ ಆಳ ವಿಸ್ತಾರಗಳನ್ನುಳ್ಳ ಕೃಷ್ಣ ತತ್ವ ನಮಗೆ ಇಂಥ ಪಾಠಗಳನ್ನು ಮಾಡ್ತಾ ಹೋಗ್ತದೆ ಒಂದೊಂದು ಕ್ಯಾರೆಕ್ಟರ್ ಮೂಲಕ. ನಾನದು ಬರೀ ಕ್ಯಾರೆಕ್ಟರ್ನ ಡೆತ್, ಕ್ಯಾರೆಕ್ಟರ್ನ ವಿಜೃಂಭಣೆ ಅಲ್ಲ ನನಗದು. ಅದು ನಮಗೆ ಕೊಡುವ ಪಾಠ. ನಾವು ಏನನ್ನು ಕಲೀಲಿಕ್ಕಿದೆ ಅವನ ಮುಖಾಂತರ. ಅವನು ನಮಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಕಾಣಿಸ್ತಾನೆ ಅಂದ್ಕೊಳ್ಳಿ. ಹಾಗಾದರೆ ಅವನು ಭೇದ ಭಾವ ಮಾಡ್ತಾನ? ಅವ ಭೇದ ಭಾವ ಮಾಡುವುದಲ್ಲ, ನೀವು ಹೇಗೆ ಹಾಗಾಗಿ. ಹಾಗಾಗಿ ಅವನಿಗೆ ಭೇದ ಭಾವಗಳಿಲ್ಲ. ಅವನು ಒಂದೇ ಭಾವದಿಂದ ಎಲ್ಲರ ಜೊತೆಗೂ ಇದ್ದಾನೆ. ಅವನು ಎಲ್ಲರ ಹತ್ರವೂ ಹೋಗಿ ಪ್ರೀತಿಯಿಂದಲೇ ಕೇಳಿದ್ದಾನೆ. ಕೊಡುವವರ ಪ್ರತಿಕ್ರಿಯೆ ಭಿನ್ನ ಭಿನ್ನ ಅಷ್ಟೇ. ಪ್ರತಿಕ್ರಿಯೆ ಭಿನ್ನವಾದರೆ ಅವನು ಭಿನ್ನ. ಇದನ್ನೆಲ್ಲವನ್ನ ಕೃಷ್ಣ ನಮಗೆ ಆ ಸಣ್ಣ ಬಾಲ್ಯದಲ್ಲಿ ಮಾಡಿ ತೋರಿಸಿ, ಇತ್ತ ಯಶೋಧ ನಂದಗೋಪರ ಜೊತೆಗೆ ಯದು ಕುಲದ ಅಷ್ಟು ಜನರ ಜೊತೆಗೆ ಕೃಷ್ಣ ತಾನು ಮುಂದಕ್ಕೆ ಹೋಗಿ ಮಥುರೆಯ ಒಂದು ಅವಲೋಕನ ಮಾಡ್ತಾನೆ. ಅಲ್ಲಿ ಆ ಧನುವನ್ನು ಭೇದಿಸುವ ಒಂದು ಕೆಲಸವನ್ನು ಮಾಡ್ತಾನೆ. ಬಿಲ್ಗಾರ, ಅವನು ಬಿಲ್ಲುಗಳನ್ನು ಇಡುವಂತಹ ಒಂದು ದೊಡ್ಡ ಜಾಗಕ್ಕೆ ಹೋಗಿಬಿಟ್ಟು ಯಾವ ಬಿಲ್ಲನ್ನು ಮುರಿದರೆ ಶತ್ರು ಬಂದ ಅಂತ ಸೂಚನೆ ಆಗುತ್ತಲ್ಲ ಆ ಬಿಲ್ಲನ್ನೇ ಹೋಗಿ ಮುರಿತಾನೆ. ಇಡೀ ಎಲ್ಲ ಗೊತ್ತಾಗ್ಬಿಡತ್ತೆ ಕಂಸ ಮೊದಲಾದವರಿಗೆ. ನಿಮಗೆ ಗೊತ್ತಿರಬೇಕು, ಕೃಷ್ಣ ಆ ಬಿಲ್ಲಿನ ತುಣುಕುಗಳಲ್ಲಿ ಒಂದು ಬಿಲ್ಲಿನ ತುಂಡನ್ನು ಬಲರಾಮ, ಒಂದು ಬಿಲ್ಲಿನ ತುಂಡನ್ನು ಕೃಷ್ಣ ಹಿಡ್ಕೊಂಡು ಅಷ್ಟು ಜನ ಎದುರಿಗೆ ಬಂದವರನ್ನು ಹೊಡಿತಾರೆ. ಅವರನ್ನು ಸೋಲಿಸಿ ಮುಂದಕ್ಕೆ ಹೋದಾಗ ನಿಮಗೆ ಗೊತ್ತು, ಮಲ್ಲ ಯುದ್ಧಕ್ಕೆ ಚಾಣೂರ ಮುಷ್ಟಿಕರನ್ನು ಸಿದ್ಧ ಮಾಡಿದಂತಹ ಕಂಸನಿಗೆ ಪ್ರಥಮದಲ್ಲಿ ಎದುರಾಗುವುದು ಕುವಲಯ ಪೀಡ ಅನ್ನುವ ಆನೆ. ಅದು ಬಲಿಷ್ಠ ಆನೆಯನ್ನು ಎದುರು ಬಿಡ್ತಾರೆ. 2 ಪುಂಡ ಪೋಖರಿ ಹುಡುಗರು ಈ ಆನೆಯಲ್ಲಿ ಮೊದಲು ಕೊಲ್ಲಿಸಿ ಬಿಡೋಣ ಅಂತ ಕಂಸನ ಲೆಕ್ಕಾಚಾರ. ಕೃಷ್ಣ ಬಹಳ ಸುಂದರವಾಗಿದೆ ಆ ಆನೆಯನ್ನು ಕೊಂದ ರೀತಿ. ನಮಗೆ ಇಷ್ಟು ಸಣ್ಣ ಹುಡುಗರು 11 ವರ್ಷದ ಒಳಗಿನವ ಆನೆ ಹೇಗೆ ಕೊಂದ ಅಂತ ನಮಗೊಂದು ಅನುಮಾನ ಬರಬೇಕಲ್ವ, ಯಾರಿಗಾರು ಬರುತ್ತೆ. ಎಂಥ ದೊಡ್ಡ ಆನೆ, ಗಾತ್ರದಿಂದಲೂ ದೊಡ್ಡದು, ಬಾಲದಿಂದಲೂ ದೊಡ್ಡದು. ಈ ಪುಟ್ಟ ಬಾಲಕರ ಸೈಜಿನಿಂದ ಗಾತ್ರವೇ ಅದು ಸಾಕು ಕೊಲ್ಲಕ್ಕೆ. ಅಂಥದ್ದು ಆನೆಯನ್ನು ಹೆಂಗೆ ಕೊಂದ? ಭಾಳ ಚೆನ್ನಾಗಿದೆ. ಕೃಷ್ಣ ಮೊದಲು ಹೋಗಿ ನೇರ ಅದನ್ನು ಆಚೆ ಈಚೆ ಓಡಾಡಿಸಿದನಂತೆ. ದೊಡ್ಡ ಪ್ರಾಣಿಗಳಿಗೆ, ದೊಡ್ಡ ಗಾತ್ರದವುಗಳಿಗೆ ಓಡಿದಾಗ ದಣಿವು ಹೆಚ್ಚು. ಪುಟ್ಟ ಬಾಲಕರಿಗೆ ದಣಿವಾಗಲ್ಲ. ನೀವು ನಿಮ್ಮ ಎಲ್ಲ ಮಕ್ಕಳ ಜೊತೆಗೆ ಓಡಿದ ಅನುಭವ ಇದ್ದರೆ, ಮಕ್ಕಳು ಸೋಲಿಸೋದೆ ಓಡಿ ಒಂದಿಷ್ಟು ಓಡ್ತೀವಿ, ಸಿಕ್ತೇ ಇಲ್ವೋ ಅಂತೀವಿ, ಈ ಕಡೆ ಹೋಗ್ತದೆ, ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಹಾಳಾಗಿ ಹೋಗ್ಲಿ ನೀವು ನಾನು ಬಡ್ದೇ ಬಿಡ್ತೇನೆ ಈಗ ಅಂತ ದೊಡ್ಡ ಕತ್ತಿ ತೊಗೊಂಡು ಬಂದಂಗೆ ಮಾಡ್ತೀವಿ ನಾವು, ಕೈಯಲ್ಲೂ ದೊಡ್ಡ ಬಡಿಗೆ ಎಲ್ಲ ಹಿಡ್ಕೊಂಡು. ಆದರೆ ಕೊಲ್ಲಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ. ಆದರೆ ಆ ಮಗು ಓಡಾಡೋದು ಬಿಡಲ್ಲ. ನಾವು ಕಡೆಗೆ ಸೋಲ್ತೀವಿ. ನೀನು ಬೇಕಾದಾಗ ಬಾ, ಸಿಕ್ತಿಯಲ್ವ ಒಂದು ದಿವಸ ಅಂತ ಕೂತ್ಬಿಡ್ತೀವಿ ನಾವು. ಈ ಟೆಕ್ನಿಕ್ಕನ್ನು ಕೃಷ್ಣ ಆನೆ ಜೊತೆಗೆ ಮಾಡ್ತಾನೆ. ಮೊದಲು ಹೋಗ್ತಾನೆ, ಅವನು ಅದರ ಸೊಂಡಿಲಿಂದ ಎಡವೊಮ್ಮೆ ಬಲವೊಮ್ಮೆ ಮಾಡಿದನಂತೆ. ಅದೊಮ್ಮೆ ಆಚೆ ಬಂದ ಅಂತ ಆಚೆ ಕಡೆಗೆ, ಈಚೆ ಬಂದ ಅಂತ ಈಚೆ ಕಡೆಗೆ. ಸುಮಾರು ಆಗ ದಣಿಯಿತು. ಮುಂದೆ ಬಡ 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 ಓಡೋದಂತೆ. ಬಾ ಅಂತ, ಬರ್ತೀಯಾ ಬಾ, ಮಕ್ಕಳು ಹಾಗೆಲ್ಲ ಬರ್ತೀಯಾ ಬಾ ಅನ್ನೋದು ಓಡೋದು. ಓಡ್ತಾ 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 ಅವ ಎಷ್ಟು ಸ್ಪೀಡ್ ಓಡ್ತಾನೆ ಅಲ್ಲ, ಇದು ದೊಡ್ಡದು, ಇದು ಓಡುತ್ತೆ. ಅಲ್ಲೊಂದು ದೊಡ್ಡ ಯಾವುದೋ ಅಡ್ಡಿ ಇದೆ, ಅಲ್ಲಿ ರಪ್ಪ ಟರ್ನ್ ತಗೊಳ್ತಾನೆ. ಇದು ಹೋಗಿ ತನ್ನ ಹಣೆ ಗುದ್ಕೋಬೇಕು ಆನೆ. ಅದಕ್ಕೆ ರಪ್ಪ ಟರ್ನ್ ಆಗೋಕ್ಕಾಗಲ್ಲ, ಗುದ್ಕೊಂಡಿತು. ಈ ಥರದ 2-3 ಆಯಿತು. ಆ ಬಳಿಕ ಅದರ ಕಾಲಿನ ಅಡಿಗೆ ಹೋಗಿ, ಅದು ಯಾವುದೋ ಪುಂಜಲಿಕ ಏನೋ ಒಂದು ವಿದ್ಯೆ ಹೇಳ್ತಾರೆ KS ನಾರಾಯಣಾಚಾರ್ಯರು. ಈ ಹಲ್ಲಿಗೆ ಗೋಡೆಯಲ್ಲಿ ಹೀಗೆ ಅಂಟ್ಕೊಂಡು ಕೂತ್ಕೊಳ್ಳೋಕೆ ಬರುತ್ತೆ ನೋಡಿ, ಅಂಥದ್ದೊಂದು ವಿದ್ಯೆ ಬರ್ತಿತ್ತಂತೆ ಕೃಷ್ಣನಿಗೆ. ಅವ ಅಲ್ಲಿ ಹೋಗಿ ಆನೆಯ ಹೊಟ್ಟೆ ಅಡಿಯಲ್ಲಿ ಕಚುಗುಳಿ ಮಾಡ್ತಿದ್ದಂತೆ. ಇದಕ್ಕೆ ಹೀಗೆ ಮಾಡಿದರೂ ಸೊಂಡ್ಲಿಲ್ಲಿ ಸಿಗುವುದಿಲ್ಲ, ಆಚೆ ಕಡೆ ಕಾಲಿನಿಂದ ಒದೆಯೋಕ್ಕೂ ಆಗಲ್ಲ. ಬೇಕಾದಷ್ಟು ಉಪದ್ರ ಕೊಟ್ಟು ಅದು ಅಲ್ಲಿ ಹಣ್ಣಾಯಿತಂತೆ ಒಂದಷ್ಟು. ಆ ಬಳಿಕ ಇಳಿದು ಹಿಂದೆ ಬಂದು ಬಾಲ ಹಿಡ್ಕೊಂಡು ಒಮ್ಮೆ ಎಡಬದಿಗೆ ಹೋಗೋದು, ಅದು ಈಚೆ ಬಂತು, ಬಲಬದಿಗೆ ಹೋಗೋದು ಬಾಲ ಹಿಡ್ಕೊಂಡು. ಅಲ್ಲಿ ಸುಮಾರು ದಣಿಸಿ ಕೊಂದ ಅಂತ. ತುಂಬ ದಣಿದ ಮೇಲೆ ಆ ಬಳಿಕ ಅದರ ಸೊಂಡಿಲನ್ನು ಮೇಲೆ ಏರಿ ಅದರ ಮದಜಲ ಬರುವ ಜಾಗದಲ್ಲಿ ಕುಳಿತು ಅದರ ದವಡೆಯನ್ನು ಮುರಿದು ಕೊಂದು ಹಾಕ್ತಾನೆ ಕೃಷ್ಣ. ಇನ್ನೂ ಒಂದು ನೆನಪಿಟ್ಕೋಬೇಕು, ನಾವು ಹೇಳುವ 11ನೇ ವಯಸ್ಸು ಮಾತ್ರವಲ್ಲ, ಅವನು ಗೋವರ್ಧನ ಪರ್ವತ ಎತ್ತಿದ್ದಾನೆ. ಅವನು ಎಷ್ಟು ಅಸುರರನ್ನು ಸಂಹಾರ ಮಾಡಿದ್ದಾನೆ. ಬಾಲ್ಯದಿಂದ ಟ್ರೈನಿಂಗ್ ಕೊಟ್ಟ ಹಾಗೆ ಬಲವು ಅಷ್ಟೇ ನಮ್ಮಲ್ಲಿ ವಿಕಸಿತವಾಗತ್ತೆ. ಈಗ ನಮ್ಮಲ್ಲಿ ಕೆಲವು ಚಿಕ್ಕ ಮಕ್ಕಳಿರುವಾಗಲೇ ಗಂಡು ಮಕ್ಕಳಿಗೆ ಹೇಳ್ತಾ ಬರ್ತಾರೆ, ನೀವು ಅಳಬಾರ್ದು, ಗಂಡಸರು ಸಾರ್ವಜನಿಕವಾಗಿ ಅಳೋದು ಗಂಡಸರಲ್ಲ ಹೆಂಗಸರು ಮಾತ್ರ. ಹೀಗಾಗಿ ಅಳೋದಿಲ್ಲ ಅವರು, ಟ್ರೈನಿಂಗ್ ಅದು. ಹೆಣ್ಮಕ್ಳಿಗೆ ಹೇಳಲ್ಲ, ಅಳುವುದಕ್ಕೆ ಬಿಡ್ತಾರೆ. ಆದ್ದರಿಂದ
ಆ ಕ್ಷಣ ಅಳು ಬರುತ್ತೆ. ಇದು ಡ್ಯೂ ಟು ಟ್ರೈನಿಂಗ್, ಜೆನೆಟಿಕಲಿ ಟ್ರೈನ್ಡ್ ಅಷ್ಟೇ. ಒಂದು ಬಹಳ ದೊಡ್ಡ ಏನು ವಿಸ್ಮಯ ಏನೂ ಇಲ್ಲ ಇದರಲ್ಲಿ. ಹಾಗೆ ಟ್ರೈನ್ಡ್ ಕೃಷ್ಣ ಹೇಗೆ ಬೆಳೆದಿದ್ದಲ್ಲ, ತುಂಬ ಬಲಿಷ್ಠನಾಗಿದ್ದ. ಅಷ್ಟಕ್ಕೆ ಅವನು ಕುವಲಯ ಪೀಡನನ್ನು ದಂಡಿಸಿ ಕೊಂದು ದಾಡೆ ತೆಗೆದುಕೊಂಡಿದ್ದಾನೆ. ಅಷ್ಟರಲ್ಲಿ ಚಾಣೂರ ಮುಷ್ಟಿಕರು ಒಬ್ಬೊಬ್ಬರು, ಮುಷ್ಟಿಕನನ್ನು ಬಲರಾಮ, ಚಾಣೂರನನ್ನು ಕೃಷ್ಣ. ಮಲ್ಲಯುದ್ಧ ಕೂಡ ಹಾಗೇ ಸೋತದ್ದು ಅಂತ ಕೆ ನಾರಾಯಣಾಚಾರ್ಯರು ಕೃಷ್ಣ ಇಲ್ಲಿ ಅಲ್ಲ ಮುಂದೆ ಕೂಡ ಯುದ್ಧದ ಅನೇಕ ಸಂದರ್ಭಗಳಲ್ಲಿ ಓಡಿಸಿಯೇ ಕೊಲ್ಲಿಸಿದ್ದು ಅಂತ ಅನೇಕರನ್ನು. ಅಲ್ಲಿ ಚಾಣೂರ ಮುಷ್ಟಿಕರನ್ನು ಕೂಡ ಮಲ್ಲಯುದ್ಧದ ಅಂಗಣದಲ್ಲಿ ಪಟ ಪಟ ಓಡಿಸ್ಕೊಂಡು ಬಂದಾಗ ಎದುರು ಬಂದಾಗ ರಪ್ಪ ಸಣ್ಣ ಮಕ್ಕಳ ಹಾಗೆ ನುಣಚಿಕೊಂಡು ಹೋಗ್ಲಿಕ್ಕೆ ಬರುತ್ತೆ, ಇವರು ಬಿದ್ದು ಬಿಡೋದು. ಈ ಥರ ಬೇಕಾದಷ್ಟು ಮಾಡಿ ಮಲ್ಲ ಚಾಣೂರರನ್ನು ಅಥವಾ ಮಲ್ಲಯುದ್ಧದ ಚಾಣೂರ ಮುಷ್ಟಿಕರನ್ನು ಕೂಡ ಸೋಲಿಸಿ ಕೊಂದ ಬಳಿಕ ಸಿಂಹಾಸನದ ಮೇಲೆ ಕೂತು ಮಲ್ಲಯುದ್ಧವನ್ನು ನೋಡ್ತಿದ್ದ ಕಂಸ, ಇತ್ತ ಯಶೋಧ, ಅತ್ತ ನಂದಗೋಪರು, ಆಚೆ ಕಡೆಗೆ ದೇವಕಿ, ವಸುದೇವ. ಪ್ರಥಮ ಬಾರಿಗೆ ದೇವಕಿ ತನ್ನ ಮಕ್ಕಳನ್ನು ನೋಡ್ತಿದ್ದಾಳೆ. ಎಲ್ಲಿ ಮಕ್ಕಳು ಸಾಯ್ತಾವಾಯನ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ನೋಡ್ತಿದ್ದಾಳೆ. ಇತ್ತ ಸಿಂಹಾಸನದಲ್ಲಿ ಕೂತಿದ್ದ ಆ ಕಂಸ, ಇವರನ್ನು ಈಗಿಂದೀಗ ನೀವೆಲ್ಲರೂ ಸೇರಿ ಕೊಂದು ಹಾಕಿ ಓಡಿಸಿ ಅವರನ್ನು ಇಲ್ಲಿ ಉಳಿಸಬೇಡಿ, ಅವ ಬೊಬ್ಬೆ ಹೊಡಿತಿರ್ತಾನೆ. ಅಲ್ಲಿಂದ ಚಂಗನೆ ನೆಗೆದು ಸಿಂಹಾಸನದ ಆ ಯಾವ ಜಾಗ ಇದೆ ಅಲ್ಲಿಗೆ ನೇರ ಪುಟಿದು ಬಂದು ನಿಲ್ತಾನೆ ಶ್ರೀಕೃಷ್ಣ. ಕೃಷ್ಣನಿತ್ತ ಆ ಭರಾಟೆಯ ಅವನ ಓಘಕ್ಕೆ ಇವನ ತಲೆಯಲ್ಲಿದ್ದ ಕಿರೀಟ ಕಿತ್ತು ಬೀಳುತ್ತೆ. ಕೃಷ್ಣ ಬಂದವನೇ ಇವನನ್ನು ನುಗ್ಗಿಸಿದ ರಭಸಕ್ಕೆ ಅವನು ಭೂಮಿಗೆ ಬೀಳ್ತಾನೆ ಕಂಸ. ಇನ್ನೇನು ಕಂಸ ಬಿದ್ದವನು ಏಳಬೇಕು ಅನ್ನೋದು ಅಲ್ಲಿಂದ ಆ ಏಳುವ ಕ್ಷಣಕ್ಕೆ ಅವಕಾಶ ಕೊಡದೆ ಸಿಂಹಾಸನದ ರಂಗಮಂಚದ ಮೇಲಿಂದ ನೇರ ಅವನ ದೇಹದ ಮೇಲೆ ಹೋಗಿ ಹಾರಿ ಬೀಳ್ತಾನೆ ಕೃಷ್ಣ. ದವಡೆ ಇತ್ತಲ್ಲ ಕೈಯಲ್ಲಿ ಆನೆಯದ್ದು, ಅದರಿಂದ ಬಾರಿಸಿ ಕಂಸ ವಧೆ ಮಾಡ್ತಾನೆ. ಕಂಸನ ವಧೆ ಆಗಿದೆ. ಕೃಷ್ಣ ಎದ್ದು ನಿಂತು ಯಶೋಧ ಮತ್ತು ನಂದಗೋಪರನ್ನು ನೋಡಿ ಇತ್ತ 11 ವರ್ಷದಿಂದ ನೋಡದ ತಂದೆ ತಾಯಿಯರ ಬಳಿಗೆ ಬರ್ತಾನೆ. ಬರುವಾಗ ಬಹಳ ಸಹಜವಾಗಿ 11 ವರ್ಷ ನೋಡದ ಅಪ್ಪ ಅಮ್ಮನನ್ನು ನೋಡುವಾಗ ಯಾವ ಭಾವ ತನ್ಮಯತೆಗಳಿರಬೇಕು ಅದೆಲ್ಲದರ ಸಹಿತ ಅವರ ಹತ್ರ ಬರುವಾಗ ಅವನಿಗೊಂದು ತೀವ್ರವಾದ ಬಾಲ್ಯದ ಮಗುವಿನ ಹಸಿವಿರ್ತದೆ ಅಥವಾ ಇದ್ದಂತೆ ನಟಿಸ್ತಾನೆ. ದೇವಕಿ ಮತ್ತು ಯಶೋದೆ ಇಬ್ಬರೂ ಇದ್ದಾರೆ. ದೇವಕಿ ಮತ್ತು ವಸುದೇವರು ಪ್ರಥಮ ಬಾರಿಗೆ ನೋಡ್ತಿದ್ದಾರೆ. ಕೃಷ್ಣನ ನಿರೀಕ್ಷೆ ಏನಿತ್ತಲ್ಲ, ಇವಳೀಗ ಬಾಚಿ ತಬ್ಬಿಕೊಳ್ತಾಳೆ, ಎಲ್ಲಿ ಹೋಗಿದ್ದಿ ನನ್ನ ಮಗು ಅಂತ ಧಾರಾಕಾರ ಅಪ್ಪಿಕೊಳ್ತಾಳೆ. ಕಣ್ಣೀರ ಧಾರೆಯಾಗಿ ತನ್ನನ್ನು ಎಷ್ಟೋ ದಿನಗಳಿಂದ ಮುದ್ದಿಸಲಾಗದ ಅಷ್ಟೂ ಸುಖವನ್ನು ನನಗೆ ಮುತ್ತು ಕೊಟ್ಟು ತಾನು ತಾಯ್ತನವನ್ನು ಅನುಭವಿಸ್ತಾಳೆ ಅಂತ ಯಾವುದನ್ನು ಭಾವಿಸಿ ಕೃಷ್ಣ ಹೋಗಿದ್ದನಲ್ಲ, ದೇವಕ್ಕೆ ಕೈ ಮುಗಿದು ನಮಸ್ಕರಿಸಿ ಭಕ್ತಿಯಿಂದ ದೂರದಲ್ಲೇ ಇದ್ದಳಂತೆ. ಕೃಷ್ಣನಿಗೆ ದೇವಕಿಯ ತಾಯ್ತನದ ಅನುಭವ ಆಗಲಿಲ್ಲ. ಆಗ ಕೃಷ್ಣ ಏನು ಮಾಡಿದ, ತಾಯಿಗೇನು ಹೇಳಿದ, ತಾಯ್ತನದ ಅನುಭವವನ್ನು ಯಾಕೆ ಕೊಟ್ಟ, ಅದನ್ನು ನಾಳೆ ನೋಡೋಣ. ನಮಸ್ಕಾರ.